ಯಾಕೆ ಡ್ಯಾನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು? ಚಿಕ್ಕದ್ರಿಂದನೂ ಸುಮ್ಮನೆ ನಾರ್ಮಲಾಗಿ ಕ್ಯಾಸೆಟ್ ಹಾಕ್ತಾಯಿದ್ರು ಮನೇಲೆಲ್ಲ, ಡ್ಯಾನ್ಸ್ ಮಾಡ್ಕೊಂಡು ಬರ್ತಾಯಿದ್ವಿ. ನನಗಿಂತ ಅಕ್ಕ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ನನ್ನ ಮನೆಯಲ್ಲೆಲ್ಲ ಒಪ್ಪಿದ್ರ? ಇಲ್ಲ, ತುಂಬಾ ಇಲ್ಲಿ 2-3 ಡೇಸು ಹೋಲ್ ನೈಟ್ ಹತ್ತಿದ್ವಿ. ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿ ಅಳದನ್ನ ನೋಡಿ ನೋಡಿ. ಯಾರಿಗೆ ಡ್ಯಾನ್ಸ್ ಕಲ್ಸೋದು ಕಷ್ಟ ಅನ್ಸುತ್ತೆ? ಆಬ್ವಿಯಸ್ಲಿ ಹುಡುಗರು. ಹೆಲ್ಪ್ ಆಗುತ್ತಾ? PCOD ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಈಗ ಹೆಣ್ಮಕ್ಳಲ್ಲಿ. BP ಶುಗರ್ಗಿಂತ ಜಾಸ್ತಿ ಅದೇ ಆಗಿದೆ. ನಮಗೇನೆ ಜುಂಬಾಲಿ ಆಲ್ಮೋಸ್ಟ್ ಬರೋ ಎಲ್ಲ 10 ಜನ ಬಂದರೆ 8 ಜನ PCOD ಪ್ರಾಬ್ಲಮ್ ಇಂದಾನೆ ಬರ್ತಾರೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರೋಗ್ಯಸಿರಿ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಸುವಿಚಾರ ಎಪಿಸೋಡ್ ನಂಬರ್ 3ರಲ್ಲಿ ನಮ್ಮೊಂದಿಗೆ ಡ್ಯಾನ್ಸ್ ಮಾಸ್ಟರ್, ಡ್ಯಾನ್ಸ್ ಕೊರಿಯೋಗ್ರಾಫರ್ ಆದಂಥ ಕೀರ್ತನಾ ಸೌಂಡ್ಸ್ ಅವರು ಬಂದಿದ್ದಾರೆ. ನನ್ನ ಪ್ರಕಾರ ಎಲ್ಲ ಫೀಲ್ಡಲ್ಲೂ ಒಂದೊಂದು ವಿಷಯ ತಿಳ್ಕೊಳ್ಳೋದಿರುತ್ತೆ. ಸೊ ಇವರು ನಮ್ಮ ಸಾಂಗಿಗೆ ಒಂದು ಕೊರಿಯೋಗ್ರಾಫ್ ಮಾಡಿದರು, ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ನಮಗಿಂತ ಜಾಸ್ತಿ ಡೆಡಿಕೇಶನ್ ಹಾಕಿ ವರ್ಕ್ ಮಾಡಿದರು. ನನಗೇನು ಅನಿಸ್ತು ಅಂದರೆ, ನಿಮಗೂ ಒಂದು ಸ್ವಲ್ಪ ಡ್ಯಾನ್ಸ್ ಕೊರಿಯೋಗ್ರಾಫ್ ಹೇಗಿರುತ್ತೆ ಮತ್ತು ಅದರಲ್ಲಿ ಯಾವ ಥರ ಕರಿಯರ್ನ ಬಿಲ್ಡ್ ಮಾಡ್ಕೋಬೋದು, ಈ ಥರ ಎಷ್ಟಾಗುತ್ತೆ ಅಷ್ಟು ಮಾಹಿತಿ ನಾವು ಕೊಡೋಣ ಅಂತ ಅವ್ರನ್ನ ಇವತ್ತು ನಮ್ಮ ಎಪಿಸೋಡಿಗೆ ಕರೆಸಿದ್ದೀನಿ. ವೆಲ್ಕಮ್ ಕೀರ್ತನಾ. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೆಂಗಿದ್ದೀರಾ? ಕೀರ್ತನಾ ಸೌಂಡ್ಸ್, ಏನದು ಕೀರ್ತನಾ ಸೌಂಡ್ಸ್ ಸರ್ನೇಮಾ? ಹಾಂ, ಅಂದರೆ ಅದು ತಾತನ ಹೆಸರು, ಹಾಗೆ ಫ್ಯಾಮಿಲಿಗೆ ಬರಲಿ ಡಿಫ್ರೆಂಟ್ ಆಗಿದೆಯಲ್ಲ ನೇಮ್ ಅನ್ನೋದಕ್ಕೋಸ್ಕರ ಅದನ್ನೇ ಸರ್ನೇಮ್ ಮಾಡಿದ್ರು. ನಮ್ಮ ಕಡೆ ಎಲ್ಲ ಸರ್ನೇಮ್ಗಳು ಬರುತ್ತೆ ಯೂಶಲಿ, ಈ ಕಡೆ ನಾನು ನೋಡಿಲ್ಲ. ಹಾಂ, ಈ ಕಡೆ ಅಷ್ಟು ಬರಲ್ಲ, ಈ ಕಡೆ ಬರೀ ಇನಿಷಿಯಲ್ ಬರುತ್ತೆ. ಇನಿಷಿಯಲ್ಲು ಇಲ್ಲ ಅಂದರೆ ಕ್ಯಾಸ್ಟು, ಈ ಗೌಡ ಬರುತ್ತೆ. ಏನು ಸೌಂಡ್ಸ್ ಅಂದ್ರೆ ಏನು ಅರ್ಥ ಅದರದ್ದು? ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ನಮ್ಮ ತಾತನೇ ಕೇಳಬೇಕು. ತಾತ ಅವ್ರ ಹೆಸರು? ಹಾಂ, ಅವ್ರ ಹೆಸರು ಅಂದರೆ ಫ್ಯಾಮಿಲಿ ನೇಮ್ ಬೇರೆ ಇದೆ, ಜೂಲಿಯಸ್ ಅಂತ. ಅದನ್ನ ಇನ್ಷಿಯಲ್ ಆಗಿ ಇಟ್ಟಿದ್ದಾರೆ JP, ಜೂಲಿಯಸ್ ಪ್ರಭಾಕರ್. ಅಪ್ಪನ ಹೆಸರು ಪ್ರಭಾಕರ್. ಬಟ್ ಈ ಸೋನ್ಸ್ ಯಾಕೆ ಇಟ್ಟಿದ್ದಾರೆ ನಾನೇ ಇನ್ನೂ ಕೇಳಿಲ್ಲ. ನನಗೂ ಗೊತ್ತಿಲ್ಲ, ನಮ್ಮದು ತಾಟೆ ಅಂತ. ಯಾಕೆ ಇಟ್ಟರು ಅಂತ ಗೊತ್ತಿಲ್ಲ. ಓದಲೆಲ್ಲ ತೆಲ್ ನಾವು ತಾಟೆ ಅಂತ ಹೇಳೋದೇ ಕಷ್ಟ ಆಗಿಬಿಟ್ಟಿದೆ ನನಗೆ. ಒಬ್ಬೊಬ್ರು ಒಂದೊಂದು ಥರ ಪ್ರೊನೌನ್ಸ್ ಮಾಡ್ತಾರೆ. ಯಾಕೆ ಡ್ಯಾನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು? ಅಂದರೆ ನನಗೆ ನಾನು 7th ತುಂಬ ಚೆನ್ನಾಗಿ ಓದ್ತಾ ಇದ್ದೆ, ಫುಲ್ ಫಸ್ಟ್ ರ್ಯಾಂಕಲ್ಲಿದ್ದೆ. ಹೈಸ್ಕೂಲಿಗೆ ಬಂದಮೇಲೆ ನನಗೆ ಹೆಂಗೆ ಅದ್ರ ಕಡೆ ಇಂಟ್ರೆಸ್ಟ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ನನಗೆ ನೆನಪಿರಂಗೆ ಚಿಕ್ಕದ್ರಿಂದನೂ ಸುಮ್ಮನೆ ನಾರ್ಮಲಾಗಿ ಕ್ಯಾಸೆಟ್ ಹಾಕ್ತಾಯಿದ್ರು ಮನೇಲೆಲ್ಲ, ಡ್ಯಾನ್ಸ್ ಮಾಡ್ಕೊಂಡು ಬರ್ತಾಯಿದ್ವಿ. ನನಗಿಂತ ಅಕ್ಕ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ನನ್ನ ಸ್ವಂತ ಸಿಸ್ಟರು. ಅವಳನ್ನ ನೋಡ್ಕೊಂಡು ಕಾಪಿ ಮಾಡಿಕೊಂಡು ನಾನು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಆಗ ಇನ್ನು ಈ ಊರಲ್ಲಿ ಹೊಳೆನರಸೀಪುರದಲ್ಲಿ ಡ್ಯಾನ್ಸ್ ಕ್ಲಾಸ್ ಅಂತ ಆಗಿರ್ಬೋದು, ಡ್ಯಾನ್ಸ್ ಅಂತ ಆಗಿರ್ಬೋದು ಯಾರಿಗೂ ನಾಲೆಡ್ಜ್ ಇರಲಿಲ್ಲ. ಸೊ ಅದಕ್ಕೆ ಅಂತಲೇ ಕ್ಲಾಸ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ನಮಗೂ ಗೊತ್ತಿರಲಿಲ್ಲ. ನಾನು ಇಲ್ಲಿಗೆ ಬಂದಾಗ, ನಾನು ಸ್ಟಾರ್ಟಿಂಗ್ ಸಕಲೇಶ್ಪುರಲ್ಲಿ ಇದ್ದು, ಅಮ್ಮನೂರಲ್ಲಿ. ನಾನು ಇಲ್ಲಿಗೆ ಬಂದಾಗ 2nd ಸ್ಟ್ಯಾಂಡರ್ಡು. ಅದು ಹಳ್ಳಿ, ಬಟ್ ನಾನು ನೋಡ್ದಂಗೆ ತಾಲೂಕಾಗಿದ್ರೂ ಇತ್ತು, ಮೆಂಟಾಲಿಟಿ ಎಲ್ಲ ಹಳ್ಳಿ ಥರನೇ ಇತ್ತು. ಹಾಗಾಗಿ ಡ್ಯಾನ್ಸ್ ಏನೂ ಗೊತ್ತಿರಲಿಲ್ಲ. ಹೀಗೆ ಒಂದಿನ ನಾನು ಇಂಡಿಪೆಂಡೆನ್ಸ್ ಡೇ ದಿನ ಹಿಂಗೆ ನಡ್ಕೊಂಡು ಹೋಗುವಾಗ ಡ್ಯಾನ್ಸ್ ಕ್ಲಾಸ್ ಓಪನ್ ಆಗ್ತಾ ಇದೆ ಅಂತ ಪಾಂಪ್ಲೆಟ್ಗಳನ್ನ ಹಂಚಿದ್ರು. ಆಗ ನನಗೆ ಗೊತ್ತಾಗಿದ್ದು, ಓಕೆ ಡ್ಯಾನ್ಸ್ಗೂ ಒಂದು ಕ್ಲಾಸ್ ಇರುತ್ತೆ ಅಂತ. ಅಕ್ಕ ಸೇರ್ಕೋಬೇಕು ಅಂತ ತುಂಬ ಹಠ ಮಾಡಿದ್ಲು ಮನೇಲಿ. ಅವಳಿಗೆ ಜಾಯಿನ್ ಮಾಡಲಿಲ್ಲ. ವೆಸ್ಟ್ರನ್ ಡ್ಯಾನ್ಸ್ ಅಂದ್ರೇ ನೋಡೋ ರೀತಿ ಬೇರೆ ಇತ್ತು. ನೀನು ಹೋಗೋದಾದರೆ ಭರತನಾಟ್ಯಮ್ಗೆ ಹೋಗು, ವೆಸ್ಟರ್ನ್ ಡ್ಯಾನ್ಸ್ಗೆ ಹೋಗ್ಬೇಡ. ಅಕ್ಕ ಹಠ ಮಾಡಿ ಸೇರಿಸಿದ್ದು. ನಂಗೆ ಅಲ್ಲಿ ಸೇರಿಸಾದ್ಮೇಲೆ ನಂಗೆ ಇಂಟ್ರೆಸ್ಟ್ ಬಂದಿದ್ದು. ಓಕೆ, ಡ್ಯಾನ್ಸ್ ಅಂದರೆ ಹಿಂಗಿರುತ್ತೆ, ಅದರಲ್ಲೂ ಕೆರಿಯರ್ ಇದೆ, ಅದರಲ್ಲೂ ನಾವು ಬೆಳಿಬೋದು ಅಂತ ಗೊತ್ತಾಗಿದ್ದು ನನಗೆ ನನ್ನ ಹೈಸ್ಕೂಲಲ್ಲಿ. ಅಲ್ಲಿ ಜಾಯ್ನ್ ಆದಮೇಲೆ ಹೈಸ್ಕೂಲ್ವರೆಗೂ ಗೊತ್ತಿರಲಿಲ್ಲ. ಮನೆಯಲ್ಲೆಲ್ಲ ಒಪ್ಪಿದ್ರೆ? ಇಲ್ಲ, ತುಂಬಾ ಇಲ್ಲಿ ಮೇ ಬಿ ಒಂದು 2-3 ಡೇಸು ಹೋಲ್ ನೈಟ್ ಹತ್ತಿದ್ದೀನಿ. ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿ ಅಳದನ್ನ ನೋಡಿ 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 ಅಜ್ಜಿ ಹೋಗ್ಲಿ ಅಂತ ಅಡ್ವಾನ್ಸ್ ಕೊಟ್ಟು. ಹುಡುಗರು ಕಂಪೇರ್ ಮಾಡಿದ್ರೆ ಹುಡುಗಿರಿಗೆ ಒಂದು ಸ್ವಲ್ಪ ಡ್ಯಾನ್ಸಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಅಲ್ಲ? ಅಂದರೆ ಹುಡುಗರು ಯೂಶಲಿ ಹೆಂಗೆ ಥಿಂಕ್ ಮಾಡ್ತಾರೆ ಅಂದರೆ, ಡ್ಯಾನ್ಸ್ ಅಂದರೆ ಅದು ಹುಡುಗಿರ್ಗೆನೆ ಅನ್ನೋದು. ಎಲ್ಲ ಕಡೆ ಇದೆಯಲ್ಲ, ನಮ್ಮ ಕಡೆ ಅಷ್ಟೇ ಅನ್ಕೊಂಡಿದೆ. ಅಲ್ಲಿ ಡ್ಯಾನ್ಸ್ ಕಲಿತಾರೆ. ಎಲ್ಲಿ ಕಲ್ತಿದ್ದು? ಯಾವ ಡ್ಯಾನ್ಸ್ ಕ್ಲಾಸ್? ಹೊಳೆನರಸೀಪುರಲ್ಲೇ ಕ್ರಿಯೇಟಿವ್ ಡ್ಯಾನ್ಸ್ ಫ್ಲೋರ್ ಅಂತ CDF, ಅದು ಈಗಲೂ ಇದೆ. ಪ್ರಥಮ್ ಸರ್ ಅವರು ನಮ್ಮ ಮಾಸ್ಟರ್. ನಾನು ಮೇ ಬಿ 8th ಎಂಡಿಂಗಲ್ಲಿ ಜಾಯ್ನ್ ಆಗಿದ್ದೆ. ಅಲ್ಲಿ 7.5-8 ವರ್ಷ ಅದೇ ಡ್ಯಾನ್ಸ್ ಕ್ಲಾಸಲ್ಲೇ ಇದ್ದೆ. ಕಲಿತಿದ್ರೆ ಅಥವಾ ಅಲ್ಲಿ ಕಲಿತು ಅಲ್ಲೇ ಅಸಿಸ್ಟೆಂಟ್ ವರ್ಕ್ ಮಾಡಿ, ಅಂದರೆ ನಮ್ಗೆ ಏನೂ ಆಚೆ ಗೊತ್ತೇ ಇಲ್ಲ. ಅಲ್ಲೇ ಹೋಗಿ ಅಲ್ಲೇ ಇದ್ದು ಬರೀ ಪ್ರಥಮ್ ಸರ್ ಏನು ಮಾಡ್ತಾರೆ, ಪ್ರಥಮ್ ಸರ್ ಏನು ಹೇಳ್ತಾರೆ ಅಷ್ಟು ಮಾತ್ರ ಗೊತ್ತಿದ್ದು. ಬೇರೆ ಡ್ಯಾನ್ಸ್ ಜಗತ್ತಲ್ಲೇ ಬೇರೆ ಆಚೆ ಹೆಂಗಿದೆ ಅನ್ನೋದೇ ನಾವು ನೋಡಿರಲಿಲ್ಲ. ಅಲ್ಲೇ ಇದ್ದು ಅವರು ಒಳ್ಳೆ ಹೆಸರು ಮಾಡಿದ್ದಾರೆ ಹೊಳೆನರಸೀಪುರದಲ್ಲಿ ಡ್ಯಾನ್ಸ್. ಅಷ್ಟು ವರ್ಷದಿಂದ ಡ್ಯಾನ್ಸ್ ಅಂದರೆ ಅದು ಇರುತ್ತೆ. ಅದಾದ್ಮೇಲೆ ಡ್ಯಾನ್ಸ್ ಕ್ಲಾಸ್ ಅದಾದ್ಮೇಲೆ ಹಿಂಗೆ ಸ್ವಲ್ಪ ಕೆಲವೊಂದು ವಿಚಾರಕ್ಕಾಗಿ ನಾನು ಆಚೆ ಬರಬೇಕಾಯ್ತು ಅಲ್ಲಿಂದ. ಅಂದರೆ ಅಪ್ಪಂಗೆ ಚಿಕ್ಕದ್ರಿಂದನೂ ಡ್ಯಾನ್ಸ್ ಇಷ್ಟ ಇರಲಿಲ್ಲ. ಹೆಂಗೆ ಹೇಳ್ತಾ ಇದ್ರು ಅಂದರೆ, ಅವ್ರೊಂದು ಸ್ವಲ್ಪ ಅವರು ಆರ್ಮಿಲಿ ಇರೋದ್ರಿಂದ ತುಂಬ ನೆಗೆಟಿವ್ ಥಿಂಕ್ ಮಾಡ್ತಿದ್ರು. ಅವ್ರದ್ದು ಏನೇ ಅವರು ದೇಶ ಸುತ್ತಿದ್ರು, ಆ ದೇಶ ಎಲ್ಲಿ ಸುತ್ತಿರ್ತಾರೆ ಅಂದರೆ ಬರೀ ಆರ್ಮಿ ಕ್ಯಾಂಪಸ್ ಒಳಗೇನೆ ಸುತ್ತಿರ್ತಾರೆ, ಹುಡುಗರ ಮಧ್ಯೆ ಜಾಸ್ತಿ. ಸೊ ಹಾಗಾಗಿ ಅವರು ಡ್ಯಾನ್ಸ್ ಒಪ್ಕೊಳ್ತಾ ಇರಲಿಲ್ಲ. ನಂಗೆ ಹೆಂಗೆ ಹೇಳ್ತಿದ್ರು ಅಂದರೆ, ನೀನು ಪಕ್ಕ ಒಂದಿನ ಟಿವಿಲಿ ಬರ್ತೀಯಾ, ಹೆಂಗೆ ವಾರೆಂಟಲ್ಲಿ ಬರ್ತೀಯಾ ಹಿಂಗೆ ಒಂದಿನ ಹೇಳಿದರು. ಅದವ್ರು ತಮಾಷೆಗೆ ಹೇಳಿದ್ರೋ ಇಲ್ಲ ಏನೋ ನನಗೆ ಗೊತ್ತಿಲ್ಲ. ಬಟ್ ನಂಗೆ ಅದು ತುಂಬ ಮೈಂಡಿಗೆ ಹೋಗ್ಬಿಡ್ತು, ಹೆದರ್ಸಕ್ಕೆ. ಹಾಂ.
ನಾನು ಬರ್ತೀನಿ, ನೀವು ಹಿಂಗೆ ಅಂದ್ರಿ ಅಲ್ವಾ ವಾರಂಟಲ್ಲಿ ಬರ್ತೀನಿ ಅಂತ, ಬಂದೇ ಬರ್ತೀನಿ. ಆದರೆ ವಾರಂಟಲ್ಲ, ಪಕ್ಕ ಒಂದಿನ ಟಿವಿಲಿ ಬಂದೇ ಬರ್ತೀನಿ, ಹೆಂಗಾದ್ರೂ ಒಂದು ಈ ಥರ. ಅಮ್ಮ ಸಪೋರ್ಟ್ ಇದ್ರು, ಅಮ್ಮ ಚಿಕ್ಕದ್ರಿಂದನೂ ಏನೇ ಮಾಡಿದ್ರು ಓಕೆ ಏನೋ ಒಂದು ಮಾಡ್ತಿದ್ದಾರೆ ಅಂತ ಸಪೋರ್ಟ್ ಇದ್ರು. ಬಟ್ ಎಜುಕೇಶನ್ ಮುಗಿಸಿನೇ ಹೋಗ್ಬೇಕು ನೀನು ಥರ ಹೇಳ್ತಾ ಇದ್ರು. ಅಪ್ಪ ಹಂಗೆಲ್ಲ ಬೇರೆ ಕಡೆ ಹಿಂಗೆ ಮಾಡ್ಬಿಡ್ತಾರೆ ಹಂಗೆ ಮಾಡ್ಬಿಡ್ತಾರೆ, ಡಾನ್ಸ್ ಫೀಲ್ಡ್ ಸರಿ ಇಲ್ಲ, ಅದರಲ್ಲೂ ಹುಡುಗ ಹೇಳ್ಕೊಡ್ತಾ ಇರೋದು, ಈ ಥರ ತುಂಬ ಟೆನ್ಷನ್ಸ್ ಇತ್ತು. ಬಟ್ ತುಂಬ ಸಪೋರ್ಟ್ ಮಾಡಿದ್ದು ಅಕ್ಕನೇ. ಬಿಕಾಸ್ ಅವಳಿಗೆ ಮುಂಚೆಯಿಂದನೂ ಅವಳಿಗೆ ಡ್ಯಾನ್ಸ್ ಅನ್ನೋದು ಇಷ್ಟ ಇದ್ರಿಂದ ಏನೇ ಮಾಡಿದ್ರು ಎಲ್ಲರೂ ಒಂಚೂರು ಆ ಕಡೆ ತಪ್ಪಾದ್ರೂ ಮುಚ್ಚಿಟ್ಟು, ಮನೆಯವ್ರ ಹತ್ರ ಮುಚ್ಚಿಟ್ಟು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ ನಾನಿಲ್ಲಿ ನಿಂತಿದ್ದೀನಿ, ನಾನಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಅವಳಿಗೆ ಇವಾಗ ಮದುವೆ ಆಗಿದೆ. ಅವಳಿಗೆ ತುಂಬಾ ಆಸೆ ಇತ್ತು ಫಸ್ಟ್ ನನ್ನ ಹಂಗೇನೆ ಡಾನ್ಸಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಆಸೆ ಇತ್ತು. ಆಗಲಿಲ್ಲ, ಡಾನ್ಸ್ ಕ್ಲಾಸ್ಗೆ ಹಾಕಲಿಲ್ಲ. ಬಟ್ ಅವಳದೇನಂದ್ರೆ, ನಾವು ಹೈಸ್ಕೂಲಲ್ಲಿ ಮಿಡ್ಲ್ ಸ್ಕೂಲಲ್ಲೆಲ್ಲ ಇರುವಾಗ ಇಂಡಿಪೆಂಡೆನ್ಸ್ ಡೇ ಇದಕ್ಕೆಲ್ಲ ಡ್ಯಾನ್ಸ್ ಹೇಳ್ಕೊಡ್ಬೇಕಾದ್ರೆ ಅವಳೇ ಕೊರಿಯೋಗ್ರಾಫರ್. ಅಂದ್ರೆ ಅವಾಗೆಲ್ಲ ಕೊರಿಯೋಗ್ರಾಫರ್ ಅನ್ನೋ ಐಡಿಯಾ ಇರಲಿಲ್ಲ ಅಲ್ಲ, ದುಡ್ಡು ಕೊಟ್ಟು ಯಾರು ಇದು ಮಾಡಿಸ್ಕೊತಾ ಇರಲಿಲ್ಲ. ಅಲ್ಲಲ್ಲೇ ಸ್ಕೂಲಲ್ಲೇ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ, ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋದು. ಯಾರು ಚೆನ್ನಾಗಿ ಒಬ್ರು ಡ್ಯಾನ್ಸ್ ಮಾಡೋರು ಊರವ್ರು ಇದ್ರು ಅಂದ್ರೆ ಅವರೇ ಕೊರಿಯೋಗ್ರಾಫರ್. ಹಂಗೆ ಅವಳು ಒಂದು ನಮ್ಮ ಸ್ಕೂಲಲ್ಲೇ ನಾನು ನೆನಪಿರಂಗೆ 100 ಜನ ಸ್ಟೂಡೆಂಟ್ಸ್ನ ನಿಲ್ಲಿಸ್ಕೊಂಡು ಅವಳೊಬ್ಳೆ ಮೇಂಟೈನ್ ಮಾಡ್ಕೊಂಡು ಡ್ಯಾನ್ಸ್ ಹೇಳ್ಕೊಟ್ಟಿದ್ಲು. ಹಂಗೆ ನೋಡಕ್ ಹೋದ್ರೆ ಯಾವ್ದು ಟೀಚರ್ ಇಲ್ದೇ ಇರೋ ಕೊರಿಯೋಗ್ರಾಫರ್ ನನ್ನ ಸಿಸ್ಟರ್. ಅವಳಿಂದನೇ ಮೇ ಬಿ ಅವಳು ಬ್ಲಡ್ ನನಗೆ ಬಂದ್ಬಿಟ್ಟಿದೆ ನಮ್ಮ ಅಪ್ಪ ಅಮ್ಮನಿಗಿಂತ. ಇನ್ಸ್ಪೈರ್ಡ್ ಬೈ ಸಿಸ್ಟರ್. ಅಕ್ಕನೇ. ಅದಾದ್ಮೇಲೆ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀರಾ? ಡ್ಯಾನ್ಸ್ ಫೀಲ್ ಅಂಡ್ ಫ್ಲೈ ಅಲ್ವಾ? ಏನು ಡ್ಯಾನ್ಸ್ ಕ್ಲಾಸ್? ಫೀಲ್ ಅಂಡ್ ಫ್ಲೈ. ಡ್ಯಾನ್ಸ್ ಅಂಡ್ ಫಿಟ್ನೆಸ್ ಸೆಂಟರ್. ಫಿಟ್ನೆಸ್ ಅಂದ್ರೆ ಏನು? ಅಂದ್ರೆ ನನಗೆ ಫಿಟ್ನೆಸ್ ಅಲ್ಲಿ ಅಷ್ಟು ತುಂಬಾ ನಾಲೆಡ್ಜ್ ಇಲ್ಲ. ನನಗೆ ಡ್ಯಾನ್ಸ್ ಅಂಡ್ ಫಿಟ್ನೆಸ್ ಎರಡು ಸೇರಿ ಅಂದ್ರೆ ಆತರ ಈಗೆಲ್ಲ ಟ್ರೆಂಡ್ ಅದು ಇಲ್ಲ ಇಲ್ಲ. ಅಂದ್ರೆ ಈಗ ಡಾನ್ಸ್ ಫಿಟ್ನೆಸ್ ಅನ್ನೋದು ಟ್ರೆಂಡ್ ಆಗಿದೆ. ಜುಂಬಾ ಏನ್ ಹೇಳ್ತೀವಿ ಅದು. ಏನದು? ರೆಗ್ಯುಲರ್ ಜಿಮ್ ಹೋಗಿ ಎಕ್ಸರ್ಸೈಸ್ ಮಾಡೋದಕ್ಕೂ ವಾಕಿಂಗ್ ಮಾಡೋದಕ್ಕೂ ಅದಕ್ಕೂ ಏನ್ ಡಿಫರೆನ್ಸ್ ಇರುತ್ತೆ? ಡಿಫರೆನ್ಸ್ ಏನಂದ್ರೆ, ವಾಕಿಂಗ್ ಮಾಡ್ತಾ ಇದ್ರೆ ನೀವು ನಾರ್ಮಲ್ ನೀವು ವಾಕಿಂಗ್ ಒಂದೇ ರೋಡಲ್ಲಿ ಮಾಡ್ತಾ ಇರ್ತೀರಾ, ಒಂದೇ ತರ. ಈ ವಾಕಿಂಗ್ ನ ಡಿಫ್ರೆಂಟ್ ಆಗಿ ಮಾಡಕ್ಕಾಗಲ್ಲ, ನಿಮಗೆ ಬೋರ್ ಹಿಡಿಯುತ್ತೆ. ಜಿಮ್ಮಿಗೆ ಹೋಗ್ತೀರಾ, ಜಿಮ್ಮಲ್ಲಿ ಏನಾಗುತ್ತೆ, ಮಷೀನ್ಸ್ ಏನಿರುತ್ತೆ ಅದರಲ್ಲೇ ನೀವು ಎಷ್ಟು ಮಷೀನ್ಸ್ ಇದೆ ಅಷ್ಟರಲ್ಲೇ ಮಾಡಬೇಕು. ಅಬ್ಬಬ್ಬ ಜಿಮ್ ಅವರು ನಿಮಗೆ ಡಿಫ್ರೆಂಟ್ ಆಗಿ ಮಾಡಿಸಿದ್ರೆ ಏರೋಬಿಕ್ಸ್ ಅಂತ ಮಾಡಿಸ್ತಾರೆ. ಸ್ವಲ್ಪ ಅದೇ ಕಾರ್ಡಿಯೋ ಸೆಕ್ಷನ್ಸ್ ಈ ತರ ಇರುತ್ತೆ. ಬಟ್ ಅದೇ ಮಷೀನ್ಸ್ ಅಲ್ಲಿ ನೀವು ಹಂಗೆ ಮಾಡಬೇಕು. ಜುಂಬಾ ಏನ್ ಡಿಫ್ರೆನ್ಸ್ ಅಂದ್ರೆ, ನಿಮಗೆ ಡೈಲಿ ಒಂದೊಂದು ಡ್ಯಾನ್ಸ್ ಗಳು ಹೆಂಗೆ ಅಂದ್ರೆ, ಲೇಡೀಸ್ಗೆ ವಯಸ್ಸಾದವರಿಗೆ ವೇಟ್ ಲಾಸ್ ಮಾಡ್ಬೇಕು ಅಂದವರಿಗೆಲ್ಲ ಈಸಿ ಆಗೋ ತರ, ಮಕ್ಕಳಿಗೆಲ್ಲ ಹೆಂಗ್ ಡ್ಯಾನ್ಸ್ ಮಾಡಿಸ್ತೀವಿ, ಪ್ಲಸ್ ಅದ್ರ ಜೊತೆಗೆ ಸ್ವಲ್ಪ ಎಕ್ಸರ್ಸೈಸ್ ತರ ನಿಂತ್ಕೊಂಡು ಲೆಗ್ ಕ್ರಂಚ್ ಏನ್ ಮಾಡ್ತೀವಿ ಅದನ್ನ ಡಾನ್ಸ್ ಮ್ಯೂಸಿಕ್ ಮಾಡಿಸ್ತೀವಿ, ಡ್ಯಾನ್ಸ್ ಮಾಡೋ ತರ. ಸೊ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಅಂಡ್ ಆಲ್ಸೋ ಅದು ನಾವು ಹೇಳ್ಕೊಟ್ಟು ಮಾಡ್ಸಲ್ಲ, ನಾವು ಮಾಡ್ತೀವಿ, ನಮ್ಮನ್ನ ಕಾಪಿ ಮಾಡಿ ಅಂತೀವಿ. ಅವಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಮೆಂಟಲಿ ಪೂರ್ತಿ ನಮ್ಮ ಮೇಲೆ ಅಬ್ಸರ್ವೇಷನ್ ಇರುತ್ತೆ. ಬಾಡಿ ನಾವ್ ಹೆಂಗ್ ಮಾಡ್ತಿದೀವಿ ಹಂಗೇ ಕಾಪಿ ಮಾಡ್ತಿರುತ್ತೆ. ಅವ್ರಿಗೆ ಗೊತ್ತೇ ಆಗಲ್ಲ ವೇಟ್ ಲಾಸ್ ಆಗ್ತಾ ಇರೋದು ಅಂದ್ರೆ ಮಾಡುವಾಗ. ಬಟ್ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಜಿಮ್ ಅಲ್ಲಿ ಕಷ್ಟ ಪಡ್ಬೇಕು, ವೇಟ್ ಎತ್ತಬೇಕು. ಎಷ್ಟೋ ಜನ ಅದ್ ಮಾಡಕ್ ಆಗದಲ್ಲೇ ಬೋರ್ ಆಗಿನೇ ಆಚೆ ಬರ್ತಾರೆ. ಜುಂಬಲ್ಲಿ ಯಾರು ಬೋರ್ ಆಗಲ್ಲ. ನಾವು ಜಿಮ್ಗೆ ಒಂದ್ 2 ಸಲ ಅಡ್ಮಿಷನ್ ಮಾಡಿದೀನಿ. ಏನ್ ಹತ್ರ ಒಂದು ವಾರ, ಮ್ಯಾಕ್ಸಿಮಮ್ 15 ದಿನ ಹೋಗಿರ್ಬೋದು ಅನ್ಸುತ್ತೆ. ಅದಾದ್ಮೇಲೆ ಮುಗಿತು, ದುಡ್ಡು ಹೋಯ್ತು, ಎಲ್ಲ ಹೋಯ್ತು. ನಾನಿನ್ನು ಇಲ್ಲಿ ಜಿಮ್ ಅಲ್ಲಿ ಜಾಕೆಟ್ ಶೂ ಎಲ್ಲ ಅಲ್ಲೇ ಅದಾವೆ, ತಿರ್ಗಾ ಕಡೆ ಹೋಗಿ ತಂದು ಇಲ್ಲ. ಕೊರಿಯೋಗ್ರಫಿ ಅಥವಾ ಡ್ಯಾನ್ಸ್ ಕ್ಲಾಸ್ ಆಸ್ ಎ ಕರಿಯರ್ ಎಷ್ಟು ದುಡ್ಡು ಮಾಡ್ಬೋದು? ಟು ಬಿ ಆನೆಸ್ಟ್ ನಂಗೆ ಕೇಳಕ್ಕೆ ಒಂಥರ ಸರಿ ಅನಿಸ್ತಾ ಇಲ್ಲ. ಬಟ್ ಏನಾಗುತ್ತೆ ಅಂದ್ರೆ, ಆಸ್ ಎ ಕರಿಯರ್ ಚೂಸ್ ಮಾಡ್ಬೇಕನ್ನೋರು ನೆಕ್ಸ್ಟ್ ಜನರೇಷನ್ ನಿಮ್ ಸ್ಟೂಡೆಂಟ್ಸೇ ಅನ್ಕೊಳ್ಳಿ, ಅವರು ಡ್ಯಾನ್ಸ್ ಕಲ್ತು ಕೊರಿಯೋಗ್ರಫಿ ಅಥವಾ ಡ್ಯಾನ್ಸ್ ಕ್ಲಾಸ್ ಮಾಡ್ಬೇಕಂದ್ರೆ ಒಂದು ರಫ್ ಆಗಿ ಒಂದು ಸಾಂಗ್ ಕೊರಿಯೋಗ್ರಫಿ ಮಾಡಕ್ಕೆ ಎಷ್ಟು ತಗೋತೀರಾ? ಅಂದ್ರೆ ನನ್ಗೆ ನೀವು ಕೇಳ್ದಂಗೆ ಕೆರಿಯರ್ ಅಂತ ಚೂಸ್ ಮಾಡಿದ್ರೆ ಹೆಂಗಿರುತ್ತೆ ಅಂದ್ರೆ, ನಾನ್ ಪರ್ಸನಲಿ ಏನ್ ಹೇಳ್ತೀನಿ ಅಂದ್ರೆ, ನಾವು ಲೈಫ್ ನ ಹೆಂಗ್ ನೋಡ್ತೀವಿ ಅದ್ರ ಮೇಲೆ ಡಿಪೆಂಡ್. ತುಂಬಾ ಜನ ಇದಾರೆ ಡ್ಯಾನ್ಸ್ ಅಲ್ಲಿ ಬೆಳಿಬೇಕು ಅಂತ ಹೇಳಿ ಬಿದ್ದಿರೋರು ತುಂಬಾ ಜನ ಇದಾರೆ, ಬೆಳ್ದಿರೋದಕ್ಕಿಂತ. ಅಂದ್ರೆ ಡಾನ್ಸರ್ಸ್ ಬೆಳ್ದಿರೋದನ್ನ ತೋರ್ಸಲ್ಲ. ಅವಾಗ ಹೆಂಗ್ ಹೇಳ್ತೀನಿ ಅಂದ್ರೆ, ನಾನು ರಿಯಾಲಿಟಿ ಶೋ, ಈಗ ನಾನು ಮೊನ್ನೆ ಭರ್ಜರಿ ಬ್ಯಾಚುಲರ್ಸ್ ಹೋಗಿದ್ರೆ, ಜಿ ಕನ್ನಡ ಭರ್ಜರಿ ಬ್ಯಾಚುಲರ್ಸ್ ಏನಿದೆ, ಡಾನ್ಸ್ ಮಾಡಕ್ಕೆ ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗೇನೆ ಹೋಗಿದ್ದು. ಯಾಕಂದ್ರೆ ಟಿವಿ ಶೋಸ್ ನಾನ್ ಸ್ಟೂಡೆಂಟ್ ಆಗಿರುವಾಗ ಆಡಿಷನ್ಸ್ ಹೋಗಿದ್ದೀನಿ, ನಂಗೆ ಕಂಟೆಸ್ಟೆಂಟ್ ಆಗಕ್ಕೆ ಇಷ್ಟ ಇಲ್ಲ. ಹಂಗಾಗಿ ಸೊ ಹಂಗಾಗಿ ಓಕೆ, ಅಲ್ಲಿ ಕೊರಿಯೋಗ್ರಾಫರ್ಸ್ ಎಲ್ಲ ಏನಿರುತ್ತೆ ನೋಡೋಣ ಅನ್ನೋ ಒಂದು ಕ್ಯೂರಿಯಾಸಿಟಿಯಲ್ಲಿ ನಾನು ಹೋದೆ. ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗಿ ಹೋಗಿದ್ದು. ತಕ್ಷಣಕ್ಕೆ ಯಾರು ಕೊರಿಯೋಗ್ರಫಿ ಕೊಡಲ್ಲ ಅಲ್ಲಿ. ಅಲ್ಲೇನೆ ಆಲ್ರೆಡಿ ಒಂದು 20-25 ಜನ ಕೊರಿಯೋಗ್ರಾಫರ್ಸ್ ಈಜಾಡ್ತಾ ಇದಾರೆ. ಅವ್ರ ನೇಮ್ದು ಯಾವ್ದು ಆಚೆ ಬರಲ್ಲ. ಈಗ ನನಗೆ ಅಲ್ಲಿ ಹೇಳ್ಕೊಟ್ಟಿದ್ದು ಮಾಸ್ಟರ್ ಹೆಸರು ವಸಂತ್ ಅಂತ. ಅವರು DKD ಅಲ್ಲಿ ಕೊರಿಯೋಗ್ರಾಫರ್. DKD ಮಾಡ್ಸೋದಾಗಿರ್ಬೋದು, ಇಲ್ಲ ಯಾವುದೇ ರಿಯಾಲಿಟಿ ಶೋ ಅಲ್ಲಿ ಕೊರಿಯೋಗ್ರಾಫರ್ಸ್ ಆಗಿರ್ಬೋದು, ಇಲ್ಲ ಡಾನ್ಸರ್ಸೇ ಆಗಿರ್ಬೋದು, ಅವ್ರ ಹೆಸರು ಎಲ್ಲೂ ಆಚೆಗೆ ಬರಲ್ಲ. ದುಡಿತಿರ್ತಾರೆ, ಚೆನ್ನಾಗಿ ದುಡಿತಾರೆ, ಆಚೆಗೆ ಬರಲ್ಲ. ನನಗೆ ಹೆಂಗೆ ಒಂದು ಬೇಜಾರಾಯ್ತು ಅಂದ್ರೆ, ಆರ್ಟಿಸ್ಟ್ ಗಳ ಹಿಂದ್ಗಡೆ ಡ್ಯಾನ್ಸ್ ಮಾಡಿದೀವಿ ನಾವು. ಮೇ ಬಿ ಒಂದು 8-10 ಜನ ಡ್ಯಾನ್ಸ್ ಮಾಡಿದ್ವಿ, ಹುಡುಗಿರು. ಮುಗೀತು ತಕ್ಷಣ ಡಾನ್ಸರ್ಸ್ ಕೆಳಗ್ ಬನ್ನಿ
ಓಕೆ ಫೈನ್, ಅಂದ್ರೆ ನಾವೇನ್ ಅನ್ಕೋತೀವಿ ಸ್ಟೇಜ್ ಕ್ಲಿಯರ್ ಮಾಡ್ಬೇಕು, ಅಲ್ಲೆಲ್ಲ ಬ್ಲಾಸ್ಟರ್ಸ್ ಏನೆಲ್ಲ ಹೊಡಿತಾರೆ ಅದನ್ನೆಲ್ಲ ಗುಡಿಸ್ಬೇಕು, ಅರ್ಜೆನ್ಸಿ ಅವ್ರಿಗೂ ಟೈಮ್ ಬೆಳಗಿಂದ ಶೂಟಿಂಗ್ ಮಾಡಿರ್ತಾರಲ್ಲ ಇಳಿತೀವಿ. ಅದಾದ್ಮೇಲೆ ಬರೀ ಆರ್ಟಿಸ್ಟ್ ಗಳನ್ನ ಮಾತಾಡಿಸ್ತಾರೆ, ಅವ್ರ ಡ್ಯಾನ್ಸ್ ಗಳ ಬಗ್ಗೆ ಮಾತಾಡ್ತಾರೆ ಹೊರತು ನಿಮ್ ಹಿಂದೆ ನಿಂತ್ಕೊಂಡು ನಿಮಗೆ ಸಪೋರ್ಟ್ ಮಾಡಿದ್ರಲ್ಲ, ನಿಮ್ ಹಿಂದೆ ನಿಂತ್ಕೊಂಡು ನಿಮಗೆ ನೀವು ಚೆನ್ನಾಗಿ ಕಾಣಿಸ್ಲಿ ಅಂತ ಪ್ರಾಪರ್ಟೀಸ್ ಇಡಿದ್ರಲ್ಲ, ಮಾತಾಡಲ್ಲ. ಎಲ್ಲ ಫೀಲ್ಡ್ ಅಲ್ಲಿ ಇದ್ದಿದ್ದು, ಸಿನಿಮಾದಲ್ಲೂ ಅಷ್ಟೇ. ಹೋಗ್ಲಿ ಡ್ಯಾನ್ಸರ್ಸ್ ಕೈಲಿ ಬಿಡಿ, ಅವ್ರು ದುಡ್ಡಿಗೆ ಬರ್ತಾರೆ ಅಂತಾನೆ ಅನ್ಕೊಳ್ಳೋಣ, ದುಡ್ಡು ಇಸ್ಕೋತಾರೆ, ಹಿಂದ್ಗಡೆ ಡ್ಯಾನ್ಸ್ ಮಾಡ್ತಾರೆ ಹೋಗ್ತಾರೆ ಅನ್ಕೊಳ್ಳೋಣ. ಪಾಪ ಕೊರಿಯೋಗ್ರಾಫರ್ಸ್ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂದ್ರೆ ಅವ್ರ ಹೆಸರನ್ನು ತಗೊಳಲ್ಲ. ತುಂಬಾ ಚೆನ್ನಾಗಿ ಬಂತು ನಿಮ್ ಡ್ಯಾನ್ಸ್ ಹಂಗೆ ಹಿಂಗೆ ಅಂತ ಕುತ್ಕೊಂಡು ಮಾತಾಡ್ತಾರೆ ಜಡ್ಜಸ್, ಯಾರು ಹೇಳ್ಕೊಟ್ಟಿದ್ದು ಅಂತ ಒಂದ್ ಮಾತು ಕೇಳಲ್ಲ. ಇದರಲ್ಲಿ ಒಂದು ರಿಯಾಲಿಟಿ ನಿಮಗೆ ಗೊತ್ತಿಲ್ಲ, ನಮ್ಮ ಸಾಂಗ್ ಕೊರಿಯೋಗ್ರಫಿ ಮಾಡಿದ್ರಲ್ಲ, ನಾನು ಎಡಿಟರ್ಗೆ ಹೇಳಿದೀನಿ, ಅವ್ನು ನೋಡಿದ್ರೆ ಬೈಕೋಬಹುದು ನನ್ನ. ನಾನು ಡೈರೆಕ್ಟರ್ದು ಮತ್ತೆ ನೀವು ಡ್ಯಾನ್ಸ್ ಡೈರೆಕ್ಟರ್ ಅಂತ ಹಾಕಿ ಅಂತ ಹೇಳಿದ್ರಲ್ಲ, ಹಂಗೆ ಡ್ಯಾನ್ಸ್ ಡೈರೆಕ್ಟರ್ ನಾನು ಶಿವದ ಹೆಸರು ಬಂತಲ್ಲ ಮಧ್ಯದಲ್ಲಿ, ಸ್ಕ್ರೀನ್ ಮಧ್ಯದಲ್ಲಿ, ಇಬ್ಬರದು ಹಂಗ ಹಾಕಪ್ಪ. ತುಂಬಾ 15-20 ದಿನ ಅವ್ರು ನಮ್ಮ ಬೆನ್ನಿಂದ ಬಂದು ಕಷ್ಟಪಟ್ಟಿದ್ರು. ಆಮೇಲೆ ಎಡಿಟ್ ಮಾಡಿ ಫೈನಲ್ ಕಾಪಿ ಕಳಿಸಿದ್ರು. ಅದು ಒಂದು ಸಲ ಎಕ್ಸ್ಪೋರ್ಟ್ ಮಾಡಕ್ಕೆ 9 ಅವರ್ ಬೇಕಂತೆ. ಈಗ ಇಟ್ಟಿದ್ದಾರೆ, ಅದು ರೆಂಡರ್ ಅಂತಾರೆ ಅದಕ್ಕೆ, ಅಂದ್ರೆ ಎಕ್ಸ್ಪೋರ್ಟ್ ಆಗಕ್ಕೆ, ಎಡಿಟ್ ಆಗಿದ್ದು ರೆಂಡರ್ ಅಂತಾರೆ. ಆ ರೆಂಡರ್ ಆಗಕ್ಕೆ 9 ಅವರ್ ಬೇಕಂತೆ. ಆಲ್ರೆಡಿ ನನ್ನ ಪೇಷನ್ಸ್ ಪೂರ್ತಿ ಹೋಗ್ಬಿಟ್ಟಿತ್ತು. ಬರುತ್ತೆ ನನಗೆ ಅಪ್ಲೋಡ್ ಮಾಡಿದ್ರೆ ಸಾಕಾಗಿತ್ತು. ಆಲ್ಮೋಸ್ಟ್ ನೋಡಿದ್ರಲ್ಲ 2 ತಿಂಗಳು ಒದ್ದಾಡಿ ಹೋಗ್ಬಿಟ್ಟಿದ್ವಿ ಅದರಲ್ಲಿ. ಆಮೇಲೆ ಫೈನಲ್ ಔಟ್ಪುಟ್ ನೋಡ್ತೀನಿ, ಒಂದ್ 2-3 ಜನ ಮಕ್ಕಳದೆಲ್ಲ ಹೆಸರಿಲ್ಲ. ಅದಾದ್ಮೇಲೆ ಬಿಡು ಮಕ್ಕಳದ ಹೆಸರು ಡಿಸ್ಕ್ರಿಪ್ಷನ್ ಹಾಕೋಣ. ನಾನು ಹೇಳಿದೆ ಡ್ಯಾನ್ಸ್ ಡೈರೆಕ್ಟರ್ದು ನೀವು ಅಲ್ಲಿ ಸ್ಕ್ರೀನ್ ಮೇಲೆ ಹಾಕಂತ ಹೇಳಿದ್ನಲ್ಲ, ಯಾಕೆ ಹಾಕಿಲ್ಲ ಅಂತ. ಅವ್ರು ಒಂದೇ ಮಾತಂದ್ರು, ಅವ್ರದೆಲ್ಲ ಯಾರು ಹೆಸರು ಹಾಕ್ಸಲ್ಲ ಸರ್ ಅಂದ್ಬಿಟ್ರು. ಯಾಕಪ್ಪ ಹಿಂಗ ಅಂದ್ಬಿಟ್ಟ. ನನಗೇನೋ ಒಂಥರ, ನಾನು ಏನೋ ಮಾತಾಡಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಎಲ್ಲೋ ಒಂದು ಮೂಲೆಯಲ್ಲಿ ಕೆಳಗೆ ಹೆಸರು ಇತ್ತು, ಅದಕ್ಕೆ ನಿಮ್ಗೆ ಫೋನ್ ಮಾಡಿ ಕೇಳಿದ್ ನಾನು. ಇಲ್ಲ ಮತ್ತೆ ಇದನ್ನ ಮಾಡೋಣ ಅಂತ. ಮತ್ತೆ 1-2 ದಿನ ಕಾಯ್ಬೇಕಲ್ಲ, ಬಿಡೋಣ ಮತ್ತೆ ಯಾವ್ದಾರು ನೋಡೋಣ ಅಂತ. ಈ ತರ ಎಲ್ಲದರಲ್ಲೂ ಇದೆ. ಮೂವೀಸ್ ಅಲ್ಲೂ ಅಷ್ಟೇ ಕೊರಿಯೋಗ್ರಫಿ ಅವ್ರ ನೇಮ್ ತುಂಬಾ ಕೆಳಗಡೆ ಇರುತ್ತೆ, ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಬಂದ್ಬಿಟ್ಟು. ಯಾಕೆ ಹಂಗಾಯ್ತು ನನಗೂ ಗೊತ್ತಿಲ್ಲ ನಿಜವಾಗ್ಲು. ನಾನು ಸರ್ಚ್ ಮಾಡ್ಬೇಕು ಹೆಂಗಾಯ್ತು, ಯಾರಿಂದ ಆಯ್ತು. ಇತ್ತೀಚೆಗೆ ಒಂದ್ ಸ್ವಲ್ಪ ಮೂವಿಗಳಲ್ಲಿ ಇವರು ಸಿನಿಮಾಟೋಗ್ರಾಫರ್ ಹೆಸರು ಒಂದ್ ಸ್ವಲ್ಪ ಬರ್ತಾ ಇದೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ಗಳು ಮೊದ್ಲಿಂದನೂ ಬರ್ತಾ ಇತ್ತು, ಈಗ ಒಂದ್ ಸ್ವಲ್ಪ ಇನ್ನು ಬರೀ ಸಿಂಗರ್ಸ್ ಬರ್ತಿತ್ತು, ಮ್ಯೂಸಿಕ್ ಡೈರೆಕ್ಟರ್ ಬರ್ತಿರ್ಲಿಲ್ಲ. ಈಗ ಸ್ವಲ್ಪ ಆಮೇಲೆ ಈಗ ಲಿರಿಕ್ಸ್ ರೈಟರ್ಗಳದ್ದು ಬರ್ತಾ ಇದೆ. ಒಂದ್ ಸ್ವಲ್ಪ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ ಅದು ಟ್ರೆಂಡ್. ಒಂದ್ ಸ್ವಲ್ಪ ಟೈಮ್ ಬೇಕು. ಎಷ್ಟು ಅಮೌಂಟ್ ಚಾರ್ಜ್ ಮಾಡ್ತೀರಾ ಅಂತ ಹೇಳಿ ಇಲ್ಲ, ಒಂದ್ ರಫ್ ಆಗಿ ಹೇಳಿ, ಕ್ಲಿಯರ್ ಆಗಿ ಬೇಡ. ಯಾಕಂದ್ರೆ ಆಲ್ಬಮ್ ಸಾಂಗ್ ಗಳಿಗೆಲ್ಲ ಬೇಡ, ಸ್ಟ್ಯಾಂಡ್ ಅಪ್ ಫಂಕ್ಷನ್ ಗಳಿಗೆಲ್ಲ ಮಾಡ್ತಿರ್ಲೋ, ಫೇರ್ವೆಲ್ಸ್ ಆತರ ಅಥವಾ ಯಾವ್ದಾರ ಒಂದು ಸ್ಟೇಜ್ ಫಂಕ್ಷನ್ ಗಳಿಗೆಲ್ಲ ಡಿಪೆಂಡ್ಸ್. ಈಗ ನಮಗೆ ಕೊರಿಯೋಗ್ರಫೀಸ್ ಯಾವ ತರ ಬರುತ್ತೆ ಅಂದ್ರೆ ಮದ್ವೆಗೂ ಬರುತ್ತೆ, ಸುಮ್ನೆ ಸಿಂಪಲ್ ಆಗಿ ಮೊನ್ನೆ ಹೋಗಿದ್ವಿ ಒಂದು ಬರ್ಡೇ ಫಂಕ್ಷನ್, ಬರ್ಡೇಗೂ ಡ್ಯಾನ್ಸ್ ಬೇಕು ಅಂತ ಕೇಳೋರು ಇರ್ತಾರೆ. ಸ್ಕೂಲ್ ಡೇಸಿಗೆ ಬರುತ್ತೆ, ಒಂದ್ ತರ ತಗೋತೀವಿ. ಈಗ ನನ್ನ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ನಾನ್ ಹೆಂಗ್ ಮಾತಾಡ್ತೀನಿ ಅಂದ್ರೆ, ಗೌರ್ಮೆಂಟ್ ಸ್ಕೂಲ್ ಬಂತು ಅಂದ್ರೆ ಸ್ವಲ್ಪ ಓಕೆ ಗೌರ್ಮೆಂಟ್ ಅಪ್ಪ ಇವ್ರದ್ದು ಅನ್ನೋ ತರ. ಪ್ರೈವೇಟ್ ಸ್ಕೂಲಲ್ಲೂ ಡಿಫ್ರೆನ್ಸ್ ನೋಡ್ತೀನಿ, ಹೆಂಗೆ ಅಂತ ನೋಡ್ತೀನಿ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಸ್ಕೂಲು, ಎಷ್ಟು ನೇಮ್ ಮಾಡಿದೆ ಸ್ಕೂಲು ಅನ್ನೋದು. ಸ್ಕೂಲಿಗೆ ರೆಗ್ಯುಲರ್ ಆಗಿ ನೀವು ಟೀಚರ್ ಆಗಿ ಹೋಗ್ತೀರಾ ಅಂದ್ರೆ ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲೆಲ್ಲ 20 ಇದೆ, 4 ದಿನಕ್ಕೆ. ವೀಕ್ಲಿ 4 ಡೇಸ್ ಇರುತ್ತೆ ಕ್ಲಾಸಸ್. ಡ್ಯಾನ್ಸ್ ಕ್ಲಾಸ್ ಹೇಳ್ಕೊಡಕ್ಕೆ, ಬರೀ ಡ್ಯಾನ್ಸ್ ಕ್ಲಾಸ್. ಸಾಂಗ್ ಕೊರಿಯೋಗ್ರಫಿಗೆ, ಸಾಂಗ್ ಅದೇ ಪರ್ಟಿಕ್ಯುಲರ್ ಈಗ ಮದ್ವೆಗಾಗ್ಲಿ ಆ ತರದಕ್ಕೆ ಎಕ್ಸ್ಟ್ರಾ ಯಾವ್ದೋ ಒಂದು ಈವೆಂಟ್ ಬರ್ತಾರೆ ಅಂದ್ರೆ 3 to 3.5 minutes ಸಾಂಗ್ 3 ಇಸ್ಕೋತೀವಿ. 2.5 to 3. ಆಲ್ಬಮ್ ಸಾಂಗ್ ಗಳಿಗೆಲ್ಲ ನಮ್ದಂತೂ ಫ್ರೀ ಆಗಿ ಮಾಡಿಕೊಟ್ರಿ, ಬೇರೆಯವ್ರಿಗೆ ಫ್ರೀ ಆಗಿ ಮಾಡಿಕೊಡ್ತೀರಾ? ಇಲ್ಲ ಆಲ್ಬಮ್ ಸಾಂಗ್ಸ್ ಗೆಲ್ಲ ಜಾಸ್ತಿ ಹೋಗುತ್ತೆ. ಮದ್ವೆಗೆನೆ 30,000 20,000. ಮದುವೆಗೆ ಯಾರು ಕಲಿಸ್ಕೊಡ್ತೀರಾ? ಹುಡುಗ ಹುಡುಗಿ ಕಲಿಸ್ಕೊಡ್ತೀರಾ? ಹುಡುಗ ಹುಡುಗಿ ಅವ್ರ ಫ್ಯಾಮಿಲಿ, ಅವ್ರ ಅಪ್ಪ ಅಮ್ಮದಿರು ಮಾಡಿದ್ರೆ ಅವ್ರ ಅಮ್ಮದಿರು, ಕಸಿನ್ಸ್ ಅವ್ರಿಗೆಲ್ಲ ಡ್ಯಾನ್ಸ್ ಹೇಳ್ಕೊಡ್ತೀರಾ? ಹೌದು, ಆ ತರನೂ ಇದೆಯಾ? ಹೌದು. ಯಾರು ಮಾರ್ವಾಡೀಸ್ ಮದುವೆ ಸಂಗೀತ ಎಲ್ಲ ಮಾಡ್ತಾರಲ್ಲ, ಆ ಟ್ರೆಂಡ್ ಈ ಕಡೆನೂ ಬಂದಿದೆಯಲ್ಲ ಇವಾಗ. ತುಂಬಾ ಕಮ್ಮಿ, ಈ ಊರಲ್ಲಿ ತುಂಬಾ ಕಮ್ಮಿ. ಹಾಸನ್, ಚನ್ನರಾಯಪಟ್ಟಣ ಈ ಕಡೆಯಿಂದೆಲ್ಲ ಬರುತ್ತೆ. ಹೌದಾ? ಸಂಗೀತ ಇವೆಂಟ್ ಡ್ಯಾನ್ಸ್ ಅಂದ್ರೆ ಹಂಗೆ ಹುಡುಗಿ ಫ್ರೆಂಡ್ಸ್ ಅಥವಾ ಅಕ್ಕ ತಂಗಿಯರು ಅವರೆಲ್ಲ ಡ್ಯಾನ್ಸ್ ಮಾಡೋದು ನೋಡಿ ಸ್ಟೇಜ್ ಅಲ್ಲಿ. ನಾನು ಫೋಟೋಗ್ರಫಿ ಮಾಡುವಾಗ ಮುಂಚೆ ಎಲ್ಲ ಅವರೇ ಕಲ್ತ್ಕೋತಿದ್ರು, ಇವಾಗ ಕೊರಿಯೋಗ್ರಾಫರ್ಸ್ ಹತ್ರ ಬರ್ತಾರೆ ಇನ್ನೊಂದ್ ಚೂರು ಚೆನ್ನಾಗಾಗ್ಲಿ, ಸ್ವಲ್ಪ ಬಜೆಟ್ ಜಾಸ್ತಿ ಆಗಲಿ ಅಂತ. ಓಕೆ, ನೆಕ್ಸ್ಟ್ ಜನರೇಷನ್ ಯಾರು ನಿಮ್ಮ ಸ್ಟೂಡೆಂಟ್ಸ್ ಅಥವಾ ಬೇರೆಯವರು ಡ್ಯಾನ್ಸ್ ಕೊರಿಯೋಗ್ರಫಿ ಆಸ್ ಎ ಕರಿಯರ್ ಚೂಸ್ ಮಾಡಬಹುದಾ? ಕಾಂಪಿಟೇಷನ್ ಎಲ್ಲ ಹೆಂಗಿದೆ? ಕಾಂಪಿಟೇಷನ್ ತುಂಬಾ ಇದೆ, ಸಿಕ್ಕಾಪಟ್ಟೆ ಇದೆ. ನೇಮ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ, ಬಿಡಲ್ಲ. ಈಗ DKD ಇರೋ ಕೊರಿಯೋಗ್ರಾಫರ್ಸೇ ಅವರೇ ಹೊಲ್ಕೊಂಡ್ ಬಂದಿರ್ತಾರೆ. ಇನ್ ನಾವು ಸಡನ್ ಆಗಿ ಹಿಂಗ್ ಹೋಗ್ತೀವಿ ಅಂದ್ರೆ ನೀನು ಒಲಿ ಅಂತಾನೆ ಹೇಳೋದು. ಅಲ್ಲಿಂದಾನೆ ಬರ್ಬೇಕು, ಅವಾಗ ಒಂದು ವ್ಯಾಲ್ಯೂ ಗೊತ್ತಿರುತ್ತೆ. ಆದ್ರೆ ಡಾನ್ಸ್ ಫೀಲ್ಡ್ ಅಲ್ಲೂ 2 ತರ ಇದೆ. ಒಂದು ಬ್ಯಾಟಲ್ ಗ್ರೌಂಡ್ ಅಂತೀವಿ, ಇನ್ನೊಂದು ನಾರ್ಮಲಿ ರಿಲೇಟಿವ್ ಶೋಸ್ ಏನಿದೆ ಅದಂತೀವಿ. ಬ್ಯಾಟಲ್ ಗ್ರೌಂಡ್ ಗೆ ಬರೀ ನಿಮ್ದು ಡ್ಯಾನ್ಸ್ ಪ್ಯಾಷನ್ ಏನಿದೆ ನಿನಗೆ ಇಷ್ಟ, ಸೊ ಮಾಡ್ತಾ ಇದೀನಿ, ಹಂಗ್ ಮಾತ್ರ ಅದು. ಗೆದ್ರೆ ದುಡ್ಡು, ಇಲ್ಲಾಂದ್ರೆ ಇಲ್ಲ. ಅದಿದೆಯಾ ಇಂಡಿಯಾದಲ್ಲಿ? ನಾನು ನೋಡಿಲ್ಲ, ಕೇಳಿಲ್ಲ. ನಾನು ಅದನ್ನ ನೋಡಿದ್ದು ABCD ಮೂವಿಲಿ. ಅದಾದ್ಮೇಲೆ ನಂಗೆ ಇಂಡಿಯಾದಲ್ಲಿ ಇದೆಯಾ? ಅದು ಇದೆ, ಮಂಗಳೂರಲ್ಲಿ, ಬ್ಯಾಂಗ್ಳೂರಲ್ಲೆಲ್ಲ ನಡೀತಾ ಇರುತ್ತೆ ಬ್ಯಾಟಲ್ ಗ್ರೌಂಡ್. ಆದ್ರೆ ಬ್ಯಾಟಲ್ ಗ್ರೌಂಡ್ ಅಲ್ಲಿ ಸಿಗೋ ಅಂತ ಡ್ಯಾನ್ಸರ್ಸ್ ಎಲ್ಲೂ ಸಿಗಲ್ಲ. ಅದು ಇದ್ರ ಅದೇ ಯಾವ ಸ್ಟೈಲ್ ಡ್ಯಾನ್ಸ್ ಇರುತ್ತೆ? ಅದು ಫ್ರೀ ಸ್ಟೈಲ್ ಅಥವಾ? ಫ್ರೀ ಸ್ಟೈಲ್ ಇರುತ್ತೆ. ಅಂದ್ರೆ
ಈಗ ಫ್ರೀ ಸ್ಟೈಲ್ ಅಂದ್ರೆ ಇನ್ನೊಂದೇನಂದ್ರೆ ಡ್ಯಾನ್ಸ್ ಅಲ್ಲಿ ತುಂಬಾ ಜನ ತಪ್ಪು ತಿಳ್ಕೊಂಡಿರೋದು, ಈ ಕಡೆ ಎಲ್ಲ ಫ್ರೀ ಸ್ಟೈಲ್ ಅಂತ ಅಂದ್ರೆ ಯಾವ ಡಾನ್ಸ್ ನ ಯಾವ ಫಾರ್ಮ್ ನ ಬೇಕಾದ್ರೂ ಮಿಕ್ಸ್ ಮಾಡಿ ಡ್ಯಾನ್ಸ್ ನೇ ಫ್ರೀ ಸ್ಟೈಲ್ ಅನ್ಕೊಂಡಿದ್ದಾರೆ. ನಾನು ಹಂಗೆ ಕೇಳಿದ್ದೀಗ. ಇಲ್ಲ, ಫ್ರೀ ಸ್ಟೈಲ್ ಅಂದ್ರೇನೆ ಒಂದು ಫಾರ್ಮ್, ಅದನ್ನ ಬೇರೆ ಎಲ್ಲಾ ಫಾರ್ಮ್ ನು ಕಲಿಬಹುದು, ಫ್ರೀ ಸ್ಟೈಲ್ ನ ಕಲಿಯೋದ್ ಕಷ್ಟ ಅಂತಾರೆ. ಅದೊಂಥರ ಡ್ಯಾನ್ಸ್ ಸ್ಟೈಲ್ ಅಲ್ಲಿ ಬರುತ್ತೆ. ಅದೊಂದು ಡ್ಯಾನ್ಸ್ ಸ್ಟೈಲ್, ಫ್ರೀ ಸ್ಟೈಲ್ ಅನ್ನೋದೇ ಒಂದು ಡ್ಯಾನ್ಸ್ ಸ್ಟೈಲ್. ನಾನು ಫ್ರೀ ಸ್ಟೈಲ್ ನಾನು ಕೇಳಿದ್ದು ನಾನು ಕೇಳಿದ ಅರ್ಥನೂ ಅದೇ ತರ ಇತ್ತು, ಯಾವ ತರ ಡ್ಯಾನ್ಸ್ ಮಾಡ್ಬೋದಾ ಅಂತ. ಅದಕ್ಕೆ ಓಪನ್ ಸ್ಟೈಲ್ ಅಂತಾರೆ. ಓಪನ್ ಸ್ಟೈಲ್ ಡ್ಯಾನ್ಸ್ ಅಲ್ಲಿ ಎಷ್ಟು ಸ್ಟೈಲ್ಗಳಿದಾವೆ? ಸುಮಾರಿದೆ, ಸಿಕ್ಕಾಪಟ್ಟೆ ಇದೆ. ಈಗ ಜಾಸ್ತಿ ಮಾರ್ಕೆಟ್ ಅಲ್ಲಿ ಎಷ್ಟು ಅಂದ್ರೆ ನೀವು ಕಲಿಸ್ಕೊಡೋದ್ರಲ್ಲಿ ಎಷ್ಟಿದೆ? ಈಗ ನಾನ್ ಹೇಳ್ಕೊಡೋದು ಮಕ್ಕಳಿಗೆ ಎಲ್ಲ ಮಿಕ್ಸ್ ಅಲ್ಲಿ ಹೇಳ್ಕೊಡ್ತೀನಿ ಓಪನ್ ಸ್ಟೈಲ್. ಯಾಕಂದ್ರೆ ಯಾವ ಮಗು ಫಾರ್ಮ್ ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಬೆಳೆಸ್ಕೊಳ್ತಲೆ ಅನ್ನೋದು ಹೇಳೋದ್ ಕಷ್ಟ, ಗೊತ್ತಾಗಲ್ಲ. ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇದೆನೋ ಗೊತ್ತಾಗಲ್ಲ. ಓಪನ್ ಸ್ಟೈಲ್ ಹೇಳ್ಕೊಡ್ತೀವಿ. ಬಟ್ ನನಗೆ ಯಾವ್ದಾವ್ದು ಬರುತ್ತೆ ಅಂದ್ರೆ ಫೋಕ್, ಬೇಸಿಕ್, ಕಂಟೆಂಪ್ರರಿ. ಫೇವರೇಟ್ ಫಾರ್ಮ್ ಕಂಟೆಂಪ್ರರಿ. ನಮಗೆ ಡ್ಯಾನ್ಸ್ ಅಂದ್ರೆ ಡ್ಯಾನ್ಸ್ ಅಷ್ಟೇ. ಇದು ಸುನ್ಸಾತಿಯ ಸಾಂಗ್ ನೋಡಿದೀರಾ ನೀವು? ಅದ್ರಲ್ಲಿ ಸ್ವಲ್ಪ ಮಾಡ್ತಾಳೆ, ಒಂದು ಬಿಟಲ್ ಮಾತ್ರ ಮಾಡ್ತಾಳೆ. ನೆನಪಿಲ್ಲ, ನೋಡಿದ್ಮೇಲೆ ಗೊತ್ತಾಗುತ್ತೆ. ಏನಿಲ್ಲ, ಸಿಂಪಲ್ ಆಗಿ ಅದನ್ನ ಹೇಳ್ತಾರೆ ಅಂದ್ರೆ ನೆಲದ ಮೇಲೆಲ್ಲ ಬಿದ್ದು ಅದಾಡ್ತಾ ಇರ್ತಾರೆ ಅಂತಾರಲ್ಲ, ಹಂಗೆ. ಪ್ಯಾಥೋ ಸಾಂಗ್ ಗಳಿಗೆ ಜಾಸ್ತಿ ಮಾಡ್ತಾರೆ ಕಂಟೆಂಪ್ರರಿ. ನಂಗೆ ಆ ಫಾರ್ಮ್ ತುಂಬಾ ಇಷ್ಟ. ಬಟ್ ನಂಗೆ ಹೇಳ್ಕೊಡೋರು ಕಂಟೆಂಪ್ರರಿ ಇಂಡಿಯಾಲಿ ತುಂಬಾ ಕಮ್ಮಿ, ಹಂಗಾಗಿ ಹೇಳ್ಕೊಡೋರು ವೆಸ್ಟರ್ನ್. ಅದು ವೆಸ್ಟರ್ನ್, ಸಾರಿ ಇಂಡಿಯಾ ಅಂತೀನಿ, ಕರ್ನಾಟಕದಲ್ಲಿ ಕಮ್ಮಿ. ಕಮ್ಮಿ ಕಂಟೆಂಪ್ರರಿ, ಪ್ಯೂರ್ ಕಂಟೆಂಪ್ರರಿ ಮಾಡೋರು ತುಂಬಾ ಕಮ್ಮಿ. ನಾರ್ತ್ ಅಲ್ಲಿ ಇದಾರೆ ಮೇ ಬಿ. ಫೋಕ್ ಹೇಳ್ಕೊಡ್ತೀನಿ, ಫೋಕ್ ಜಾನಪದ ಅದನ್ನ ಹೇಳ್ಕೊಡ್ತೀನಿ, ಕಂಟೆಂಪ್ರರಿ ಹೇಳ್ಕೊಡ್ತೀನಿ, ಬೇಸಿಕ್. ಮತ್ತೆ ಸೆಮಿ ಕ್ಲಾಸಿಕಲ್ ಬರುತ್ತೆ. ಸೆಮಿ ಕ್ಲಾಸಿಕಲ್ ಅಂದ್ರೆ ಪೂರ್ತಿ ಹಸ್ತಗಳೆಲ್ಲ ಬರಲ್ಲ ನಮಗೆ, ಬೇಸಿಕ್ ಗೊತ್ತಿರುತ್ತೆ ಅಷ್ಟೇ. ಕ್ಲಾಸಿಕಲ್ ಅಂದ್ರೆ ಭರತನಾಟ್ಯಂ. ಅದ್ರಲ್ಲಿ ಕೈನ ಹಿಂಗೆ ಹಿಡ್ಕೋಬೇಕು, ಹಿಂಗೆ ಮಾಡ್ಬೇಕು, ಅದು ಗೊತ್ತಿರಲ್ಲ. ಆದ್ರೆ ಯಾವ್ದಾದ್ರು ಒಂದ್ ದೇವ್ರ ಸಾಂಗ್ ಕೊಟ್ರೆ ಅದಕ್ಕೆ ಸ್ವಲ್ಪ ಟ್ರೈ ಮಾಡ್ತೀವಿ, ಆತರ. ಅದಕ್ಕೆ ಸೆಮಿ ಕ್ಲಾಸಿಕಲ್ ಅಂತ ಹೇಳ್ತೀವಿ. ಅದನ್ನ ಮಾಡಿಸ್ತೀನಿ. ಇನ್ನು ತುಂಬಾ ಇದೆ. ಬೇಸಿಕ್ ಹಿಪ್ ಹಾಪ್ ಸ್ಟೆಪ್ಸ್ ಏನಿದೆ ಅದನ್ನ ಮಾಡಿಸ್ತೀವಿ, MJ ಸ್ಟೈಲ್ ಮಾಡಿಸ್ತೀವಿ. ಅದು ಇದಲ್ವಾ ವೆಸ್ಟರ್ನ್? ಎಲ್ಲ ವೆಸ್ಟರ್ನ್. ಅದ್ರದ್ದು ಕಾಂಪಿಟೇಷನ್ ಗಳೆಲ್ಲ ಇರ್ತಾವೆ. ಕಡೆ ಎಲ್ಲ ಅಷ್ಟು ಓಡಲ್ಲ. ಈಗ ಪೇರೆಂಟ್ಸ್ ಎಲ್ಲ ಜಾಸ್ತಿ ಯಾವ್ದು ಕೇಳೋದು? ಪರ್ಟಿಕ್ಯುಲರ್ ಇದೆ ಫಾರ್ಮ್ ಹೇಳ್ಕೊಡಿ ಅಂತ ಕೇಳಲ್ಲ. ಇನ್ನೊಂದೇನು ಅಂದ್ರೆ ಪೇರೆಂಟ್ಸ್ ಗಳಿಗೂ ಡ್ಯಾನ್ಸಿಗೆ ಅಟ್ರಾಕ್ಟ್ ಆಗೋದಕ್ಕಿಂತ ಜಾಸ್ತಿ ಜಿಮ್ನಾಸ್ಟಿಕ್ ಅಟ್ರಾಕ್ಟ್ ಆಗ್ತಾರೆ. ಸ್ಟನ್ಸ್ ಗಳು, ಫ್ಲಿಪ್ಸ್ ಹೊಡಿಯೋದು, ಅದು ಇದು ಅಲ್ವಾ. ಸರ್ಕಸ್ ಆಗಿಬಿಟ್ಟಿದೆ ಡ್ಯಾನ್ಸ್ ಹೋಗಿ. ನನಗದ್ ನಿಜವಾಗ್ಲೂ ಇಷ್ಟ ಆಗಲ್ಲ. ನನಗೆ ಡ್ಯಾನ್ಸ್ ಶೋಗಳೆಲ್ಲ ಮಾಡ್ತಿರ್ತಾರಲ್ಲ, ಎಸ್ಪೆಷಲಿ ಇದರಲ್ಲಿ ಹಿಂದಿ ಶೋಗಳು ಬರ್ತಾವಲ್ಲ, ಅದರಲ್ಲಿ ಅವ್ರು ಡ್ಯಾನ್ಸ್ ಮಾಡೋಕ್ಕಿಂತ ಜಾಸ್ತಿ ಸರ್ಕಸ್ ಜಾಸ್ತಿ ಆಗುತ್ತೆ. ಅಲ್ಲಿಂದ ಹೋಗಿ ಅಲ್ಲಿ ಜಿಗಿದ್ರು, ಇಲ್ಲಿಂದ ಹೋಗಿ ಇಲ್ಲಿ ಜಿಗಿದ್ರು. ನನಗದ್ ನಿಜವಾಗ್ಲೂ ಇಷ್ಟ ಆಗಲ್ಲ. ಗೊತ್ತಿಲ್ಲ, ನಾನೇ ಬಹುಶಃ ಔಟ್ಡೇಟೆಡ್ ಏನೋ. ಇಲ್ಲ ಅದು ಹೆಂಗಾಯ್ತು ಅಂದ್ರೆ, ನಾವು ಚಿಕ್ಕವರಿರುವಾಗ ಮೀನ್ಸ್ ನಮ್ಮ ಮಾಸ್ಟರ್ಸ್ ಏನಿದ್ರು ಅವ್ರು ಕಲಿಯೋ ಟೈಮಲ್ಲಿ ಪ್ಯೂರ್ ಡ್ಯಾನ್ಸ್ ಇತ್ತು. ಅದಾದ್ಮೇಲೆ ನಾವು ಯಾವಾಗ ಬಂದ್ವಿ ಅವಾಗ ಜಿಮ್ನಾಸ್ಟಿಕ್ ಮಿಕ್ಸ್ ಆಗಿ ಅದೇ ಈ ಸರ್ಕಸ್ ಏನಂದ್ರೆ ಅದು ಅದೇ ಡ್ಯಾನ್ಸ್ ಅನ್ನೋಕೆ ಆಗ್ಬಿಡ್ತು. ಈಗ ಚೂರ್ ಮತ್ತೆ ಚೇಂಜ್ ಆಗ್ತಾ ಇದೆ. ಓಕೆ, ಬರೀ ಸ್ಟನ್ಸ್ ಮಾಡ್ಬೇಡಪ್ಪ, ಡ್ಯಾನ್ಸ್ ಮಾಡು ಅಂತ ಹೇಳೋ ಜಡ್ಜಸ್ ಬಂದಿದ್ದಾರೆ. ಸ್ವಲ್ಪ ಖುಷಿ, ಓಕೆ ಮತ್ತೆ ವಾಪಸ್ ಬರ್ತಿದೆ ಅಂತ. ಪೇರೆಂಟ್ಸ್ ಅದೇ ಅಟ್ರಾಕ್ಷನ್, ಅವ್ರು ಅದನ್ನ ಕೇಳ್ತಾರೆ. ನನ್ ಮಗ ಫ್ಲಿಪ್ ಹೊಡಿತಾ ಇಲ್ಲ. ಹೌದಾ? ಕೇಳ್ತಾರೆ. ನಾವೇ ಗೊತ್ತಿಲ್ಲ ಅಂತ. ನಮಗೆ ಗೊತ್ತಿಲ್ಲ, ನಾವೇ ಔಟ್ಡೇಟೆಡ್. ಯಾರಿಗೆ ಡ್ಯಾನ್ಸ್ ಕಲ್ಸೋದು ಕಷ್ಟ ಅನ್ಸುತ್ತೆ? ಹುಡುಗರ್ಗ, ಹುಡುಗಿರ್ಗ, ಆಂಟಿರ್ಗ, ಮಕ್ಕಳಿಗ? ಆಬ್ವಿಯಸ್ಲಿ ಹುಡುಗರು ಕಷ್ಟನೇ. ಹುಡುಗರಿಗಂತೂ ಕಷ್ಟನೇ ಅಲ್ಲ. ಹುಡುಗಿರಂತೂ ಒಂದು 30-40% ಬೈ ಬರ್ತೆ ಕಲ್ಕೊಂಡ್ ಬಂದಿರ್ತಾರೆ. ಏನೋ ಹುಡುಗಿರ್ಗೆ ಸ್ವಲ್ಪ ಬ್ಲಡ್ ಅಲ್ಲಿ ಇರುತ್ತೆ ಅನ್ಸುತ್ತೆ ನನಗೆ ನೋಡ್ದಂಗೆ. ಎಲ್ಲಾ ತುಂಬಾ ರೇರ್ ಹುಡುಗಿ ಡ್ಯಾನ್ಸ್ ಮಾಡಲ್ಲ, ಅವ್ರಿಗೆ ಬಾಡಿ ಲ್ಯಾಂಗ್ವೇಜ್ ಇಲ್ಲ ಅನ್ನೋದು ತುಂಬಾ ರೇರ್ ನಾನು ನೋಡಿರೋದು. ಹುಡುಗರೇ ಆಲ್ಮೋಸ್ಟ್. ಹುಡುಗ ತುಂಬಾ ಚೆನ್ನಾಗಿ ಮಾಡ್ತಿದ್ದಾನೆ ಅಂದ್ರೆ ಅದು ಟಾಪ್ ಅಲ್ಲಿ ಇರ್ತಾರೆ. ನಾನು ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಮೀನ್ಸ್ 2 years ಬ್ಯಾಕ್ ನಾನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದ್ದು. ಮೇ ಬಿ ನಾನು ಹುಡುಗಿ ಅಂತಾನೋ ಇಲ್ಲ ಅಂದ್ರೆ ಹುಡುಗರು ಡ್ಯಾನ್ಸ್ ಮಾಡಕ್ ಹಂಚ್ಕೊಂಡೋ ಗೊತ್ತಿಲ್ಲ, ಒಬ್ಬನೇ ಒಬ್ಬ ಹುಡುಗ ಇದ್ದಿದ್ದು ಇಡೀ ಸ್ಟೂಡೆಂಟ್ಸ್ ಅಷ್ಟು ಜನದಲ್ಲಿ. ನಾನು ಸ್ಟಾರ್ಟ್ ಮಾಡಿದಾಗ ಮೇ ಬಿ ಒಂದು 30 ಮೆಂಬರ್ಸ್ ಇದ್ರು ಸ್ಟಾರ್ಟಿಂಗ್ ಅಲ್ಲಿ. 30 ಮೆಂಬರ್ಸ್ ಅಲ್ಲಿ ಒಬ್ಬನೇ ಹುಡುಗ. ಪಾಪ ಅವನಾದ್ರೂ ಹೆಸಿಟೇಟ್ ಮಾಡ್ದಂಗ್ ಬರ್ತಾ ಇದ್ದ, ಹುಡುಗಿರ್ ಜೊತೆ ಮಾಡ್ಬೇಕಲ್ಲ ಅಂತ ಅನ್ಕೊಳ್ದೆ ಬರ್ತಾ ಇದ್ದ ಅವನು. ಈಗ ಇದಾರಲ್ವಾ ಹುಡುಗರು ಒಂದು 2-3 ಜನ ಈಗಿದ್ದಾರೆ, ನಾನು ನೋಡಿದೀನಿ. ಈಗಿದ್ದಾರೆ. ಬಟ್ ಹುಡುಗಿರೇ ಜಾಸ್ತಿ ಡ್ಯಾನ್ಸ್ ಕ್ಲಾಸ್ಗಳಲ್ಲಿ. ಡ್ಯಾನ್ಸ್ ಕ್ಲಾಸ್ ಅಲ್ಲೂ ಜಾಸ್ತಿ ಅವರೇನಾ? ಇನ್ನೊಂದೇನೋ ಒಂದು ಇದೆಯಲ್ಲ, ಅದು ಎವ್ರಿ ಮದರ್ಸ್ ಡ್ರೀಮ್ ಅಂತ, ತಮ್ಮ ಮಕ್ಕಳು ಡ್ಯಾನ್ಸ್ ಮಾಡೋದು ಏನೋ ಒಂದು ಓದಿದ್ದೆ. ತುಂಬಾ ಚೆನ್ನಾಗಿತ್ತು, ನಂಗೆ ಕರೆಕ್ಟ್ ಆಗಿ ನೆನಪಾಗ್ತಿಲ್ಲ. ಹುಡುಗರಿಗೆ ಕಷ್ಟ. ಬಟ್ ಎಲ್ಲ ಮಕ್ಕಳು, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಹುಟ್ಟಿ ಒಂದ್ ಸ್ವಲ್ಪ 1-2 ವರ್ಷಕ್ಕೆ ಡ್ಯಾನ್ಸ್ ಮಾಡೇ ಮಾಡ್ತವೆ. ಸುಮ್ನೆ ಮ್ಯೂಸಿಕ್ ಕೇಳಿಸ್ಕೊಳ್ಳೋದು, ಏನೋ ಮಾಡೋದು. ನನ್ ಮಗ ಮಾಡ್ತಾನೆ, ಎಲ್ಲಾ ಮಕ್ಕಳು ಮಾಡ್ತಾರೆ. ನನ್ನ ಮಗ ಮಾಡ್ತಾನೆ, ಕಳಿಸ್ತೀನಿ ನಿಮಗೆ ಒಂದು ವಿಡಿಯೋ ಮಾಡಿದಾನೆ. ಯಾವ್ದಾದ್ರು ಫನ್ನಿ ಸ್ಟೋರಿ, ಕೊರಿಯೋಗ್ರಫಿಗೆ ಹೋಗಿದ್ದು ಮಾಡಿದ್ದು ಯಾವ್ದಾದ್ರು ಸಡನ್ ಆಗಿ ನೆನಪು ಬರೋದು? ತುಂಬಾ ಫನ್ನಿ ಆಗಿತ್ತು. ಫನ್ನಿ ಯಾವ್ದು ಸಡನ್ ಆಗಿ ನೆನಪಾಗ್ತಾ ಇಲ್ಲ. ಹೆಸರು ಬೇಡ, ತುಂಬಾ ಕೆಟ್ಟದಾಗಿ ಪರ್ಫಾರ್ಮ್ ಮಾಡಿರ್ತಾರೆ ಆತರ ಯಾವ್ದಾದ್ರು ಸ್ಟೋರಿ. ಅವ್ರ ಹೆಸರೆಲ್ಲ ಹೇಳೋದು ಬೇಡ, ಮತ್ತೆ ಅವ್ರು ನೋಡಿದ್ರೆ ಬೇಜಾರು ಮಾಡ್ಕೋಬಾರ್ದು. ಹೌದು, ಅದು ಆತರ ಫನ್ನಿ ಯಾವ್ದು ನೆನಪಿಲ್ಲ ಅಷ್ಟಾಗಿ. ಬಟ್ ನಂದೇ ಫನ್ನಿ ಹೇಳ್ಬೇಕು ಅಂದ್ರೆ ನನ್ಗೇನಂದ್ರೆ, ಯೂಶಲಿ ಡಾನ್ಸ್ಗೆ ಅಟ್ರಾಕ್ಟ್ ಆಗ್ತಾರೆ ಜನ ಅನ್ನೋದಕ್ಕಿಂತ ಹುಡುಗರು ಹುಡುಗಿರು. ಯಾವ್ದಾದ್ರು ಒಂದು ಹುಡುಗಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿದ್ದಾಳೆ, ಎಲ್ಲ ಚೆನ್ನಾಗಿ
ಚೆನ್ನಾಗಿ ಮಾಡ್ತಾಳೆ ಅಂದ್ರೆ ಹುಡುಗರು ಬೇಗ ಅಟ್ರಾಕ್ಟ್ ಆಗ್ತಾರೆ, ಹುಡುಗ ಮಾಡ್ತಿದ್ದಾನೆ ಅಂದ್ರೂ ಹುಡುಗಿ ಬೇಗ ಅಟ್ರಾಕ್ಟ್ ಆಗ್ತಾರೆ. ಸೊ ಆ ತರ ವಿಷಯದಲ್ಲಿ ನಾವು ಸುಮ್ನೆ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ. ಹಂಗೇನೆ ಫನ್ನಿ ಮೂಮೆಂಟ್ ಏನಂದ್ರೆ, ನಾನು ಯಾವುದೇ ಕಾಲೇಜಿಗೆ ಡ್ಯಾನ್ಸ್ ಹೇಳ್ಕೊಡಕ್ ಹೋದ್ರು ಎಲ್ಲ ನನ್ಗಿನ್ ಚಿಕ್ಕವರು ಹಂಗಿರುತ್ತೆ. ಬಟ್ ಹುಡುಗರಿಗೆ ಯಾವುದೇ ಕಾಲೇಜಿಗೆ ಹೋದ್ರೂ ಎಲ್ಲ ಹುಡುಗಿರು ಚೆನ್ನಾಗಿರೋರು ಸಿಗಾಕೋಬಿಟ್ಟಿರ್ತಾರೆ. ಹಂಗೆ ಸೊ ನನಗೆಲ್ಲ ರೇಗ್ಸ್ತಾರೆ, ನಿನಗೆ ವಯಸ್ಸಾಯ್ತು ಬಿಡು, ನೀನ್ ಡ್ಯಾನ್ಸ್ ಫೀಲ್ಡ್ ಬಿಟ್ಬಿಟ್ಟು ಹೋಗು. ಇವೆಂಟಿಗೆಲ್ಲ ಅಲ್ಲೆಲ್ಲ ಎಷ್ಟು ಚಾರ್ಜಸ್ ಮಾಡ್ತೀರಾ? ದುಡ್ಡು ಕೇಳ್ತಾ ಇದೀನಿ ಅಂತ ಅನ್ಕೋಬೇಡಿ ದಯವಿಟ್ಟು, ಯಾಕಂದ್ರೆ ನಮ್ಮ ಪಾಡ್ಕಾಸ್ಟ್ ಉದ್ದೇಶನೇ ಅದೇ, ಯಾರಿಗಾರು ಯೂಸ್ ಆಗಬೇಕು, ಗೊತ್ತಾಗಬೇಕು. ಯಾಕಂದ್ರೆ ನಾನ್ ನೋಡ್ದಂಗೆ ಯೂಟ್ಯೂಬ್ದು ಇದೇ ತರ ಹೈಪ್ ಮಾಡಿಬಿಟ್ರು. ಹೆಂಗಂದ್ರೆ ಎಷ್ಟು ಬರುತ್ತೆ ಯಾರು ಕ್ರಿಯೇಟರ್ಗಳು ತೋರಿಸ್ತಾನೆ ಇರಲಿಲ್ಲ ದುಡ್ಡು, ಎಷ್ಟು ಹೈಪ್ ಮಾಡಿಬಿಟ್ರು ಅಂದ್ರೆ ಇವ್ ಲಕ್ಷ ಮಾಡ್ತಾರೆ ಅಂತ ಎಲ್ಲರೂ ಯೂಟ್ಯೂಬ್ ಬಿದ್ಬಿಟ್ರು. ಈಗ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ಈಗ ಸದ್ಯದ ಪರಿಸ್ಥಿತಿಲಿ 1000 ವ್ಯೂಸ್ ಬಂದ್ರೆ 20 ರೂಪಾಯಿ 18 ರೂಪಾಯಿ ಬರ್ತಾ ಇದೆ. ಆ 1000 ವ್ಯೂಸ್ ತಗೋಬೇಕಂದ್ರೆ ಅವನು 3 ವರ್ಷ ಸೈಕಲ್ ಹೊಡಿಬೇಕು. ಸೊ ಈ ತರ ತುಂಬಾ ಹೈಪ್ ಮಾಡಿ ಇಟ್ಟಿದ್ದಾರೆ, ಅದನ್ನ ತೋರಿಸಬಾರ್ದು ಯೂಟ್ಯೂಬ್ ಪಾಲಿಸಿ ಇದೆ ಅಂತ. ಈಗ ಎಲ್ಲರೂ ರಿಯಾಲಿಟಿ ಹೇಳ್ತಿದ್ದಾರೆ. ಸೊ ಆ ತರ ಸುಮ್ನೆ ಬಣ್ಣದ ಕನಸು ಸಿನಿಮಾದಲ್ಲೂ ಅಷ್ಟೇ, ಏನೋ ಕೋಟಿ ಮಾಡ್ತೀವಿ ಅಂತ ಪಾಪ ಬಂದು 2-3 ವರ್ಷ ಸೈಕಲ್ ಹೊಡಿತಾರೆ, ಏನೂ ಆಗಲ್ಲ. ಸೊ ಆ ತರ ಒಂದು ರಫ್ ಆಗಿ ಈಗ ಸಿಂಗರ್ಸ್ಗೆಲ್ಲ ಸೀರಿ ಇದಾಳಲ್ಲ, ಅವರೆಲ್ಲ ಸಿಂಗರ್ಸ್ ಸ್ಟೇಜ್ ಫಂಕ್ಷನ್ ಇವೆಂಟ್ಗೆಲ್ಲ ಹೋದ್ರೆ ಒಂದು 2,500-3,000 ಕೊಡ್ತಾರೆ. ನಾವು ಡ್ಯಾನ್ಸ್ ಮಾಡಿದ್ರೆ ಇವೆಂಟ್ಗಳಿಗೆಲ್ಲ ನೇಮ್ ಮಾಡಿರೋ ಡ್ಯಾನ್ಸರ್ಸ್ ತುಂಬಾ ತಗೋತಾರೆ. ಒಂದು ಬೇಸ್ ಪ್ರೈಸ್ ಎಷ್ಟಿರುತ್ತೆ ಮಿನಿಮಮ್? ಈಗ ಏನೂ ನೇಮ್ ಇಲ್ಲ ಅಂದ್ರೂ ಈಗ ಸಿಂಗರ್ಸ್ ಗಳಿಗೆ 2,000 ಕೊಟ್ಟೆ ಬಿಡ್ತಾರೆ. ನೇಮ್ ಇಲ್ಲ, ಬರೀ ನಿಮ್ಮೂರವ್ರು ಮಾತ್ರ ಗುರುತಿಸಿ ನಿಮ್ನ ಸ್ಟೇಜ್ ಮೇಲೆ ಬಿಡ್ತಿದ್ದಾರೆ ಅಂದ್ರೆ ಇರುತ್ತೆ ಒಂದು 8,000 to 10,000 ಎಲ್ಲ ನಿಮ್ ಟೀಮಿಗೆ ಅಲ್ವಾ? ಮಿನಿಮಮ್, ತುಂಬಾ ಮಿನಿಮಮ್ 8 ಇಂದ 10 ಇರುತ್ತೆ. ಏನೂ ಇಲ್ಲ ಅಂದ್ರೆ ಒಂದು ಪರ್ ಹೆಡ್ 2,000-3,000 ಸಿಗುತ್ತೆ ಅಷ್ಟೇ. ಒಂದ್ 4 ಜನ ಅನ್ಕೊಂಡ್ರೆ ಅಂದ್ರೆ ಹತ್ತಿರದಲ್ಲಿದ್ರೆ ನಾಟ್ ಬ್ಯಾಡ್, ಓಕೆ ಮಾಡ್ಬೋದು. ಅದಂದ್ರೆ ಡ್ಯಾನ್ಸ್ ನ ಕೆರಿಯರ್ ಆಗಿ ತಗೋಬೇಕು ಅಂದ್ರೆ ಆರಾಮಾಗಿ ತಗೋಬಹುದು, ತುಂಬಾ ಚೆನ್ನಾಗಿದೆ. ಎಲ್ಲಾನು ಪಕ್ಕ ಬಿಸ್ನೆಸ್ ತರ ನೋಡ್ಬೇಕಷ್ಟೇ. ಬೆಳಿತೀವಿ ಅಂದ್ರೆ ಬಿಸ್ನೆಸ್ ತರಾನೇ ನೋಡ್ಬೇಕು, ದುಡ್ಡು ಬೇಕು ಅಂದ್ರೆ. ಬದುಕಕ್ಕೆ ಬೇಕೇ ಬೇಕು. ಈಗ ನಮ್ದು ಹೆಂಗ್ ನಡೀತಾ ಇದೆ ಅಂದ್ರೆ, ಜಾಬ್ ಇದೆ ನಂಗೆ, ಅಲ್ಲಿಂದ ಹೆಂಗೋ ಹೊಟ್ಟೆ ಬರ್ತಾ ಇದೆ, ಅದ್ರ ಮೇಲೆ ನಾನು ಹೆಂಗೆ ಖರ್ಚು ಮಾಡ್ತಾ ಇದೀನಿ, ಹೆಂಗೋ ನಡೀತಾ ಇದೆ, ನಾನು ಒಂದು ಪ್ಯಾಷನ್ ತರ ಮಾಡ್ತಾ ಇದೀನಿ. ಅಲ್ಲೇ ಬಿದ್ದು ಯೂಟ್ಯೂಬ್ ಅಲ್ಲೇ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ತುಂಬಾ ಕಷ್ಟ ಇದೆ. ಯಾವ ಟ್ರೆಂಡ್ ನಡೀತಾ ಇದೆ ಡ್ಯಾನ್ಸ್ ಅಲ್ಲಿ ಅಂದ್ರೆ, ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸ್ ಸೇರಿಸಬೇಕು, ಯಾವ್ದಕ್ಕೆ ಸೇರಿಸಿದ್ರೆ ಉತ್ತಮ, ಯಾವ ಸ್ಟೈಲ್? ಇವಾಗಿನ ಜನರೇಷನ್ ನಲ್ಲಿ ನೋಡಕ್ ಹೋದ್ರೆ ಎಲ್ಲಾನು ಕಲಿಸ್ಬೇಕಾಗತ್ತೆ ನೀವು. ಅಲ್ಲ ಈಗ ಭರತನಾಟ್ಯ ಅಥವಾ ಯಾವ್ದು ಏನೇನೋ ಬರ್ತಾವ, ನಂಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ. ವೆಸ್ಟರ್ನ್ ಅಲ್ಲಿ ಪರ್ಟಿಕ್ಯುಲರ್ ಫಾರ್ಮ್ ನಿಮಗೆ ಯಾರು ಹೇಳ್ಕೊಡಲ್ಲ. ಅದೇ ಹಿಪ್ ಹಾಪ್ ನೇ ಕಲಿಬೇಕು, ಕಂಟೆಂಪ್ರರಿನೇ ಕಲಿಬೇಕು ಅಂದ್ರೆ ನೀವು ನಾರ್ತಿಗೆ ಹೋಗ್ಬೇಕು, ಇಲ್ಲಾಂದ್ರೆ ದೇಶ ಬಿಟ್ಟೆ ಹೋಗ್ಬೇಕು. ಅಷ್ಟೆಲ್ಲ ಬೇಡ. ಸೊ ಸಿಂಪಲ್ ಆಗಿ ಕಲಿತೀನಿ ಅಂದ್ರೆ ಇಲ್ಲ, ಎರಡೂ ಒಂದೊಂದ್ ತರ, ಭರತನಾಟ್ಯಂ ಆಗಿರ್ಬೋದು ವೆಸ್ಟರ್ನ್ ಎರಡೂನು ಒಂದೊಂದ್ ತರ ಟ್ರೆಂಡ್ ಅಲ್ಲೇ ಇದೆ. ಈಗ ನಾವೇನು ಡ್ರೆಸ್ಗಳು ಮತ್ತೆ ಹಳೆ ತರ ಹಾಕಕ್ಕೆ ಸ್ಟಾರ್ಟ್ ಮಾಡಿದೀವಿ, ಹಂಗೆ ಭರತನಾಟ್ಯಂಗೂ ಹೋಗ್ತಾ ಇದಾರೆ ಜನ. ಎರಡೂನು ಸೈಕಲ್ ಆಗ್ತಾ ಇದೆ. ತುಂಬಾ ನೋಡಿದೀನಿ ನಾನು ಬೆಲ್ ಬಾಟಮ್ ಪ್ಯಾಂಟ್ ಗಳೆಲ್ಲ ಅವಾಗ ಇದ್ದದ್ದು, ನಾವು PUC ಇದ್ದಾಗ ಟ್ರೆಂಡ್ ಆಗಿತ್ತು. ಸೊ ಆ ತರ ಡ್ಯಾನ್ಸ್ ಕ್ಲಾಸ್ಗೆ ಯಾವ ಏಜ್ ಇಂದ ಸೇರಿಸಬಹುದು? 3 ವರ್ಷದಿಂದ ಸೇರ್ಸಿದ್ರೆ ಒಳ್ಳೇದು. ಅಂದ್ರೆ ಬಟ್ 3 ವರ್ಷಕ್ಕೆ ಪೇರೆಂಟ್ಸು ಎಕ್ಸ್ಪೆಕ್ಟ್ ಮಾಡೋದು ಒಳ್ಳೇದಲ್ಲ. ಅಂದ್ರೆ ಈಗ ಮಕ್ಕಳು ನೋಡಿ ಕಲಿಯೋದು ಜಾಸ್ತಿ, ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಮಾಡಲ್ಲ 3 ವರ್ಷದಲ್ಲಿ. ಬಟ್ ಆ ಅಬ್ಸರ್ವ್ ಏನ್ ಮಾಡಿರ್ತಾರೆ ಅದನ್ನ ಅವರು ಇನ್ನು 1 ವರ್ಷ ಆದ್ಮೇಲೆ ತಗೊಂಡ್ ಬರ್ತಾರೆ. ನಾನು ಅದನ್ನ ನನ್ನ ಕೆರಿಯರ್ ಅಲ್ಲಿ ನಾನು ಟೀಚ್ ಮಾಡಕ್ಕೆ ಯಾವಾಗ ಇರ್ದೆ ಅವಾಗಿಂದ ನಾನು ಅಬ್ಸರ್ವ್ ಮಾಡಿರೋದು ಮಕ್ಕಳಲ್ಲಿ. ಅದನ್ನ ಸುಮಾರು ಜನ ಪೇರೆಂಟ್ಸ್ ಗಳು 3 ವರ್ಷಕ್ಕೆ ಅಂದಾಗ ತಗೊಬಂದ್ ಸೇರಿಸ್ತಾರೆ, 3 ತಿಂಗಳಿಗೇನೆ ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ ಅಂತಾರೆ. ಹಂಗೆ ನನ್ನ ಮಗಗೂ 3 ವರ್ಷನೇ, ಈಗ ಕಳಿಸ್ಬೋದು ಡ್ಯಾನ್ಸ್ಗೆ, ಕಳಿಸ್ಬೋದು. ನಾವು ಮಜಲ್ ಮೆಮೊರಿ ಅಂತೀವಿ ಡ್ಯಾನ್ಸ್ ಅಲ್ಲಿ. 3 ವರ್ಷದ ಮಕ್ಕಳಿಗೆ ಮಜಲ್ ಮೆಮೊರಿ ಬರಲ್ಲ, ಬಟ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವ್ ಏನ್ ಹೇಳ್ಕೊಟ್ಟಿರ್ತೀವಿ ಅದೆಲ್ಲ ಇರುತ್ತೆ ಅವರಿಗೆ. ಅದನ್ನ ಅವ್ರಿಗೆ ಯಾವಾಗ ಬುದ್ಧಿ ಬರುತ್ತೆ ಆಗ ಆಚೆ ಬರುತ್ತೆ. ಅದು ತುಂಬಾ ಜನ ಮಕ್ಕಳು ಹಂಗಿದ್ದಾರೆ. ನಾನು ಮುಂದಿನ ವರ್ಷ ಸೇರ್ಸೋಣ ಅಂತ ಅನ್ಕೊಂಡಿದ್ದೆ. ಏನೇ ಅಡ್ವೈಸ್ ಅಪ್ಕಮಿಂಗ್ ಡ್ಯಾನ್ಸರ್ಸ್, ಕೊರಿಯೋಗ್ರಾಫರ್? ಅಡ್ವೈಸ್ ಮಾಡೋ ಏನಾದ್ರು ಒಂದು ಟಿಪ್ಸ್, ಈ ತರ ಹಿಂಗ್ ಮಾಡಿ ಹಿಂಗಾಗತ್ತೆ, ಇಷ್ಟು ದಿನದಲ್ಲಿ ಇಷ್ಟು ಕೋಟಿ ದುಡ್ಡು ಮಾಡ್ಬೋದು. ದುಡ್ಡು ಅದೇ ನಾನು ಸ್ಟಾರ್ಟಿಂಗ್ ಏನು ಹೇಳಿದೆ, ಅವ್ರ ಲೈಫ್ ಸ್ಟೈಲಿಗೆ ಬಿಟ್ಟಿದ್ದು. ದುಡ್ಡು ಮಾಡಬೇಕು ಅಂತ ನಿಂತ್ರೆ ಮಾಡ್ಬೋದು, ಬಟ್ ಪೇಷನ್ಸ್ ಇರ್ಬೇಕಷ್ಟೇ. ಈಗ ಹಠ ಬೀಳಕ್ಕಾಗಲ್ಲ, ದುಡ್ಡು ಬೇಕು. ಇನ್ನೊಂದೇನಂದ್ರೆ ಬರೀ ಡ್ಯಾನ್ಸ್ ಫೀಲ್ಡ್ ಅಲ್ಲಿ ಅಂತ ಅಲ್ಲ, ನಾನ್ ನಂಬೋದೇನು ಅಂದ್ರೆ ಯಾವುದೇ ಫೀಲ್ಡ್ ಅಲ್ಲಿ ಆಗಿದ್ರು ದುಡ್ಡು ಹಿಂದೆ ಹೋದ್ರೆ ದುಡ್ಡು ಬರಲ್ಲ. ಯಾವುದೇ ಫೀಲ್ಡ್ ಅಲ್ಲಿ ಮಿನಿಮಮ್ 5 ವರ್ಷ ಒದ್ದಾಡ್ಬೇಕಂತ, ಅಷ್ಟು ನೀವು ಪೇಷನ್ಸ್ ಇಟ್ಕೊಂಡ್ಬಿಟ್ರೆ ಮಾಸ್ಟರ್ ಆಗಿಬಿಡ್ತೀರ ಅದರಲ್ಲಿ. ಅಲ್ಲಿವರೆಗೂ ಯಾರೋ ತಡ್ಕೊಳಲ್ಲ. ನಾನು ಇನ್ನೊಂದು ತುಂಬಾ ಅಬ್ಸರ್ವ್ ಮಾಡಿದ್ದಂದ್ರೆ, ಪೇರೆಂಟ್ಸ್ ಡ್ಯಾನ್ಸ್ ಕ್ಲಾಸ್ ಕಳಿಸ್ತಾರೆ. ಈಗ ಒಂದು ಹೆಣ್ಮಗಳು ಅನ್ಕೊಳ್ಳಿ ಅಥವಾ ಹುಡುಗನ ಅನ್ಕೊಳ್ಳಿ, ಚಿಕ್ಕದ್ರಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತಾರೆ. ಅದೇ ಮಗು ನೀವು ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಅದೇ ಮಗು ಒಂದು 15 ವರ್ಷ 20 ವರ್ಷ ಅದೇ ಮಗು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಕ್ ಕೊಡಲ್ಲ. ಈಗೂ ಇದೆಯಾ ಅದು? ಅಂದ್ರೆ ಜನಗಳ ಮಧ್ಯೆ ಡ್ಯಾನ್ಸ್ ಮಾಡೋದು ತುಂಬಾ ಕಡಿಮೆ ಆಗಿದೆ ಅನ್ಸುತ್ತೆ. ಕಮ್ಮಿ. ಇವಾಗ ಮುಸ್ಲಿಂ ಹೆಣ್ಮಕ್ಳನ್ನೇ ಬರ್ತಿದ್ದಾರೆ ಡ್ಯಾನ್ಸ್ ಕ್ಲಾಸ್ಗೆ. ಮುಂಚೆ ಅವ್ರನ್ನ ಡ್ಯಾನ್ಸ್ ಇದನ್ನೇ ಮಾಡಿಸ್ತಾ ಇರ್ಲಿಲ್ಲ. ತುಂಬಾ ಕಮ್ಮಿ ಆಗಿದೆ. ಬಟ್ ಒಂದು ಹೆಣ್ಮಕ್ಳದು ಒಂದೇನಂದ್ರೆ ಅವರೇನೆ ಹಿಂದೆ ಇಟ್ಬಿಡ್ತಾರೆ. ಅಂದ್ರೆ ಅದು ಹೆಸಿಟೇಟ್ ಅಲ್ಲ. ಹೆಂಗೆ ಅಂದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂದ್ರೆ, ನಾನು 7th ಅಲ್ಲಿ ಕಬಡ್ಡಿ ಆಡ್ತಾ ಇದ್ದೆ. ಒಂದು ಸ್ಪೋರ್ಟ್ಸ್ ಟೈಮ್ ಅಲ್ಲೇನೆ ಕಬಡ್ಡಿ ಆಡಿ ಗೆದ್ದಿತ್ತು. ಮೇ ಬಿ ಅದು ತಾಲೂಕ್ ಲೆವೆಲ್ಗೋ ಯಾವ್ದಕ್ಕೋ ಒಂದು ಸೆಲೆಕ್ಟ್ ಆಗಿತ್ತು, ಅಷ್ಟು ನೆನಪಿಲ್ಲ. ಗ್ಯಾಪ್ ಅಲ್ಲಿ ನಾನು ಮೆಚ್ಯೂರ್ ಆದೆ. ಅಲ್ಲಿ ಗ್ಯಾಪ್ ಆಯ್ತು ಸ್ವಲ್ಪ. ನಮ್ಮನೇಲಿ ಅಷ್ಟು ತುಂಬಾನೇ 3
ತಿಂಗಳು ಮನೇಲೇ ಇರ್ಬೇಕು ನೀನು ಆ ಥರ ಅಷ್ಟು ಕಲ್ಚರ್ ಇಲ್ಲ. ಓಕೆ ಫೈನ್, ಹೋಗು ನೀನು 1 ಮಂತ್ ಮೇ ಬಿ ಒಂದು 20 ಡೇಸ್ ಇಟ್ಕೊಂಡಿದ್ರು ಮನೇಲಿ ಅಷ್ಟೇ, ಹೋಗು ಪರವಾಗಿಲ್ಲ. ಅದಾದ್ಮೇಲೆ ನಾನು ಕಬಡ್ಡಿ ಆಡಿದ ರೀತಿನೇ ಬೇರೆ. ನನ್ಗೆ ಅನ್ಸಂಗೆ ನಮ್ದು ಹಾರ್ಮೋನೇ ಚೇಂಜ್ ಮಾಡ್ಬಿಡುತ್ತೆ ಅದನ್ನ. ಕಂಪೇರಿಟಿವ್ಲಿ ಸಾಫ್ಟ್ವೇರ್ ಆಗಿಬಿಡ್ತಾರಲ್ವಾ, ಆಗ್ಬಿಡ್ತಾರೆ. ರೌಡಿ ಬೇಬಿ ಇದ್ದವರು ಸೈಲೆಂಟ್ ಬೇಬಿ ಆಗಿಬಿಡ್ತಾರೆ. ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ. ಸೊ ಹಂಗೇನೆ ಡ್ಯಾನ್ಸ್ ಅಲ್ಲೂ ಅದು ಮಕ್ಕಳು ಚಿಕ್ಕದ್ರಲ್ಲಿ ಏನ್ ಕಲಿತಾರೆ ಹೆಣ್ಮಕ್ಳು, ಅವ್ರು ಮೆಚೂರ್ ಆದ್ಮೇಲೆ ಅದಿರಲ್ಲ, ಬಿಟ್ಬಿಡ್ತಾರೆ. ಆ ಬೋಲ್ಡ್ನೆಸ್ ಆಗಿರ್ಬೋದು ಅದನ್ನ ಅವ್ರು ಮತ್ತೆ ಕಲಿಬೇಕು ಅಂದ್ರೆ ಅವ್ರು ಮತ್ತೆ ಲಿಟ್ರಲಿ ABCD ಇಂದ ಕಲ್ತಂಗ ಆಗುತ್ತೆ ಅವರಿಗೆ. ಎಕ್ಸಾಕ್ಟ್ಲಿ. ವರ್ಕ್ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್. ಈಗ ಕೌಶಿಕ್ ಅವ್ರ ಜೊತೆ ವರ್ಕ್ ಮಾಡಿದಿರಲ್ವಾ, ಅವ್ರ ಕೊರಿಯೋಗ್ರಾಫರ್. ಎಲ್ಲ ವರ್ಕ್ಶಾಪಿಗೆ ಹೋಗಿದ್ದದು. ವರ್ಕ್ಶಾಪ್ ಅಲ್ಲಿ ಇರುತ್ತಾ? ಅಂದ್ರೆ ಅವರು ನಿಮ್ಗೆ ಡ್ಯಾನ್ಸ್ ಹೇಳ್ಕೊಡ್ತಾರೆ. ಏನೀಗ ಅಂದ್ರೆ ಯಾವ ತರ ಇರುತ್ತೆ ಅಂತನಾ? ಈಗ ಫೋಟೋಗ್ರಫಿಯಲ್ಲಿ ಹೆಂಗಿರುತ್ತೆ ವರ್ಕ್ಶಾಪ್ ಅಂದ್ರೆ ಒಂದು ಸ್ಪೆಷಲ್ ಸ್ಕಿಲ್ ಬಗ್ಗೆ ಹೇಳ್ಕೊಡ್ತಾರೆ. ಯಾವ ತರ ಅಂದ್ರೆ ಒಂದು ಡ್ರೋನ್ ಆಪರೇಟ್ ಮಾಡೋದು, ಅಥವಾ ಗಿಂಬಲ್ ಆಪರೇಟ್ ಮಾಡೋದು. ಡ್ಯಾನ್ಸ್ ಅಲ್ಲಿ ನೀವು ಕಲ್ತಿರ್ತೀರಲ್ವಾ ಆಲ್ರೆಡಿ, ಇಲ್ಲ ಯಾವ್ದಾದ್ರು ಹೊಸ ಫಾರ್ಮ್ಯಾಟ್ ಯಾವ್ದಾರು ಕಲಿಸ್ಕೊಡ್ತಾರೆ? ಇಲ್ಲ, ನಾವು ಯೂಶಲಿ ನಾವೆಲ್ಲ ತಿಳ್ಕೊಂಡಿರೋದು ಅದೇ, ಡ್ಯಾನ್ಸ್ ಅಂದ್ರೆ ಒಂದ್ ಪರ್ಟಿಕ್ಯುಲರ್ ಲೈನ್ ಇದೆ ಅದಕ್ಕೆ ಅಂತ. ಡ್ಯಾನ್ಸ್ ಅಲ್ಲಿ ಯಾವ ಲೈನು ಇಲ್ಲ, ಕಲ್ತು ಬಿಟ್ವಿ ಅಂತಾನೆ ಯಾವ್ದು ಇಲ್ಲ. ನಾನ್ ಇನ್ನೂ ಕಲಿತಾ ಇದ್ದೀನಿ. ನಾನು ಇವಾಗ ನಂಗೆ ಈಗ ಹೊಸದಾಗಿ ಪರಿಚಯ ಆದ್ರು ಹಾಸನಲ್ಲಿ ಹಿಪ್ ಹಾಪ್ ಡ್ಯಾನ್ಸರ್ ಸಂಜಯ್ ಅಂತ. ನಾನು ಅವರಿಂದ ನಾನು ಹಿಪ್ ಹಾಪ್ ಕಲಿತಾ ಇದ್ದೀನಿ. ಬೇಸಿಕ್ ಗೊತ್ತು, ಬಟ್ ಇನ್ನು ಮುಂದೆ ಕಲಿಬೇಕು. ಸೊ ನಾನು ಕಲಿತಾ ಇದ್ದೀನಿ. ಕೌಶಿಕ್ ಸುವರ್ಣ ಅವ್ರ ವರ್ಕ್ಶಾಪ್ ಹೋದಾಗ ಅವ್ರ ಫಾರ್ಮ್ ಕಲಿತೆ ನಾನು. ಅವ್ರು ಹೆಂಗ್ ಕೊರಿಯೋಗ್ರಫಿ ಮಾಡ್ತಾರೆ, ಅವ್ರು ಹೆಂಗ್ ಯೂಸ್ ಮಾಡ್ತಾರೆ, ಮ್ಯೂಸಿಕ್ಯಾಲಿಟಿ. ಡ್ಯಾನ್ಸರ್ಸ್ಗೆ ಮೇಜರ್ ಆಗಿ ಬೇಕಾಗಿರೋದೇ ಮ್ಯೂಸಿಕ್ಯಾಲಿಟಿ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಅಬ್ಸರ್ವ್ ಮಾಡೋದು. ತುಂಬಾ ಕೆಲವೊಂದು ಕೊರಿಯೋಗ್ರಾಫರ್ಸ್ ಅಂತೂ ತುಂಬಾ ಪರ್ಫೆಕ್ಟ್ ಇರೋ ಕೊರಿಯೋಗ್ರಾಫರ್ಸ್ ಏನೇ ಒಂದ್ ಸಾಂಗ್ ಕೊರಿಯೋಗ್ರಫಿ ಮಾಡ್ಬೇಕು ಅಂದ್ರೆ 10 ಸರಿ ಕೇಳ್ತಾರೆ ಸಾಂಗ್ ನ ಫುಲ್ ಹೆಡ್ಫೋನ್ಸ್ ಹಾಕೊಂಡು, ಇಲ್ಲಾಂದ್ರೆ ಕಿವಿ ಪಕ್ಕನೇ ದಪ್ಪ ಸ್ಪೀಕರ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಚಿಕ್ಕ ಬೀಟು ಹಿಂದ್ಗಡೆ ಯಾವ ಬೀಟ್ ಬರ್ತಿದೆ ಅದಕ್ಕೂ ಜಾಸ್ತಿ ಯಾವ್ದು ಬರ್ತಿದೆ, ಅದಕ್ಕಿನ್ನ ವಾಲ್ಯೂಮ್ ಇನ್ನದಕ್ಕಿದೆ, ಈ ತರ ಪೂರ್ತಿ ಅಬ್ಸರ್ವೇಷನ್ ಮಾಡ್ತಾರೆ. ಅದನ್ನ ಅಬ್ಸರ್ವೇಷನ್ ಮಾಡಿ ಯಾವ ಬೀಟಿಗೆ ಹೆಂಗ್ ಸ್ಟೆಪ್ ಕೂರ್ಸಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಅದನ್ನ ಮ್ಯೂಸಿಕ್ಯಾಲಿಟಿ ಮೂಡ್ಗೆ ಮ್ಯಾಚ್ ಆಗಬೇಕು. ಈಗ ಸ್ಯಾಡ್ ಸಾಂಗ್ ಒಂದ್ ಟೋನ್ ಅಲ್ಲಿ ಹೋಗ್ತಾ ಇದೆ, ಆ ಟೋನ್ ಅಲ್ಲೇ ಸ್ಟೆಪ್ಸ್ ತೆಗಿತಾರೆ. ಈಗ ಕೆಲವೊಬ್ರು ಡ್ಯಾನ್ಸ್ ನ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ, ಅದ್ರಲ್ಲಿ ಏನಿರುತ್ತೆ ನಮಗೆ ಅಬ್ಸರ್ವ್ ಮಾಡಕ್ ಗೊತ್ತಿಲ್ಲ, ಬಟ್ ಆದ್ರೂ ತುಂಬಾ ಇಷ್ಟ ಆಗಿರುತ್ತೆ. ಏನಕ್ಕೆ ಅಂದ್ರೆ ಅವ್ರು ಮ್ಯೂಸಿಕ್ಯಾಲಿಟಿ ಹಿಡ್ದಿರ್ತಾರೆ ಅದ್ರಲ್ಲಿ, ಆ ಮ್ಯೂಸಿಕ್ ಇರೋ ಜೀವನ ಡ್ಯಾನ್ಸ್ ಅಲ್ಲಿ ತಂದಿರ್ತಾರೆ. ಇದೇ ನಾನು ಅಂದ್ರೆ ನನಗೆ ಮ್ಯೂಸಿಕ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ, ನಾನೀಗ ಒಂದ್ ಸ್ವಲ್ಪ ತಿಳ್ಕೊತಾ ಇದ್ದೀನಿ ಯೂಟ್ಯೂಬ್ ವಿಡಿಯೋ ನೋಡಿ. ಅಲ್ಲಿಯೂ ಬರುತ್ತೆ ಈಗ ಮೇಜರ್ ಸ್ಕೇಲ್, ಮೈನರ್ ಸ್ಕೇಲ್, ಆ ತರ ಆಲ್ಮೋಸ್ಟ್ ಸಿಂಗರ್ಸ್ಗೂ ಡ್ಯಾನ್ಸರ್ಸ್ಗೂ ತುಂಬಾ ಸಿಂಕ್ ಆಗುತ್ತೆ ಈ ತರ ವಿಷಯಗಳಲ್ಲಿ. ಸಿಂಗರ್ಸ್ ಇದನ್ನೆಲ್ಲ ತಿಳ್ಕೊಬೇಕು, ಡ್ಯಾನ್ಸರ್ಸ್ ಇದನ್ನೆಲ್ಲ ತಿಳ್ಕೊಬೇಕು. ಏನಂದ್ರೆ ಟೆಕ್ನಿಕಲ್ ನಾವು ಸುಮ್ಮನೆ ಏನೋ ಒಂದ್ ಇದ್ರಲ್ಲಿ ಬಂದ್ಬಿಟ್ವಿ ಆ ಸಾಂಗಿಗೆ. ಅದ್ ಬಿಟ್ರೆ ಇಷ್ಟನೂ ಇಲ್ಲ, ಯಾವಾಗೂ ಡ್ಯಾನ್ಸು ಮಾಡಿಲ್ಲ, ಸಿಂಗಿಂಗು ಮಾಡಿಲ್ಲ, ಸೊ ನಾಲೆಜ್ ಕಮ್ಮಿ. ಹೆಂಗೆ ಕೌಶಿಕ್ ಅವ್ರು ಹೇಗೆ ಅನಿಸ್ತಾರೆ? ಇಫ್ ಏನಾದ್ರೂ ನೀವು ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ನಾನು ಅವ್ರನ್ನ ಟ್ಯಾಗ್ ಮಾಡ್ತೀನಿ ನಿಜವಾಗ್ಲೂ. ಯಾಕಂದ್ರೆ ನನಗೆ ತುಂಬಾ ಇಷ್ಟ ಆಯ್ತು. ಅವ್ರನ್ನ ನಾವು ಸೋಷಿಯಲ್ ಮೀಡಿಯಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋದೇ ಬೇರೆ, ಅವ್ರ ಎದುರುಗಡೆ ಇರೋ ಪರ್ಸನ್ನೇ ಬೇರೆ. ತುಂಬಾ ಧಾರಾಳವಾಗಿ ಅವ್ರ ವಿದ್ಯೆನ ಹರಿಸ್ತಾರೆ. ಯೂಶಲಿ ಯಾರು ಹಂಗ್ ಮಾಡಲ್ಲ. ನಾರ್ಮಲ್ ಕೊರಿಯೋಗ್ರಾಫರ್ಸ್ ಏನೇ ಅವ್ರದ್ದು ಒಂದ್ ಸೀಕ್ರೆಟ್ ಇರುತ್ತೆ. ಎಲ್ಲಾ ಕೊರಿಯೋಗ್ರಾಫರ್ಸ್ಗೂ ಒಂದೊಂದ್ ಸೀಕ್ರೆಟ್ ಇರುತ್ತೆ. ಅವ್ರ ಡ್ಯಾನ್ಸ್ ಮಾಡೋ ಸ್ಕಿಲ್ಸ್ ಅದನ್ನ ಬೇರೆಯವ್ರಿಗೆ ಹೇಳ್ಕೊಡಲ್ಲ. ಈವನ್ ಅವ್ರ ಸ್ಟೂಡೆಂಟ್ಸ್ಗೆನೆ ಹೇಳ್ಕೊಡಲ್ಲ ಅವರು. ಅದೊಂದು ಹಿಡ್ದಿರ್ತಾರೆ, ಯಾಕಂದ್ರೆ ಅವ್ರದ್ದು ಯೂನಿಕ್ನೆಸ್ ಅವ್ರದ್ದು ಇರ್ಬೇಕು, ಅವ್ರ ನೇಮ್ ಹಂಗೆ ಇರ್ಬೇಕು. ಬಟ್ ಕೌಶಿಕ್ ಸುವರ್ಣ ಅವ್ರ ಹಂಗಲ್ಲ. ನಾನ್ ಅಬ್ಸರ್ವ್ ಮಾಡ್ದಂಗೆ ಒಂದು ವರ್ಕ್ಶಾಪ್ ಅಲ್ಲೇ ನನಗನ್ಸಿದ್ದು ನಾನ್ ಡ್ಯಾನ್ಸ್ ಹೇಳ್ಕೊಟ್ರೆ ಹಿಂಗೆ ಹೇಳ್ಕೊಡ್ಬೇಕು ಅಂತ. ಅಷ್ಟು ಚೆನ್ನಾಗಿ ಹಿಂಗೆ ಕೇಳಿಸ್ಕೋಬೇಕು ಮ್ಯೂಸಿಕ್ ನ, ಈ ತರನೇ ಇದೆ. ಈ ಮ್ಯೂಸಿಕ್ ಹಿಂಗ್ ಬರ್ತಿರೋದ್ರಿಂದ ನಾನು ಈ ಸ್ಟೆಪ್ ಮಾಡ್ತಾ ಇದೀನಿ. ಅದೆಲ್ಲ ನಮ್ಮ ಸಾಂಗ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದಾರೆ ಹಂಗಾರೆ. ನಂಗೆ ನಿಜ ಸ್ಟಾರ್ಟಿಂಗ್ ಅನ್ಸೋದು ತುಂಬಾ ಕಾಂಪ್ಲೆಕ್ಸ್ ಮಾಡ್ತಿದಾರಲ್ಲ ಇವರು ಅಂತ. ಆಮೇಲೆ ಈಗ ನೋಡ್ತಾ ಇದ್ದೀನಿ ನಾನು. ನಿನ್ನೆ ಅಂದೆ ಸಿರಿಗೆ ನಿಜವಾಗ್ಲೂ ಕೊರಿಯೋಗ್ರಫಿ ಚೆನ್ನಾಗಿದೆ ಕಣೆ, ಅದು ನಾವು ಸ್ಟಾರ್ಟಿಂಗ್ ಹಂಗೆ ಅನ್ಸೋದು ನಮ್ಮ ಲೆವೆಲ್ಗಿಂತ ಜಾಸ್ತಿ ಹೋಗ್ಬಿಟ್ಟಿದ್ದಾರೆ ಇವರು ಅಂತ. ಬಟ್ ನಾನೇ ನಮ್ಮ ಸಾಂಗ್ನ ಯೂಶುವಲಿ ನಮ್ಗೊಂದು ಬೋರ್ ಆಗುತ್ತೆ, ತುಂಬಾ ದಿನ ನೋಡೋಕ್ಕಾಗಲ್ಲ. ನಾವು ಕಾಂತಾರದ್ ಮಾಡಿದೀವಲ್ಲ, ಒಂದೊಂದು ಸಲ ನೋಡಿರ್ಬೋದು ಮ್ಯಾಕ್ಸಿಮಮ್. ಬಟ್ ಈ ಸಾಂಗ್ನ ನಾನು 100 ಸಲ 100 ಜಾಸ್ತಿನೇ ಆಗಿರ್ಬೇಕು ಬಿಡಿ, ಬಟ್ ಈಗಲೂ ಬೋರ್ ಅನ್ಸಲ್ಲ. ಸೊ ಇದೆ, ಅದೊಂದು ಸೆನ್ಸ್ ಇದೆ ನಿಮ್ಮ ಹತ್ರ. ನಾನು ನೋಡಿರೋ ತರ ಕೌಶಿಕ್ ಅವರು ತುಂಬಾ ಸ್ಟ್ರೇಟ್ ಫಾರ್ವರ್ಡ್, ಒಳಗಡೆ ಏನು ಇಟ್ಕೊಳ್ಳಲ್ಲ. ಯಾಕಂದ್ರೆ ಅವ್ರದೊಂದು ನಾನು ಪರ್ಸನಲಿ ನೋಡಿಲ್ಲ, ಒಂದು ಪಾಡ್ಕಾಸ್ಟ್ ಅಲ್ಲಿ ನೋಡಿದ್ದೆ. ನಮ್ಮ ಉತ್ತರ ಕರ್ನಾಟಕದ ಕ್ರಿಯೇಟರ್ಸ್ ಒಂದು ಪಾಡ್ಕಾಸ್ಟ್ ಮಾಡಿದ್ರು, ಅವ್ರದ್ದು ಫುಲ್ 1 hour ಮೇಲಿದೆ, ಅದು ಫುಲ್ ನೋಡಿದ್ದೀನಿ. ನೋಡ್ತಾ ಮನುಷ್ಯ ಎಷ್ಟಾದ್ರು. ಅಂಡ್ ನಾನು ಫಸ್ಟ್ ಟೈಮ್ ಅವಾಗಲೇ ನೋಡಿದ್ದು ಅವ್ರನ್ನ. ಅದಾದ್ಮೇಲೆ ಅದು ಮಯಾವಿದು ಒಂದೇನೋ ಸಾಂಗ್, ಒಂದು ಡ್ಯಾನ್ಸ್ ರೀಲ್ ವೈರಲ್ ಆಯ್ತಲ್ಲ, ಅದು ನೋಡಿ. ಯಾಕಂದ್ರೆ ಆ ಫೀಲ್ಡೇ ಎಲ್ಲಲ್ಲ ನಮ್ಗೆ, ಅದು ರೀಲ್ಸ್ ಫೀಡ್ ಅಲ್ಲೂ ಬರೋದಿಲ್ಲ ನಮ್ಗೆ. ಡ್ಯಾನ್ಸು ಬರಲ್ಲ, ಸಾಂಗ್ಸು ಬರಲ್ಲ. ನಮ್ಗೆ ಬರೋದು ಬರೀ ಕ್ಯಾಮ್ರಾಗಳು, ಲೈಟ್ಗಳು, ಮೈಕ್ಗಳು, ಬರೀ ಇದೇ ತರದ್ ಬರುತ್ತೆ. ಅದಾದ್ಮೇಲೆ ಭರ್ಜರಿ ಬ್ಯಾಚುಲರ್ಸ್, ಅಲ್ಲಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅದೇ ಹೇಳಿದ್ನಲ್ಲ, ಗುರ್ತಿಡಿಯೋದು ಕಮ್ಮಿ. ನಮ್ಗೇನು ನಮ್ದು ಬ್ಯಾಕ್ ಗ್ರೌಂಡ್ ವರ್ಕ್ ಏನಾಗಬೇಕು ನಾವು ಅದಕ್ಕೋಸ್ಕರ ಹೋಗ್ಬೇಕಷ್ಟೇ. ಈಗ ಮುಂದೆ ಯಾರಾದ್ರೂ ಟಿವಿ ಶೋಸ್ಗೆ ಹೋಗ್ಬೇಕು ಅಂತ ಆಸೆ ಪಡೋರಿಗೆ ನಾನು ಹೇಳೋದು, ಕಂಟೆಂಟ್ ಸ್ಟಾರ್ಟ್ ಆಗೋದು ತುಂಬಾ ಕಷ್ಟ. ಅಂತೂ ಪೂರ್ತಿ ಕೇಳ್ತಾರೆ, ದುಡ್ಡು ಕೇಳ್ತಾರೆ. ದುಡ್ಡು ಏನ್ ನನಗೇನು ಕೊಟ್ಟರು ಕೆಲಸ ಆಗಲ್ಲ ಅನ್ಸುತ್ತೆ ನನಗೆ. ಹೌದು, ಈಗ ನೀವು ಯಾರನ್ನ ಬೇಕಾದ್ರೂ ಸರ್ಚ್ ಮಾಡ್ಬೋದು, ಎಲ್ಲೋ ತುಂಬಾ ಕಮ್ಮಿ. ಈ ರಿಯಾಲಿಟಿ ಶೋ ಅಲ್ಲಿ ನನಗೆ ನೆನಪಿರಂಗೆ ಸಂಚಿತ್ ಹೆಗ್ಡೆ ಎಷ್ಟು ಸೀಸನ್ಸ್ ಬಂತು, ಅಷ್ಟು ಸೀಸನ್ ಅಲ್ಲಿ ಸಂಚಿತ್ ಹೆಗ್ಡೆ ನೇಮ್ ಮಾಡಿದಷ್ಟು ಇನ್ಯಾರು ಮಾಡ್ಲಿಲ್ಲ. ಅದು ನನಗೇನ್ ಅನಿಸ್ತು ಗೊತ್ತಾ, ಪರ್ಸನಲ್ ಆಗಿ ಸಂಜಿತ್ ಹೆಗ್ಡೆ ಅವ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೆ ಅಂದ್ರೆ ಅದು ರಿಯಲ್ ಟ್ಯಾಲೆಂಟ್. ಅವರು ಅಲ್ಲಿ ಹೋಗ್ಲಿಲ್ಲ ಅಂದ್ರೂ
ಅವ್ರು ಇಷ್ಟೇ ಸಕ್ಸಸ್ಫುಲ್ ಇರ್ತಿದ್ರ ಅನ್ಸುತ್ತೆ ನನಗೆ. ಅದೇ ತುಂಬಾ ತುಂಬಾ ಯೂನಿಕ್ನೆಸ್ ಇರಬೇಕು, ಆಗ ಏನೋ ಒಂದಾಗುತ್ತೆ. ಇಲ್ಲ ಕಾಮನ್ ಆಗಿ ನಾರ್ಮಲ್ ಆಗಿ ಎಲ್ಲರ ತರ ಇದೀವಿ, ಏನೋ ಒಂದ್ ಸ್ವಲ್ಪ 1-2% ಜಾಸ್ತಿ ಇದೀವಿ ಅಂದ್ರೆ ಏನೂ ಆಗಲ್ಲ. ಅವ್ರಿಗೆ ಮತ್ತೆ ಅವ್ರ ತಪ್ಪು ಅನ್ನಲ್ಲ, ಅವ್ರಿಗೆ TRP ಬೇಕು. ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿರ್ತಾರೆ ಅವರು. ಒಂದು ಉತ್ತರ ಕರ್ನಾಟಕ, ಒಂದು ಮಗು, ಒಂದು ಕ್ಯಾನ್ಸರ್, ಒಂದು ತಾತ. ಸೊ ಒಂದು ಟೆಂಪ್ಲೇಟ್ ಇದೆ ಅವರು, ಮತ್ತೆ ಆಲ್ರೆಡಿ ಸಕ್ಸಸ್ಫುಲ್ ಇದಾರೆ. ಅವ್ರ ಬಗ್ಗೆ ನಾವು ಮಾತಾಡೋದೇ ತಪ್ಪು ಅಲ್ವಾ. ನಾವು ಎಷ್ಟೋ ಜನರನ್ನ ನಾವು ಆಡ್ಕೋತಿದ್ವಿ, ಬಟ್ ಆಲ್ರೆಡಿ ಅವ್ರು ಸಕ್ಸಸ್ಫುಲ್ ಇದಾರೆ. ನಾವು ಕೆಲವೊಂದು ಸಾಂಗ್ ಗಳನ್ನ ನೋಡಿ ಇಲ್ಲಿ ಅವ್ರದ್ದು ಯಾರ್ದು ಹೇಳೋದು ಬೇಡ, ಇಲ್ಲಿ ಹೇಳಿದ್ರೆ ಕಾಂಟ್ರವರ್ಸಿ ಆಗಿಬಿಡುತ್ತೆ. ಭೋಜ್ಪುರಿ ಸಾಂಗ್ಸ್ ಬರ್ತವೆ, ತುಂಬಾ ಒಂಥರ ವಲ್ಗರ್ ಆಗಿರ್ತವೆ, ಆ ತರ ಇರ್ತವೆ, ಬಟ್ ಅವಕ್ಕೂ ಮಿಲಿಯನ್ ಗಟ್ಟಲೆ ವ್ಯೂಸ್ ಇರ್ತವೆ. ಸೊ ಆ ತರದ ಆಡಿಯನ್ಸ್ ನವರು ಇಟ್ಕೊಂಡಿದ್ದಾರೆ. 18-20 ಸೀಸನ್ ಮಾಡಿದ್ದಾರೆ. ಸೊ ಆಲ್ರೆಡಿ ಸಕ್ಸಸ್ಫುಲ್ ಇದಾರೆ. ಅವ್ರದ್ದೊಂದು ಟೆಂಪ್ಲೇಟ್, ರೆಡಿ ಟೆಂಪ್ಲೇಟ್ ಇದೆ. ಬಿಗ್ ಬಾಸ್ ಅಲ್ಲಿ ಅಷ್ಟೇ ನೋಡಿ, ಒಂದು ಲವ್ ಸ್ಟೋರಿ ಇರುತ್ತೆ, ಒಂದು ಅದಿರುತ್ತೆ, ಒಬ್ಬನ ಕಿರಿಕ್ ಪಾರ್ಟಿ ಇರ್ತಾನೆ, ಒಂದು ಟೆಂಪ್ಲೇಟ್ ಸೆಟ್ ಟೆಂಪ್ಲೇಟ್ ಇದೆ. ಅವರು ಸಕ್ಸಸ್ಫುಲ್ ಇದಾರೆ ಅವರು. ಅದಾದ್ಮೇಲೆ ನಮ್ ಟೀಮ್ ಜೊತೆ ಇಲ್ಲ, ನನ್ಗೆ ಶೂಟಿಂಗ್ಸ್ದು ಎಕ್ಸ್ಪೀರಿಯನ್ಸ್ ಇದೆ. ಎಷ್ಟು ಅಂತ ನಂಗೆ ನೆನಪಿಲ್ಲ, ಮೇ ಬಿ ಕಮ್ಮಿನೇ, ಸ್ವಲ್ಪ ಎಕ್ಸ್ಪೀರಿಯನ್ಸ್. ಆಲ್ಬಮ್ ಸಾಂಗ್ ಗಳಿಗೆಲ್ಲ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ನಾನು ನೋಡ್ದಂಗೆ ನಾನು ಮುಂಚೆನೆ ಹೇಳ್ತಾ ಇದ್ದೆ, ಆಲ್ಬಮ್ ಸಾಂಗ್ ಹೀರೋಗೆ ಹೇಳ್ತಾ ಇದ್ದೆ, ನೀವು ಪೇಷನ್ಸ್ ಅಲ್ಲಿ ಇರಬೇಕು ಅಂತ. ಬಟ್ ಹೇಳದ್ ಮೇಲೂ ನಾನು ನೋಡಿರೋ ಶೂಟಿಂಗ್ಸ್ ಅಲ್ಲಿ ಪೇಷನ್ಸ್ ಅಲ್ಲಿ ನಡೆದಿದ್ದು ಇದೊಂದೇ ಶೂಟಿಂಗ್ ಆಕ್ಚುಲಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಹೌದಾ? ತುಂಬಾನೇ ಸ್ಟ್ರೆಸ್ ಇರುತ್ತೆ, ತುಂಬಾನೇ ಕೂಗಾಡ್ತಾ ಇರ್ತಾರೆ. ಲಿಟ್ರಲಿ ಡೈರೆಕ್ಟರ್ಗಳು ಹೆಂಗಿರ್ತಾರೆ ಅಂದ್ರೆ ನಿಮಿಷಕ್ಕೂ ಹೋಗೊಂದು ಸಿಗರೇಟ್ ಎತ್ಕೊಂಡ್ ಬರ್ತಾ ಇರ್ತಾರೆ ಹಿಂಗೆ. ನಮ್ಮಲ್ಲಿ ಸೇದೋರಿಲ್ಲ, ಕುಡಿಯೋರು ಇರಲಿಲ್ಲ ಬಿಡಿ ಯಾರು. ಅಷ್ಟು ಟೆನ್ಷನ್ ಇರುತ್ತೆ. ಬಟ್ ನನ್ಗೇನು ಅನ್ನಿಸ್ತು ಅಂದ್ರೆ, ಏನಕ್ಕೆ ಸ್ವಲ್ಪ ಪೇಷನ್ಸ್ ಅಲ್ಲಿ ಹೋಯ್ತು ಇದು, ಆರಾಮಾಗಿ ಹೋಯ್ತು ಅಂತ ನನ್ಗನ್ಸುತ್ತೆ ಅಂದ್ರೆ, ನಮ್ಮವ್ರ ತರ ಫೀಲ್ ಮಾಡಿದ್ವಿ ನಾವಲ್ಲಿ. ಯಾರು ಹೊರಗಡೆ ಯಾರು ಅನ್ಸಲಿಲ್ಲ. ಎಲ್ಲರೂ ಒಂದೇ ಮೆಂಟಾಲಿಟಿ, ಒಂದೇ ಏಜ್ ಅವರು, ಒಂಥರ ಏನು. ಅಂಡ್ ಫಸ್ಟ್ ಟೈಮ್ ಶೂಟಿಂಗ್ ಮಾಡಿದಾಗ ಬಂದಿದ್ದ ಕ್ಯಾಮ್ರಾಮ್ಯಾನ್ ಅವರು ಕೂಡ ಮೋರೆ ಆಗಿದ್ರಿಂದ ತುಂಬಾ ಚೆನ್ನಾಗಾಯ್ತು. ಸೆಕೆಂಡ್ ಬಂದವರು ಸ್ವಲ್ಪ ಓಕೆ ಬೇರೆ ಅವರು ಅನ್ನೋ ತರ ಫೀಲ್ ಇತ್ತು. ಬಟ್ ಆದ್ರೂ ಸಡನ್ ಆಗಿ ಬಂದ್ಬಿಟ್ರಲ್ಲ ಅವರು, ಪರಿಚಯ ಇರ್ಲಿಲ್ಲ. ಫಸ್ಟ್ ಕ್ಯಾಮ್ರಾಮನ್ಗಳು 1-2 ದಿನ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಇದ್ರು, ಪರಿಚಯ. ಆಮೇಲೆ ಎಲ್ಲಾದ್ರೂ ಡೆಡಿಕೇಶನ್ ಅಷ್ಟೇ ಇತ್ತು. ಅವ್ರವ್ರ ಕೆಲಸ ಅಷ್ಟೇ ಮಾಡಿದ್ರೆ ಎಕ್ಸ್ಟ್ರಾ ಕೆಲಸನ ಮಾಡ್ತಿದ್ರು. ಮೇಕಪ್ ಮ್ಯಾನ್ ಲೈಟ್ ಹಿಡಿಯೋರು, ಕ್ಯಾಮ್ರಾಮನ್ ಗುಡ್ಸಲಾಕೋರು, ಅದು ತುಂಬಾ ಖುಷಿ ಆಯ್ತು. ಡೈರೆಕ್ಟರ್ ಹೋಗಿ ಅಲ್ಲಿ ಕಸ ತೆಗಿಯೋದು, ಆತರ ಯಾರು ಒಂಥರ ಏನು, ಎಲ್ಲರೂ ಅಷ್ಟೇ. ನೀವು ಅಷ್ಟೇ, ಅದನ್ನ ಎತ್ತಿಡು, ಇದನ್ನ ಎತ್ತಿಡು. ಎಲ್ಲಾರು ಏನು ಅವ್ರ ಕೆಲಸ ಅನ್ನೋ ಒಂದು ಆಸೆ ಇತ್ತು, ಅಂದ್ರೆ ಅವ್ರ ಕೆರಿಯರ್ದ ಆಸೆ ಇತ್ತು, ಆ ಆಸೆ ಮೇಲೆ ವರ್ಕ್ ಮಾಡ್ತಾ ಇದ್ರು. ಸೊ ಹಂಗಾಗಿ ತುಂಬಾ ಚೆನ್ನಾಗಾಯ್ತು. ಹೌದು, ಒಬ್ರು ಯಾರು ಬೈದಿಲ್ಲ ಮಾತ್ರ ನಿಜವಾಗ್ಲು. ಟು ಬಿ ಆನೆಸ್ಟ್, ನನಗೆ ಅನ್ಕೊಂಡಿದ್ದೆ, ನನಗಂತೂ ಬೈತಾರ ಅನ್ಕೊಂಡಿದ್ದೆ. ಇವನು ಯಾವನು ಹಿಂಗೆ ಅವನೇ ಅಂತ ಅನ್ಕೋತಾರ ಅನ್ಕೊಂಡಿದ್ದೆ. ನಿಜವಾಗ್ಲು 1-2-3 ಜನ ಅಂದ್ರು, ನೀನೇನು ಹಂಗ್ ಮಾಡಿಬಿಟ್ಟಿ ಅಲ್ವ, ತುಂಬಾ ಚೆನ್ನಾಗಿ ಬಂತಲ್ಲ ಅಂದ್ರು. ಹೌದಾ, ಅಷ್ಟೊಂದು ಚೆನ್ನಾಗಿ ಮಾಡಿದ್ದೀನಿ. ನಂಗೆ ಒಬ್ರು, ನಾವು ಶೂಟಿಂಗ್ ಟೈಮಲ್ಲಿ ಮಾತಾಡ್ಕೊಂಡಿದ್ವಿ ಅದನ್ನ. ಹಂಗೆ ಹೀರೋ ನಿಂತಿರುವಾಗ ಬಟ್ಟೆ ಹಿಂಗ್ ಬಂದಿತ್ತು, ಹೊಟ್ಟೆ ತರ ಕಾಣಿಸ್ತಾ ಇತ್ತು. ಅದನ್ನ ಒಬ್ರು ನನ್ನ ಫ್ರೆಂಡ್ಸ್ ಯಾರಂತ ನೆನಪಿಲ್ಲ ನಂಗೆ, ಅವರೊಬ್ರು ಅದನ್ನ ಮತ್ತೆ ಹಿಂಗ್ ರಿವೈಂಡ್ ಮಾಡ್ಬಿಟ್ಟು, ಹೀರೋಗೆ ಇಷ್ಟೊಂದು ಹೊಟ್ಟೆ ಇದೆ. ಅದು ಆಕ್ಚುಲಿ ಏನಾಗಿತ್ತು ಅಂದ್ರೆ, ಅದು ಗಾಳಿ. ನಾನು ಹೇಳ್ದೆ, ಆ ಗಾಳಿಗೆ ಅದವ್ರು ತುಂಬಾ ಸಣ್ಣ ಇದಾರೆ ಅಂತ. ಹೊಟ್ಟೆ ಪೂರ್ತಿ ಬೆನ್ನಿಗಿದೆ. ಬಟ್ ಅಲ್ಲಿ ಅಲ್ಲಿ ಅಂದ್ರೆ ಅದು ತುಂಬಾ ಜನ ಯಾರು ನೋಡಿಲ್ಲ ಅದನ್ನ. ಆಮೇಲೆ ನನ್ನ ಮಗಳೊಂದು ಇದು ಮಾಡಿದ್ರು, ನಿನ್ನೆ ಹೇಳ್ತಾ ಇದ್ದೆ. ನನ್ನ ಮಗಳು ಒಂದ್ ಸೀನಲ್ಲಿ ಖಡ್ಗ ಇದೆ ನನ್ನ ಕೈಲಿ, ಆ ಸೀನಲ್ಲಿ ಆಕ್ಚುಲಿ ಖಡ್ಗ ಇರಬಾರ್ದಾಗಿತ್ತು. ನಿನ್ನೆ ಹೇಳಿದ್ದು, ನಿನ್ನೆ ಸಂಜೆನೋ ಅಥವಾ ಇವತ್ತು ಹೇಳಿದ್ದು ನನ್ನ ಮಗಳು. ಅವಳು 2-3 ಸಲ ಅಂದಿದ್ದಳು, ಅಪ್ಪ ನೋಡಲಿ ಅಮ್ಮ ಅಲ್ಲಿ ಖಡ್ಗ ಇಸ್ಕೊಂಡಿರುತ್ತೆ, ಮತ್ತೆ ಈಗ ನಿನ್ ಕೈಲಿ ಖಡ್ಗ ಬಂತು ಅಂತ. ಫುಲ್ ಅಂದ್ರೆ ಅಲ್ಲಿ ಟೆನ್ಷನ್ ಅಲ್ಲಿ ಇದ್ವಿ ನೋಡಿ. ಎಲ್ಲಿ ಗೊತ್ತಾ, ರೋಡಲ್ಲಿ ಶೂಟ್ ಮಾಡುವಾಗ ಒಂದು ಕಾರ್ ಬಂತು, ಮಧ್ಯ ಕಮಲದ ಗಂಧಾನಿ ಅನ್ಕೊಂಡು ರೊಟೇಟ್ ಮಾಡ್ತಾಳಲ್ಲ, ಅಲ್ಲಿ ಖಡ್ಗ ಇದೆ. ಆ ತರ ಮಿಸ್ಟೇಕ್ಸ್ ಇರ್ತವೆ. ಮತ್ತೆಲ್ಲ ಹೊಸಬ್ರಲ್ವಾ, ಹೊಸಬ್ರು ಸಕ್ಸಸ್ಫುಲ್ ಆಗಿ ಮುಗಿಸಿದ್ದೇ ಹೆಚ್ಚು. ನನಗೂ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ, ಅಂದ್ರೆ ಸಕ್ಸಸ್ ತಗೊಳುತ್ತೆ ಅಂತ ಇತ್ತು. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿಲ್ಲ ಅದು, ಬಟ್ ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ಆಯ್ತು. ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಓಡಿತು. ಎಷ್ಟು 5 ಲಕ್ಷ ಓಡಿದೆ ರೀಲ್. ಇದು ರೀಲ್ಸ್ ಇರೋ ತರ ಓಡ್ಲಿಲ್ಲ ಅಷ್ಟೇ. ರೀಲ್ಸ್ಗಳು ವೈರಲ್ ಸ್ಟೆಪ್ ಯಾವ್ದು ಇರ್ಲಿಲ್ವಲ್ಲ. ಬಟ್ ಓಕೆ, ನಮಗ್ ಖುಷಿ ಇದೆ ಮಾಡಿದ್ದು. ಯಾವ್ದು ಕೆಟ್ಟ ಕಮೆಂಟ್ ಬರ್ಲಿಲ್ಲಲ್ಲ, ಸಾಕು. ಮತ್ತೆ ಇನ್ನೇನು ಇಲ್ಲ. ಡ್ಯಾನ್ಸ್ ಕ್ಲಾಸ್ನ ಆನ್ಲೈನ್ ಮಾಡ್ಬೋದು. ಯಾಕಂದ್ರೆ ಪ್ರತಿಯೊಂದು ಆನ್ಲೈನ್ ಬರ್ತಾ ಇದೆ ಈಗ. ಮಾಡ್ತಿದ್ದಾರೆ ಆಲ್ರೆಡಿ ತುಂಬಾ ಜನ. ನನಗೂ ಒಂದು ಸಜೆಷನ್ ಬಂತು. ನನ್ನ ಒಬ್ರು ವೆಲ್ ವಿಜರ್ ರುಕ್ಮಂಗದಾರ್ಯ ಅಂತ, ಅವರು ನನಗೆ ಹೇಳಿದ್ರು. ಅವ್ರು ತುಂಬಾನೇ ಫೋರ್ಸ್ ಮಾಡಿದ್ರು ಆಕ್ಚುಲಿ, ಆನ್ಲೈನ್ ಅಲ್ಲಿ ಮಾಡು. ಅವ್ರದ್ದು ಮೇ ಬಿ ADC ಅನ್ನೋ ಒಂದು ಆನ್ಲೈನ್ ಇದು ಸೈಟ್. ದೊಡ್ಡೋರಿಗೆ ಹೇಳ್ಕೊಡ್ತಾರೆ, ಚಿಕ್ಕವರಿಗಲ್ಲ, ವಯಸ್ಸಾದವರಿಗೆ. ವಯಸ್ಸಾದವರಿಗೆ ತುಂಬಾ ಸಿಂಪಲ್ ಸ್ಟೆಪ್ಸ್ಗಳು. ಯಾವ ತರ ಸ್ಟೆಪ್ಸ್ ಅಂದ್ರೆ, ನೀವು ಯಾವ ಮ್ಯೂಸಿಕ್ ಬೇಕಾದ್ರೂ ಹಾಕೋಬಹುದು ಅದನ್ನ. ಹಂಗೆ ಹೇಳ್ಕೊಡ್ತಾ ಇದಾರೆ ಅವ್ರದ್ದು. ನಾನ್ ನೋಡಿರಂಗೆ ಅವ್ರದ್ದು ಮೇ ಬಿ ತುಂಬಾ ಚೆನ್ನಾಗಿ ಓಡ್ತಾ ಇರೋದು ಆನ್ಲೈನ್ ಅಲ್ಲಿ. ಯೂನಿಕ್ ಆಗಿ. ಇಲ್ಲ, ಕನ್ನಡ ಅಲ್ಲ ಅನ್ಸುತ್ತೆ, ಹಿಂದಿ. ನಾನು ನೀಟಾಗಿ ನೋಡಿಲ್ಲ ಅದನ್ನ. ಬಟ್
ತುಂಬ ಕಡೆ ಕೇಳಿದ್ದೀನಿ ಎ ಡಿ ಸಿ ಯೂನಿಕ್ ಆಗಿ ಹೋಗ್ತಾ ಇದೆ. ಮಕ್ಳಿಗೆ ಡ್ಯಾನ್ಸ್ ಹೇಳ್ಕೊಡೋದು ಒಂದು ಕಡೆ, ಜುಂಬಾ ಮಾಡಿಸೋದು ಒಂದು ಕಡೆ, ಅಂದರೆ ವಯಸ್ಸಾದವ್ರಿಗೆ ಡ್ಯಾನ್ಸ್ ಹೇಳ್ಕೊಡೋದೇ ಒಂದು ಯೂನಿಕ್ನೆಸ್. ಅಲ್ಲ ಜುಂಬಾ ಆನ್ಲೈನಲ್ಲಿ ಮಾಡಿಸ್ಬೋದಲ್ವಾ? ಹಾಂ, ಜುಂಬಾನು ಮಾಡಿಸ್ಬೋದು, ಬಟ್ ನನ್ನ ಸಜೆಷನ್ ಕೇಳಿದ್ರೆ ಜುಂಬಾನ ಆನ್ಲೈನ್ಗಿನ್ನ ಆಫ್ಲೈನ್ ಮಾಡಿದ್ರೇ ಒಳ್ಳೇದು. ಅಲ್ವಾ? ಗೊತ್ತಾಗುತ್ತೆ ಇನ್ಸ್ಟ್ರಕ್ಟರ್ಗೆ ಇವ್ರು ಎಷ್ಟು ಮಾಡ್ಬೋದು, ಇವ್ರು ಎಷ್ಟು ಮಾಡೋಕ್ಕಾಗಲ್ಲ, ಇವ್ರದ್ದು ಹೆಲ್ತ್ ಹೆಂಗಿದೆ, ಜಿಮ್ಮಲ್ಲಿ ಹೆಂಗೆ ನಿಮ್ದು ಹೆಲ್ತ್ ಕಂಡೀಷನ್ ಕೇಳ್ತಾರಲ್ವ, ನಂಗಷ್ಟು ಗೊತ್ತಿಲ್ಲ. ನಾವು ಜುಂಬಲ್ಲಿ ಕೇಳ್ತೀವಿ ಏನು ಪ್ರಾಬ್ಲಮ್ ಇದೆ ನಿಮಗೆ, PCOD ಇದೆಯಾ ಇಲ್ಲ ಥೈರಾಯ್ಡ್ ಇದೆಯಾ, ಕೇಳಿನೇ ಮಾಡಿಸೋದು ಜುಂಬಾನ. ಹೆಲ್ಪ್ ಆಗುತ್ತಾ PCOD? ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಈಗ ಹೆಣ್ಮಕ್ಳಲ್ಲಿ. ಹೌದು, ಥೈರಾಯ್ಡ್ ಅಷ್ಟೇ, ಗಂಡು ಮಕ್ಕಳಿಗಿಂತ ಜಾಸ್ತಿ ಹೆಣ್ಮಕ್ಳಲ್ಲಿ. ಯಾಕಂದ್ರೆ ನಾನು ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಮಾಡಕ್ಕೆ ಅವಾಗ ಓಡಾಡ್ತಿದ್ನಲ್ಲ, ನಾನು ನೋಡ್ದಂಗೆ PCOD 110 ಜನಕ್ಕೆ ಏನೋ ಇದೆ ಅಂತೆ. ಹೌದು. BP ಶುಗರ್ಗಿಂತ ಜಾಸ್ತಿ. ಕರೆಕ್ಟಾಗಿ ನಂಬರ್ ಗೊತ್ತಿಲ್ಲ ನನಗೆ. BP ಶುಗರ್ಗಿಂತ ಜಾಸ್ತಿ ಅದೇ ಆಗಿದೆ. ನಮಗೇನೆ ಜುಂಬಾಲಿ ಆಲ್ಮೋಸ್ಟ್ ಬರೋ ಎಲ್ಲ ಲೇಡೀಸು 10 ಜನ ಬಂದರೆ 8 ಜನ PCOD ಪ್ರಾಬ್ಲಮ್ ಇಂದಾನೆ ಬರ್ತಾ ಇರೋದು. ಅದು ಬರೀ ಕಾಮನ್ ಪೀಪಲ್, ಸೆಲೆಬ್ರಿಟಿಗಳಿಗೂ ಜಾಸ್ತಿ ಆಗಿದೆ. ಕರೆಕ್ಟಾಗಿ ಗೊತ್ತಿಲ್ಲ. ವಿದ್ಯಾಬಾಲನವ್ರಿಗೂ PCOD ಪ್ರಾಬ್ಲಮ್ ಇದೆ ಅಂತೆ. ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಈಗಿನ ಫುಡ್ಡು ಎಲ್ಲ ಅದೇನೋ ಅಷ್ಟಾಗಲ್ಲ. PCOD ಇರೋರಿಗೆ. ಆಮೇಲೆ ಇನ್ಫರ್ಟಿಲಿಟಿನೂ ತುಂಬಾ ಪ್ರಾಬ್ಲಮ್ ಇದೆ ಈಗ. ಇನ್ಫರ್ಟಿಲಿಟಿ ಅಷ್ಟು ಗೊತ್ತಿಲ್ಲ, ಬಟ್ ಜುಂಬಾ ಮಾತ್ರ ನಾನು ರೆಫರ್ ಮಾಡ್ತೀನಿ PCOD ಇರೋರಿಗೆ. ಮೇಯ್ನ್ ಆಗಿ ನಾನೇನೆ ರಿಸಲ್ಟ್ ನೋಡಿದ್ದೀನಿ ತುಂಬ ಜನದ್ದು. ನನ್ನ ಫ್ರೆಂಡ್ಸೇ ಬರ್ತಾರೆ ನನ್ನ ಹತ್ರ. ಜುಂಬಾ ನನ್ನ ಫ್ರೆಂಡ್ಸ್ ಇಬ್ರಿಗೂ PCOD ಇದೆ. ಬರೀ ಜುಂಬಾ ಅಂತಲ್ಲ, ಡ್ಯಾನ್ಸ್ ಆದ್ರೂ ಮಾಡ್ಬೋದು, ಜುಂಬಾ ಆದ್ರೂ ಮಾಡ್ಬೋದು. ಒಟ್ನಲ್ಲಿ ಬಾಡಿ ಆಕ್ಟಿವ್ ಆಗಿರ್ಬೇಕಷ್ಟೇ. ನಿಮ್ ಪ್ರಕಾರ ಜುಂಬಾ ಡ್ಯಾನ್ಸ್ ಸೇರ್ಕೊಂಡವ್ರಿಗೆ, PCOD ಇರೋರಿಗೆ ಜುಂಬಾ ಡ್ಯಾನ್ಸ್ ಮಾಡಿದ್ರೆ ರಿಸಲ್ಟ್ ನೋಡಿದಿರಾ? ಬೆಸ್ಟ್ ವಿಚಾರ ಅನ್ಸುತ್ತೆ ನನಗೆ ಇಲ್ಲಿವರೆಗೂ ಮಾತಾಡಿದ್ರಲ್ಲಿ. ಫಿಟ್ನೆಸ್ ಸೆಂಟರ್ ಅಂದ್ರೆ ಡಯಟ್ ಪ್ಲಾನ್ ಅಲ್ಲಿ ಹೇಳ್ಕೊಡ್ತೀರಾ ಅಲ್ಲಿ? ಡಯಟ್ ಅಂತ ಬಂದ್ರೆ ಆಕ್ಚುಲಿ ನಾನು ಇದನ್ನ ಮಾತಾಡ್ಬೇಕಿತ್ತು, ಎಲ್ಲೊಂದು ಹೇಳ್ಬೇಕಿತ್ತು. ಯಾಕೆ ಅಂದ್ರೆ ಈಗ ಹೆಲ್ತಿ ಆಗಿರ್ಬೇಕು ಅನ್ನೋ ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತು, ಬಟ್ ಹೆಂಗ್ ಹೆಲ್ದಿ ಆಗಿರ್ಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ನನ್ಗೆ ಹೇಳಕ್ ಬಂದ್ರೆ ಒಂಥರ ಅಂತಾನೆ ಹೇಳ್ಬೋದು. ಸುಮ್ನೆ ಯಾರೋ ಒಂದು ಹೇಳ್ತಾ ಇದಾರೆ, ಕಣ್ ಮುಚ್ಕೊಂಡು ನಂಬ್ತಾ ಇದಾರೆ, ಹಂಗಾಗ್ತಾ ಇದೆ. ಆತರ ತುಂಬಾ ಜನ ಡಾಕ್ಟರ್ಗಳಾಗಿದ್ದಾರೆ ಈಗ. ಫಿಟ್ನೆಸ್ ಅಂದ್ರೆ ಏನೇನೋ ಹೇಳೋದಷ್ಟೇ. ಅಂದ್ರೆ ನಾನ್ ನೋಡಿರಂಗೆ ಈಗ ಫಾರ್ ಎಕ್ಸಾಂಪಲ್ ನನ್ ಬಿಲೀವ್, ಎಲ್ಲಾರು ಇದಕ್ಕೆ ನೆಗೆಟಿವ್ ಕಮೆಂಟ್ಸ್ ಕೂಡ ಬರ್ಬೋದು, ನಂಗೆ ಗೊತ್ತಿಲ್ಲ, ಬಟ್ ನನ್ ಬಿಲೀವ್ ಏನಂದ್ರೆ ಯಾವ ಪ್ಲೇಸ್ ಅಲ್ಲಿ ಯಾವ ತರ ಫುಡ್ ಇದ್ರೆ ಹ್ಯೂಮನ್ ಬಾಡಿಗೆ ಒಳ್ಳೇದಿರುತ್ತೆ ಅನ್ನೋದನ್ನ ನಮ್ಮ ಆನ್ಸಿಸ್ಟರ್ಸೇ ಡಿಸೈಡ್ ಮಾಡಿ ಆಲ್ರೆಡಿ ಈ ತರ. ನಾನು ಹೆಂಗ್ ಹೇಳ್ತಿದೀವಿ ಅಂದ್ರೆ, ಸೌತ್ ಅಲ್ಲಿ ಇರೋ ತರ ಫುಡ್ ನಾರ್ತ್ ಅಲ್ಲಿ ಇರಲ್ಲ. ಕಡೆ ಇರೋ ಈಗ ಹಾಸನಲ್ಲಿ ಇರೋ ಫುಡ್ ಮಂಗಳೂರಲ್ಲಿಲ್ಲ. ಯಾಕೆ ಅಂದ್ರೆ ಎಲ್ಲಾ ಕಡೆನೂ ಒಂದೊಂದ್ ತರ ಚೇಂಜ್ ಆಗುತ್ತೆ ವೆದರ್ ಎಲ್ಲ. ನಮ್ ಕಡೆ ರೈಸ್ ಊಟ ಆದ್ಮೇಲೆ ಇಷ್ಟೇ ತಿನ್ನೋದು. ಹಾ, ಇಷ್ಟು ಒಬ್ರು ತಿನ್ನೋ ರೈಸು ಅಲ್ಲ, ನೀವು ತಿನ್ನೋದು ಬಿಡಿ, ನೀವು ತಿನ್ನೋದು ಇಷ್ಟು ಇಲ್ಲಿ ಅಂದ್ರೆ ಕೆಲಸ ಮಾಡೋರು ಡೈಲಿ ಕೆಲಸ ತಿನ್ನೋಷ್ಟು ರೈಸು ನಮ್ಮಲ್ಲಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ತಿಂದ್ರು ಉಳಿತದೆ. ಹೌದು. ಹಂಗೆ ಅಲ್ಲಿಗೆ ಸೆಟ್ ಆಗೋ ಅಂತ ಫುಡ್ನ ಸೆಟ್ ಮಾಡಿರ್ತಾರೆ. ಬಟ್ ನಾವಿವಾಗ ಮಾಡ್ರೇಟ್ ಆಗ್ತಾ ಈಗ ತುಂಬಾ ಟ್ರೆಂಡ್ ಅಲ್ಲಿ ಬಂದಿರೋದು ಪಿಂಕ್ ಸಾಲ್ಟ್, ಪಿಂಕ್ ಆರ್ ರೆಡ್ ಸಮಥಿಂಗ್, ಬ್ರೌನ್ ಸಾಲ್ಟ್ ಏನೋ ಒಂದು ಹೇಳ್ತಾರೆ, ಅವ್ರ ಬ್ಲಾಕ್ ಸಾಲ್ಟ್ ಏನೋ ಒಂದು, ಆ ಸಾಲ್ಟ್ ಅಂತಾರೆ, ಓಟ್ಸ್ ಅಂತಾರೆ. ಅವಶ್ಯಕತೆ ಇಲ್ಲದೆ ಇರೋದು ಅದೆಲ್ಲ. ಒಬ್ರು ಯೂಟ್ಯೂಬ್ ಅಲ್ಲಿ ಒಬ್ರು ವಿಡಿಯೋ ಮಾಡಿದ್ರು ಹಿಂಗೆ ಫಿಟ್ನೆಸ್ ಇದ್ರಲ್ಲಿರೋರು. ಓಟ್ಸ್ ನ ತಿಂದ್ರೆ ಏನೇನ್ ಸಿಗುತ್ತೆ, ಇಡ್ಲಿ ತಿಂದ್ರೆ ಏನೇನ್ ಸಿಗುತ್ತೆ ಅನ್ನೋದನ್ನ ಮಾಡಿದ್ರು. ಅಲ್ಲಿ ಆ ವಿಡಿಯೋ ನೋಡಿದ ಮೇಲೆನೆ ಓಕೆ, ನಮ್ ಫುಡ್ಡಿಗೂ ಆ ಫುಡ್ಡಿಗೂ ಏನಿದೆ ಅಂತ ನಾನು ರಿಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಂಗೆ ಈ ತರ ಎಷ್ಟೋ ಫುಡ್ಗಳಲ್ಲಿ. ಅಂಡ್ ಚಪಾತಿ ತಿನ್ನಿ ಅಂತಾರೆ. ಫಿಟ್ನೆಸ್ ನೋಡಕ್ ಹೋದ್ರೆ ಚಪಾತಿಗಿನ್ನ ರೈಸ್ ಬೆಟರ್ ಇದೆ. ಫಿಟ್ನೆಸ್ ನೋಡಕ್ ಹೋದ್ರೆ ತುಂಬಾ ವಿಷಯಗಳಿದೆ. ಬಟ್ ಅದು ಚಪಾತಿ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಬರುತ್ತೆ, ಶುಗರ್ ಪೇಷಂಟ್ಗೆ ಒಂದ್ ಸ್ವಲ್ಪ ಒಳ್ಳೇದು. ಶುಗರ್ದು ಓಕೆ, ನಾನು ಹೇಳ್ತಿರೋದು ನಾರ್ಮಲ್ ಆಗಿ ಬರೀ ಫಿಟ್ನೆಸ್ ಅಂತ ನೋಡ್ತಿರೋರಿಗೆ, ವೆಯ್ಟ್ ಲಾಸ್ ಮಾಡ್ಬೇಕು ಅಂತಿರೋರಿಗೆ ರೈಸ್ ಬಿಟ್ಬಿಡಿ, ಲಿಟ್ರಲಿ 1 ಸ್ಪೂನ್ ರೈಸ್ ತಿನ್ನಿ ಸಾಕು ಅಂತಾರೆ. ಇಲ್ಲ, ಅದು ಹಂಗಲ್ಲ ಡಯಟ್ ಮಾಡೋದು. ಅಂದ್ರೆ ಏನ್ ಗೊತ್ತಾ, ರೈಸ್ ತಿನ್ಬಾರ್ದು ಅಂತಲ್ಲ, ನೀವೆಷ್ಟು ರೈಸ್ ತಗೋತೀರಾ ಅಷ್ಟೇ ತರಕಾರಿನೂ ಇರ್ಬೇಕು, ಹಂಗೆ ಆ ತರ. ಅದೇ ಕ್ಲೀನ್ ಆಗಿ ಪೂರ್ತಿ 100% ನಾಲೆಡ್ಜ್ ಕೊಡೋರು ಯಾರು ಇಲ್ಲ. ಹಂಗ್ ಕೊಡಕ್ಕೂ ಆಗಲ್ಲ ಆ ಫೀಲ್ಡ್ ಅಲ್ಲಿ. ಹೆಂಗಂದ್ರೆ ಒಬ್ಬೊಬ್ರು ಬಾಡಿಗೆ ಒಂದೊಂದ್ ತರ ಇರುತ್ತೆ. ಈಗ ನಾನು ಏನ್ ತಿಂದ್ರು ದಪ್ಪ ಆಗಲ್ಲ, ನಾನು ಎಲ್ಲಾ ತರನು ಟ್ರೈ ಮಾಡಿದೆ. ಸೊ ಆ ತರ ಈಗ ತುಂಬಾ ದಪ್ಪ ಇರೋರು, ಅದು ಒಂಥರ ಜೆನೆಟಿಕ್ಸ್ ತುಂಬಾ ವರ್ಕ್ ಆಗುತ್ತೆ ಅನ್ಸುತ್ತೆ ನನಗೆ. ಆಮೇಲೆ ಹೆಲ್ದಿ ಫುಡ್ಸ್ ಅಂತ ಇರುತ್ತೆ, ಅನ್ಹೆಲ್ದಿ ಫುಡ್ಸ್ ಅಂತ ಇದ್ದೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮಾಮೂಲಿ ಈಗ ಕುರ್ಕುರೆಗಳು, ಹಾಳು ಮೋಳು, ಅನ್ಹೆಲ್ದಿನೇ ಅವು. ಅದನ್ನ ಏನೋ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಆದ್ರೆ ನಮಗೆ ಗೊತ್ತಾಗುತ್ತೆ ಫಿಟ್ನೆಸ್ ಟ್ರೈನರ್ಸ್ ಏನಿದ್ದಾರೆ, ಜಿಮ್ಮಲ್ಲಿ ಆಗಿರ್ಬೋದು, ಜುಂಬಾ ಆಗಿರ್ಬೋದು, ಯಾವ್ಯಾವ ತರ ಟ್ರೈನರ್ಸ್ ಇದ್ದಾರೆ, ಅವ್ರಿಗೆ ನೀಟಾಗಿ ಗೊತ್ತಾಗುತ್ತೆ. ಅಂದ್ರೆ ಅವ್ರ ಬಾಡಿ ಹೆಂಗ್ ತಗೊಳುತ್ತೆ. ಈವನ್ ನಮಗೆ ಒಬ್ರು ಬಾಡಿ ಹೆಂಗ್ ವೆಯ್ಟ್ ಲಾಸ್ ಆಗುತ್ತೆ, ಇನ್ನೊಬ್ರದ್ದು ಆತರ ಆಗಲ್ಲ. ಒಬ್ರದ್ದು ಬೇಗ ಆಗ್ಬಿಡುತ್ತೆ, ಒಬ್ರದ್ದು ಎಷ್ಟು ಮಾಡ್ಸಿದ್ರು ಆಗಲ್ಲ. ಹಂಗಿರುತ್ತೆ. ಅವರ ಬಾಡಿನ ಅರ್ಥ ಮಾಡ್ಕೊಳಕ್ಕೆ ನಮಗೊಂದು 2 to 3 months ಬೇಕು. ಫಸ್ಟ್ ಎಕ್ಸರ್ಸೈಸ್ ಯಾವ ತರ ಸೂಟ್ ಆಗುತ್ತೆ ಅವ್ರಿಗೆ ಅದನ್ನ ತಿಳ್ಕೊಬೇಕು. ಆ ಟೈಮಲ್ಲಿ ಒಂದು ಫುಡ್ ಕೊಟ್ಟಿರ್ತೀವಿ, ಅದು ಸೂಟ್ ಆಗ್ತಾ ಇದೆಯಾ, ಆಗ್ತಾ ಇಲ್ಲ ಅಂದ್ರೆ ಓಕೆ ಕ್ಯಾನ್ಸಲ್, ಬೇರೆ ಚೇಂಜ್ ಮಾಡು. ಈ ತರ ಅದು ತುಂಬಾ ಟೈಮ್ ಹಿಡಿಯುತ್ತೆ. ಪಕ್ಕಾ ಕಂಡು ಹಿಡ್ಕೊಂಡು ಮಾಡೋರು ಕಂಟೆನ್ಸ್ಟೆಂಟ್ ಹಂಗೆ ಇರುತ್ತೆ. ಏನಂದ್ರೆ ಕೆಲವೊಂದನ್ನ ನಂಬೋದ ಬಿಡೋದನ್ನ ಗೊತ್ತಾಗಲ್ಲ. ಈಗ ಬಿಸ್ಕೆಟ್ ಅಲ್ಲಿ ಮೈದಾ ಇರುತ್ತೆ ಅಂತಾರೆ, ಬ್ರೆಡ್ ತಿನ್ನಬಾರ್ದು ಅಂತಾರೆ. ನಮ್ಮ ಅಜ್ಜಿ ಕಾಲದಿಂದನೂ ಪಾರ್ಲೆ ಬಿಸ್ಕೆಟ್ ತಿನ್ಕೊಂಡೆ ಬಂದಿದ್ದಾರೆ.
ಅವರೆಲ್ಲ ಚೆನ್ನಾಗೇ ಇದ್ರು. ಬಟ್ ಏನಾಗ್ತಿದೆ ಅಂದರೆ ತಿನ್ನೋದು ಜಾಸ್ತಿ ಆಗ್ತಾಯಿದೆ. ಅವಾಗ ತಿಂಗಳಿಗೆ ಒಂದ್ಸಲ ತಿನ್ನೋರು, ವಾರಕ್ಕೊಂದ್ಸಲ ತಿನ್ನೋರು ಈಗ ಡೈಲಿ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿ ಒಂದು ಸ್ವಲ್ಪ ಡಿಫರೆನ್ಸ್ ಇದೆ ಅನ್ಸುತ್ತೆ. ಹೇಳ್ತಾರೆ ಆ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಮುಂಚೆ ಅರಿತಿರೋ ನೀರಲ್ಲಿ ಹಿಂಗೆ ಹಿಡ್ಕೊಂಡು ಕುಡಿತಿದ್ವಿ, ಇವಾಗ ಯಾಕೆ ಫಿಲ್ಟರ್ ಬಂತು, ಇವಾಗ ಯಾಕೆ ಬಾಟಲ್ ವಾಟರ್ಸ್ ಬಂತು? ಇದಕ್ಕೆ ನಾನು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನಾವು ಅಂದ್ರೆ ನದಿ ಪಕ್ಕ ಇದ್ದಿದ್ವಿ. ಅವಾಗ ಜೆರಿ ಅನ್ನೋರು, ನಮ್ಮ ಕಡೆ ವರ್ತಿ ಅಂತೀವಿ, ಜೆರಿ ಅಂತೀವಿ, ಹಿಂಗ್ ಬರೋದು ನೀರು, ಅದಕ್ಕೊಂದು ಪೈಪ್ ಹಾಕಿರೋರು, ಫುಲ್ ಅದೆಷ್ಟು ಚೆನ್ನಾಗಿರೋದ್ರೆ ನೀರು. ಆಮೇಲೆ ಅಲ್ಲಿಂದ ನಾವು ಬೇರೆ ಕಡೆ ಶಿಫ್ಟ್ ಆದ್ವಿ. ಅದಾದ್ಮೇಲೆ ಅಲ್ಲಿ ಹೋದಾಗ ಸಿಹಿ ನೀರು ಬರೋದು ಬೋರ್ವೆಲ್ ಅಲ್ಲಿ. ಆಮೇಲೆ ಎಲ್ಲ ಸುತ್ತಮುತ್ತ ಜಮೀನು ಮಾಡಕ್ ಶುರು ಮಾಡಿದ್ರು. ಆಮೇಲೆ ಅಲ್ಲಿ ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಅದೆಲ್ಲ ಇಳಿದು ಎಲ್ಲ ಸೌಳ್ ನೀರು. ನಮ್ ಕಡೆ ಸೌಳ್ ಅಂತೀವಿ, ಇಲ್ಲಿ ಏನಂತೀರಿ ಗೊತ್ತಿಲ್ಲ, ಫುಲ್ ಸೌಳ್ ನೀರು, ಕುಡಿಯೋಕೆ ಆಗಲ್ಲ. ಸೊ ಆ ತರ ಆಗಿದೆ. ಎಷ್ಟು ಚೆನ್ನಾಗಿರೋ ನೀರು ಓವರ್ ದ ಟೈಮ್. ಅದು ಅಂದ್ರೆ ಅವಾಗ ಫರ್ಟಿಲೈಸರ್ಸ್ ಎಲ್ಲ ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ. ಸೊ ಈಗ ಹಂಗಾಗಿದೆ. ಹಂಗೇನೆ ಈಗ ನಾರ್ಮಲ್ ಆಗಿ ತಗೊಳ್ಳೋ ಫುಡ್ಡೇ ಕೆಮಿಕಲ್ ಆಗಿ ಬರ್ತಿದೆ. ಇನ್ನ ಕೆಮಿಕಲ್ ಅಲ್ಲಿ ಮಾಡೋ ಬಿಸ್ಕೆಟ್ನೇ ತಿಂದ್ರೆ ಇನ್ನೆಷ್ಟು ಕೆಮಿಕಲ್ ಅನ್ನೋ ತರ ಅದ್ರದ್ದು ಡಬಲ್ ಆಗಿಬಿಟ್ಟಿದೆ. ಡ್ಯಾನ್ಸ್ ಆಯ್ತು, ಅದ್ರ ಜೊತೆ ಫಿಟ್ನೆಸ್, ನ್ಯೂಟ್ರಿಷನ್ ಬಗ್ಗೆನೂ ಬೇಸಿಕ್ ನಾಲೆಜ್ ಕೊಡ್ತೀರಾ? ನಾನು ಡಯಟ್ ಬಗ್ಗೆ ನಾನು ಅಷ್ಟು ಹೇಳಲ್ಲ. ಯೂಶಲಿ ನನ್ನ ಹತ್ರ ಜುಂಬಾ ಕ್ಲಾಸಿಗೆ ಬರ್ತಿರೋರು ಯಾರು ಡಯಟ್ ಬಗ್ಗೆ ಕೇಳಲ್ಲ, ನಾನು ಹೇಳಲ್ಲ. ನಾರ್ಮಲ್ ಆಗಿ ಇಲ್ಲಿ ಯಾರಾದ್ರೂ ಇದಾರೆ ನಮ್ಮ ಒಳ್ಳೆ ನರಸೀಪುರದಲ್ಲಿ ಏನ್ ಬರ್ತದೆ ಡೈಜೆಷನ್ ನ್ಯೂಟ್ರಿಷನಿಸ್ಟ್? ನ್ಯೂಟ್ರಿಷನಿಸ್ಟ್ ಅಷ್ಟು ಪರ್ಫೆಕ್ಟ್ ಆಗಿ ಯಾರು ಇಲ್ಲ ಅನ್ಕೋತೀನಿ. ಅಲ್ಲ ಪರ್ಫೆಕ್ಟ್ ಆಗಿ ಅಂದ್ರೆ ಅದನ್ನೇ ಓದಿದವರು ಇರ್ತಾರೆ, ಪ್ರೊಫೆಷನಲ್ಸ್ ಇರ್ತಾರೆ. ಹೊಳೆ ನರಸೀಪುರದಲ್ಲಿ ಯಾರು ಇಲ್ಲ. ಹಾಸನ ಮೇ ಬಿ ಹಾಸನ ಇರ್ಬೋದು. ಹೊಟ್ಟೆ ಕರೆಸೋದೇ ಒಂದು ದೊಡ್ಡ ಬಿಸ್ನೆಸ್ ಇದೆ, ಬಿಗ್ಗೆಸ್ಟ್ ಬಿಸ್ನೆಸ್ ಸದ್ಯಕ್ಕಿರೋದು. ನನ್ನ ಪ್ರಕಾರ ಎಲ್ಲ ಫೀಲ್ಡಲ್ಲೂ ಎಲ್ಲರಿಂದನೂ ಇನ್ನೊಂದು ಕಲಿಯೋದಿರುತ್ತೆ. ಸೊ ನಾನು ಈ ಪಾಡ್ಕಾಸ್ಟ್ನ ಸ್ಟಾರ್ಟ್ ಮಾಡಿದ್ದೆ ಅದ್ರ ಸಲುವಾಗಿ. ಪ್ರತಿಯೊಬ್ಬರಿಂದನೂ ಕಲಿಯೋದಿರುತ್ತೆ. ನೀವು ಡ್ಯಾನ್ಸ್ ಕಲ್ತ್ರಿ, ಡ್ಯಾನ್ಸ್ ನಿಮಗೇನು ಕಲಿಸ್ತು? ಪೇಷನ್ಸ್. ಎಷ್ಟು ಪೇಷನ್ಸ್ ಬೇಕಾಗುತ್ತೆ. ಎಲ್ಲ ಕ್ರಿಯೇಟಿವ್ ಫೀಲ್ಡಲ್ಲಿ ಪೇಷನ್ಸ್ ಬೇಕೇ ಬೇಕು. ಎಲ್ಲ ಫೀಲ್ಡಲ್ಲೂ ಬೇಕು ಪೇಷನ್ಸ್. ಅದ್ರಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ನನ್ನ ಫೀಲ್ಡಲ್ಲಿ ಹೇಳೋದಾದ್ರೆ, ಹೆಂಗೆ ಅಂದ್ರೆ ದಾರಿ ಸುಮಾರು ಇರುತ್ತೆ, ಹೆಂಗೆ ನುಗ್ತೀನಿ ಅಂದ್ರೆ ಪೇಷನ್ಸ್ ಬೇಕಾಗುತ್ತೆ. ಆದ್ರೆ ಈಗ ಮಕ್ಳಿಗೆ ಹೇಳ್ಕೊಡ್ಬೇಕಾ, ಮಕ್ಳ ಜೊತೆ ಪೇಷನ್ಸ್ ಬೇಕು. ಯಾವ್ದಾದ್ರು ಈವೆಂಟ್ ಅಲ್ಲಿ ಮಾಡ್ತೀವಾ, ಅಲ್ಲೂ ದೊಡ್ಡವರಿಗೆ ಹೇಳ್ಕೊಡಕ್ಕೆ ಅದೊಂಥರ. ಈ ಲೇಡೀಸ್ ಯಾರಾದ್ರೂ ಬಂತು ಅಂದ್ರೆ ಮುಗೀತು ಕತೆ, ಅವ್ರ ಮಾತಲ್ಲೇ ಮುಳುಗಿರ್ತಾರೆ. ಅಲ್ಲೊಂಥರ ಪೇಷನ್ಸ್ ಬೇಕು. ಇನ್ನ ಈಗ ನಾನು ಸ್ಟೇಜ್ ಪರ್ಫಾರ್ಮೆನ್ಸ್ ಅದಕ್ಕೆ ಹೋಗ್ತೀವಿ ಅಂದ್ರೆ ನಮಗೆ ಅಲ್ಲಿ ಏನು ನೇಮ್ ಬರಲ್ಲ, ಬೆಲೆ ಕೊಡಲ್ಲ. ಅಲ್ಲಿ ಪೀಕ್ ಲೆವೆಲ್ ಅಲ್ಲಿ ಪೇಷನ್ಸ್ ಬೇಕಾಗುತ್ತೆ ನಮಗೆ, ಕಾಯ್ಬೇಕು. ಒಂದು ದೊಡ್ಡ ಮಟ್ಟಿಗೆ ಕೊರಿಯೋಗ್ರಾಫರ್ ಆಗ್ತೀನಿ, ಡಿಕೆಡಿ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ದೊಡ್ಡ ಮಟ್ಟ ಅಂತ. ನಾನು ಅದನ್ನ ತಗೋತೀನಿ ಹೆಸರು ಎಕ್ಸಾಂಪಲ್ಗೆ, ಬಟ್ ಅದಕ್ಕೂ ತುಂಬಾ ದೊಡ್ಡದು ಇದೆ. ಸೊ ಅಲ್ಲಿ ಕೊರಿಯೋಗ್ರಾಫರ್ ಆಗ್ತೀನಿ ಅಂದ್ರೆ ಅಲ್ಲಂತೂ ವಯಸ್ಸಾಗ್ಬಿಡುತ್ತೇನೋ, ಅಷ್ಟು ಪೇಷನ್ಸ್ ಬೇಕಾಗುತ್ತೆ. ಸೊ ಕಾಯೋದು ತುಂಬಾ ಬೇಸಿಕ್ ಪೇಷನ್ಸ್ ಕಲಿಯೋದೇ ನಾವು ಮಕ್ಕಳಿಂದ. ಅದೇ ಮಕ್ಕಳ ಜೊತೆ ನಾವು ಹೆಂಗೆ ಈಗ ಮೇಂಟೈನ್ ಮಾಡಿ ಅಂದ್ರೆ ಅಷ್ಟು ಜನ ಮಕ್ಕಳನ್ನ ಮೇಂಟೈನ್ ಮಾಡೋದು. ಸ್ಕೂಲಲ್ಲಿ ಮೇಂಟೈನ್ ಮಾಡೋದು ಬೇರೆ, ಡಾನ್ಸ್ ಕ್ಲಾಸಲ್ಲಿ ಮಾಡೋದು ಬೇರೆ. ಸ್ಕೂಲಲ್ಲಿ ಟೀಚರ್ಸ್ ಭಯ ಒಂಥರ ಇರುತ್ತೆ, ಹೆಂಗೋ ನಾರ್ಮಲ್ ಆಗಿ ಮೇಂಟೈನ್ ಮಾಡ್ಬೋದು. ನಾನು ನೋಡಿರಂಗೆ ಟೀಚರ್ಸ್ ಒಂದು ಭಯ ಇಟ್ಟಿರ್ತಾರೆ. ಡ್ಯಾನ್ಸ್ ಕ್ಲಾಸಲ್ಲಿ ಭಯ ಇಡಕ್ಕಾಗಲ್ಲ, ಯಾಕಂದ್ರೆ ನಾವೇ ಫನ್ನಿಯಾಗಿ ಡ್ಯಾನ್ಸ್ ಮಾಡಿಸ್ಬೇಕು, ಅವ್ರಿಗೆ ಇಷ್ಟ ಆಗಂಗೆ ನಾವೇ ಸ್ಟ್ರಿಕ್ಟ್ ಆಗು ಇಡಬೇಕು. ಇಲ್ಲಾಂದ್ರೆ ಬರಲ್ಲ ಅಂತ ಆಟ ಮಾಡಕ್ ಶುರು ಮಾಡ್ತಾರೆ. ಹಂಗಾಗುತ್ತೆ. ಈಗ ಎಷ್ಟೋ ಜನ ಮಕ್ಕಳು ಇದು ಮೇ ಬಿ ಸ್ಕೂಲ್ವರೆಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅಲ್ಲೇ ಸುಸು ಮಾಡ್ಕೊಬಿಡ್ತವೆ, ಅಲ್ಲೇ ಟಾಯ್ಲೆಟ್ ಮಾಡ್ಕೊಬಿಡ್ತವೆ. ಆ ತರ ಇಟ್ಟಿರ್ತಾರೆ, ಸೆಪರೇಟ್ ಸ್ಟಾಪ್ ಇಟ್ಟಿರ್ತಾರೆ. ಅದಕ್ಕೆ ಒಂದು ಟಿಪ್ ರೀಲ್ಸ್ ಮಾಡೋರಿಗೆ ಇದ್ರಲ್ಲಿ ನೋಡಿದೆ, ಟಿಕ್ ಟಾಕ್ ಅಲ್ಲಿ ನಾನು ನೋಡಿದ್ದೆ. ನನಗೆ ಗೊತ್ತಿಲ್ಲ, ನನ್ನ ಫೀಡ್ ಅಲ್ಲಿ ಬರಲ್ಲ, ಏನೋ ಗೊತ್ತಿಲ್ಲ. ಅದ್ರಲ್ಲೂ ಡ್ಯಾನ್ಸ್ ಸಿಂಪಲ್ ಅಂದ್ರೆ ಡ್ಯಾನ್ಸ್ ಸ್ಟೆಪ್ಗಳು ತುಂಬಾ ವೈರಲ್ ಆಗುವು. ಆಮೇಲೆ ಯಾವ್ದಾದ್ರು ಒಂದು ಆಲ್ಬಮ್ ಸಾಂಗ್ ರೀಲ್ಸ್ ಅಲ್ಲಿ ವೈರಲ್ ಆಗಿಬಿಡ್ತು ಅಂದ್ರೆ ಅದು ಸಾಂಗ್ ಹಿಟ್ ಆಯ್ತು ಅಂತಾನೆ. ಹಿಟ್ ಹಾಕಿ ಯಾವ್ದಾರು ಒಂದು ಸಾಂಗ್ ಹಿಟ್ ಆಗ್ಬೇಕು ಅಥವಾ ನಮ್ಮ ಸ್ಟೆಪ್ಗಳು ಹಿಟ್ ಆಗ್ಬೇಕು, ರೀಲ್ಸ್ ವೈರಲ್ ಆಗ್ಬೇಕು, ಆ ತರ ಯಾವ್ದಾರು ಒಂದು ಸೆಟ್ ಫಾರ್ಮುಲಾ ಇದೆಯಾ? ಸಿಂಪಲ್ ಆಗಿರ್ಬೇಕು ಅಷ್ಟೇ, ಡ್ಯಾನ್ಸ್ ಸಿಂಪಲ್ ಆಗಿರ್ಬೇಕು ಅಷ್ಟೇ. ಇವಾಗ ಎಲ್ಲಾ ಮೂವಿ ಅವರುನು ಬಂದ್ಬಿಟ್ಟಿದ್ದಾರೆ, ರೀಲ್ಸ್ ಇದಕ್ಕೆ ಅವರೇ ಚೇಂಜ್ ಆಗ್ತಾ ಇದ್ದಾರೆ. ಎಲ್ಲಾ ಮೂವಿಲಿ ಯಾವ್ದಾದ್ರು ಮಿನಿಮಮ್ ಒಂದು ಡ್ಯಾನ್ಸ್ ಆದ್ರೂ ರೀಲ್ಸ್ ಅವ್ರಿಗೆ ಅಂತಾನೆ ಎತ್ತಿಟ್ಟಿರ್ತಾರೆ. ಹುಕ್ ಸ್ಟೆಪ್ ಅಂತಾರಲ್ಲ ಅದು. ಮುಂಚೆ ಎಲ್ಲ ಹುಕ್ ಸ್ಟೆಪ್ಸ್ ಗಳು ಹೆಂಗಿತ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಧೂಮ್, ಹೃತಿಕ್ ರೋಷನ್ ಅದನ್ನು ಮಾಡಿದೆ ಅಂದ್ರೆ ನೀನ್ ಡ್ಯಾನ್ಸರ್ ನೋಡಪ್ಪ ಹಂಗಿತ್ತು ಹುಕ್ ಸ್ಟೆಪ್ಸ್ಗಳು. ಬಟ್ ಈಗ ಹುಕ್ ಸ್ಟೆಪ್ಸ್ ಹೆಂಗಾಗಿದೆ ಅಂದ್ರೆ ರೀಲ್ಸ್ ಎಲ್ಲರೂ ಮಾಡಬೇಕು. ಎಷ್ಟು ಜನ ಮಾಡ್ತಾರೆ ಅಷ್ಟು ರೀಚ್ ಜಾಸ್ತಿ. ಈಗ ಮೊನ್ನೆ ಒಂದು ರೀಲ್ಸ್ ಬಂತು, ನಂಗೆ ಅವ್ರ ಹೆಸರು ಗೊತ್ತಿಲ್ಲ, ಹೀರೋ ಹೆಸರು ಕನ್ನಡದ ಈಗ ಬರ್ತಿರೋ ಹೀರೋ ಅವರು. ಅವ್ರದ್ದೊಂದು ಸಾಂಗ್ ರಿಲೀಸ್ ಆಯ್ತು. ಅವ್ರದ್ದು ಹೆಂಗ್ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ದಿ ಬೆಸ್ಟ್ ರೀಲ್ಸ್ ಮಾಡ್ತಿರೋ ಅಂದ್ರೆ ಅದೇ ಸ್ಟೆಪ್ಸ್, ಬಟ್ ಅದೇ ಸ್ಟೆಪ್ಸ್ ನ ಯಾರು ಇನ್ನೂ ಚೆನ್ನಾಗಿ ಮಾಡ್ತೀರಾ ಅವ್ರಿಗೆ 10,000 ಪ್ರೈಸ್ ಅಂತ ರೀಲ್ಸ್ ಅಲ್ಲಿ. ನಿಜವಾಗ್ಲೂ ನಾನು ಆತರ ಯೋಚನೆ ಮಾಡಿದ್ದೆ. ಪ್ರೈಸ್ ಅಂದ್ರೆ 10,000 ಪ್ರೈಸ್ ಅಲ್ಲ, ಆತರ ಒಂದು ಯಾವ್ದಕ್ಕೂ ಮಾಡಿದ್ದೆ ನಾನು. ಚೆನ್ನಾಗಿ ಇದ್ರ ಬಗ್ಗೆ ಹಿಂಗ್ ಮಾಡಿ ಹಿಂಗ್ ಪ್ರೈಸ್ ಕೊಡೋಣ ಅಂತಂದ್ರೆ ಆ ಆಡಿಯೋ ಎಷ್ಟು ಜನ ರಿಪೀಟ್ ಆಗಿ ಕೇಳ್ತಾರೆ, ಸಾಂಗ್ ಇಷ್ಟ ಸ್ಟಾರ್ಟ್ ಆಗುತ್ತೆ. ಸಡನ್ ಆಗಿ ಸಾಂಗ್ಗಳು ಇಷ್ಟ ಆಗಲ್ಲ ಜನಗಳಿಗೆ, ತುಂಬಾ ಕಡಿಮೆ. ಕೇಳ್ತಾ ಅಡಿಕ್ಟ್ ಆಗಿಬಿಡ್ತಾರೆ. ಹಂಗೇನೆ ಇವಾಗ ಡ್ಯಾನ್ಸ್ ಒಂದು ಈಸಿ ಹುಕ್ ಸ್ಟೆಪ್ಸ್ ನ ಮಾಡಿ ರೀಲ್ಸ್ ಅಲ್ಲಿ ನೋಡ್ತಾ ಇಷ್ಟ ಆಗ್ಬೇಕು ಅವ್ರಿಗೆ, ಹಂಗೆ ಇದ್ ಮಾಡ್ಕೋತಾರೆ. ಅಂದ್ರೆ ಯಾರು ಈಗ ಒಂದು
ಕೊರಿಯೋಗ್ರಫಿ ಮಾಡೋರು ಅಥವಾ ಕ್ರಿಯೇಟ್ರು ಎಷ್ಟು ಸಿಂಪಲ್ ಆಗಿ ಇರ್ತಾರೆ ತುಂಬಾ ಅಷ್ಟು ರೀಚ್ ಆಗುತ್ತೆ. ಓಕೆ, ಆಲ್ಮೋಸ್ಟ್ ನಾನೇನು ಕೇಳ್ಬೇಕು, ಏನು ತಿಳ್ಕೊಬೇಕು ಅನ್ಕೊಂಡಿದ್ದೆ ಆಲ್ಮೋಸ್ಟ್ ಮುಗೀತು. ಇನ್ನೇನಾದರೂ ನೀವು ಹೇಳ್ಬೇಕು ಅನ್ಕೊಂಡಿರೋದು, ಯಾವ್ದಾರ ಸ್ಪೆಷಲ್ ಮೂಮೆಂಟ್ಸ್, ಯಾವ್ದಾರ ಅಚೀವ್ಮೆಂಟ್ಸ್ ನಮಗೂ ಗೊತ್ತಿಲ್ಲದಿರೋದು? ಅಚೀವ್ಮೆಂಟ್ಸ್ ಹೇಳ್ಕೊಳ್ಳೋ ಅಂಥದ್ದು ಅಷ್ಟೇನಿಲ್ಲ, ಎಕ್ಸ್ಪೀರಿಯನ್ಸ್ ತುಂಬ ಇದೆ. ಅದೇ ನನಗೆ ಕೇಳಿದ್ರೆ ನಾನು ಲೈಫ್ ಎಕ್ಸ್ಪೀರಿಯನ್ಸ್ಗಿಂತ ಬೇರೆ ದೊಡ್ಡದೇನಿಲ್ಲ ಅಂತ ಹೇಳ್ತೀನಿ. ಸೊ ಹಾಗೆ ನಾನು ಎಕ್ಸ್ಪೀರಿಯನ್ಸ್ ತುಂಬ ಮಾಡಿದ್ದೀನಿ. ಅದರಲ್ಲಿ ಚೂರು ಹೇಳ್ಕೋಬೇಕು ಅಂದರೆ ಹಾಸನ್ ಡಿಸ್ಟಿಕಲ್ಲೇ ಫಸ್ಟ್ ಲೇಡಿ ಕೊರಿಯೋಗ್ರಾಫರ್ ನಾನೇ. ಫಸ್ಟ್? ಹಾಂ, ಹೌದಾ? ಫಸ್ಟ್ ನಾನೇ ಆಗಿದ್ದು. ಅಷ್ಟೊಂದು ಏಜ್ ಆಗಿದೆ ಅಥವಾ ಯಾರು ಮಾಡಿಲ್ಲ? ಯಾರೂ ಮಾಡಿರಲಿಲ್ಲ. ಆ್ಯಂಡ್ ನಾನು ಕೊರಿಯೋಗ್ರಾಫರ್ ಆಗಿ ಕಾಲಿಟ್ಟಿದ್ದು 19 ಇಯರ್ಸಲ್ಲಿ. ನನಗೆ 19 ಇರುವಾಗ. ಸೊ 6 ಇಯರ್ಸ್ ಆಯಿತು. ಇವಾಗ ನನ್ನ 25. ನಾನೇ ಏನು ಗೊತ್ತಾ, ನಾವು ನಮ್ಮ ಸಾಂಗಿಗೆ ನಿಮ್ಮ ಹತ್ರ ಬಂದಿದ್ದು ಒಂದೇ ರೀಸನ್ ಅದೇ, ಯಾರು ಹೆಣ್ಮಕ್ಳಿದ್ರೆ ಸರಿಗೆ ಒಂದು ಸ್ವಲ್ಪ ಈಸಿ ಇರುತ್ತೆ ಅಂತ. ಓಕೆ, ಹಂಗೆ ರೆಡಿ ಹಾಸನಲ್ಲಿ ಯಾರು ಹೆಣ್ಮಕ್ಳೇ ಬೇಕು ಕೊರಿಯೋಗ್ರಾಫರ್ ಅಂದ್ರೆ ನಿಮ್ಮ ಹತ್ರನೇ ಬರಬೇಕು. ಇವಾಗ ಮೇ ಬಿ ಇರ್ಬೋದು, ಕರೆಕ್ಟ್. ಹಾಸನಲ್ಲಿ ಒಬ್ರು ಇದ್ದಾರೆ ಲೇಡಿ, ಬಟ್ ಅವರು ಕೊಲ್ಯಾಬ್ ಆಗಿ ಮಾಡ್ತಿದ್ದಾರೆ. ಮೀನ್ಸ್ ಇಬ್ರು ಹುಡುಗರು ಇದ್ದಾರೆ, ಇವ್ರೊಬ್ರು ಇದ್ದಾರೆ. ಹಾಗೆ ಇನ್ನು ಬೇರೆ ಕಡೆ ನಂಗೆ ಅಷ್ಟು ಗೊತ್ತಿಲ್ಲ. ಅರ್ಕಲ್ಗೂಡಲ್ಲಿ ಯಾರು ಇಲ್ಲ, ಚನ್ನರಾಯಪಟ್ಟಣ ಗೊತ್ತೇ ಇಲ್ಲ. ಒಬ್ಳೇ ನಿಂತು ಮಾಡ್ತಾ ಇರೋದು ನಾನೇ. ನನಗೆ ಆ ಖುಷಿ ಇದೆ. ಗ್ರೇಟ್ ಅಚೀವ್ಮೆಂಟ್ ಇದು. ಹೆಣ್ಮಕ್ಳು ಒಂದು ಸ್ವಲ್ಪ ಕಷ್ಟನೇ, ಮತ್ತೆ ಮದುವೆ ಮಕ್ಕಳು ಇತ್ಯಾದಿ ಆದ್ಮೇಲೆ ಅವರು. ಪ್ಲಸ್ ಡಾನ್ಸ್ ಫೀಲ್ಡ್ ಅಲ್ಲಿ ಹುಡುಗಿಯಾಗಿ ಮೈನಸ್ ಎಷ್ಟಿದೆಯೋ ಪ್ಲಸ್ ಅಷ್ಟೇ ಇದೆ. ಅಂದ್ರೆ ಯಾವ ತರ ಹುಡುಗಿ ಇವಳು ಇಷ್ಟು ಮಾಡಿದಾಳೆ ಅನ್ನೋ, ಅಂದ್ರೆ ಈಗ ಎಲ್ಲಾ ಫೀಲ್ಡ್ ಅಲ್ಲೂ ಕೆಟ್ಟವ್ರು ಇರ್ತಾರೆ ಅಂತ ಇಲ್ಲ, ಎಲ್ಲಾ ಫೀಲ್ಡ್ ಅಲ್ಲೂ ಎಲ್ಲ ಒಳ್ಳೆಯವರಾಗಿರ್ತಾರೆ ಅಂತಾನೆ ಇಲ್ಲ. ಮೇ ಬಿ ನನ್ನ ಅದೃಷ್ಟ, ನನಗೆಲ್ಲ ಒಳ್ಳೆಯವ್ರು ಸಿಗ್ತಿದ್ದಾರೆ. ಸೊ ನೀನು ಹುಡುಗಿಯಾಗಿ ಇಷ್ಟು ಮಾಡಿದ್ಯಾ ಅಂತ ನನಗೆ ತುಂಬಾ ಸಪೋರ್ಟ್ ಮಾಡೋರು ತುಂಬಾ ಜನ ಇದ್ದಾರೆ. ನನಗೆ ಹೇಳ್ದಂಗೆ ಸಂಜಯ್ ಅಂತ, ನಾನೇನು ಹಾಸನ್ ಕೊರಿಯೋಗ್ರಾಫರ್ ಹಿಪ್ ಹಾಪ್ ಅಂತ ಹೇಳ್ದೆ, ಅವರು 8 ವರ್ಷ, ನಾವು ಸುಮ್ಮನೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಮೆಟ್ಟೋಲಿಯೋದು ಅಂತೀವಿ. ಸೊ ಹಾಗೆ 8 ವರ್ಷ ಅವರು ಕಷ್ಟಪಟ್ಕೊಂಡು ಬಂದಿದ್ದಾರೆ. ಬಟ್ ನಾನು ಹುಡುಗಿ, ನಾನು ಜಸ್ಟ್ 2 ವರ್ಷ ಆಯ್ತು ನನ್ನ ಓನಾಗಿ ಸ್ಟಾರ್ಟ್ ಮಾಡಿ. 2 ವರ್ಷ ಆಯ್ತು ಅಂತ ಕೇಳಿ ನಾನು ಏನೇನ್ ಮಾಡಿದೆ, ಈಗ ಹೊಳೆ ನರಸೀಪುರ ತಾಲೂಕಲ್ಲಿ ಫಸ್ಟ್ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ಮಾಡಿದ್ದು ನಾವೇನೆ, ನಮ್ಮ ಡ್ಯಾನ್ಸ್ ಕ್ಲಾಸ್ ಇಂದ. ಇಲ್ಲಿ ಟೌನ್ ಅಲ್ಲಿ? ಈ ಟೌನ್ ಅಲ್ಲಿ ಕಾಂಪಿಟೇಷನ್ 2 ಆಗಿರೋದು. ಅದ್ರಲ್ಲಿ ಒಂದು ತಾಲೂಕ್ ಲೆವೆಲ್ ನಡೆದಿತ್ತು 8 ವರ್ಷದ ಹಿಂದೆ. ಅದಾದ್ಮೇಲೆ ಯಾರು ಕೈ ಹಾಕಿರ್ಲಿಲ್ಲ, ಡೈರೆಕ್ಟ್ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ಮಾಡಿದ್ದು ನಾವೇನೆ. ಸೊ ಅದನ್ನೆಲ್ಲ ನೋಡಿ ಅವರು, ನೀನು ಹುಡುಗಿಯಾಗಿ ಇಷ್ಟು ಮಾಡ್ತಿದ್ಯಾ ಅಂತ ಅವ್ರದ್ದು 8 ವರ್ಷದ ಎಕ್ಸ್ಪೀರಿಯನ್ಸ್ ಏನಿದೆ ಅದೆಲ್ಲ ನನಗೆ ಹೇಳಿ ನನ್ನ ಹತ್ರ ಮಾಡಿಸ್ತಾ ಇದ್ದಾರೆ. ಸೊ ಹಿಂಗೆ ಪ್ಲಸ್ ಪಾಯಿಂಟ್ಸ್ ಇದೆ. ಅದಾದ್ಮೇಲೆ ಡ್ಯಾನ್ಸ್ ಅಲ್ಲಿ ಏನಾದ್ರು ಮೂಢನಂಬಿಕೆಗಳಿದಾವ? ಮೂಢನಂಬಿಕೆ ಅಂತ, ನಮ್ಮ ಫೋಟೋಗ್ರಫಿಯಲ್ಲಿ ನಾವು ಫೋಟೋಗ್ರಾಫರ್ ಇದ್ದಾಗ ನಾವು ಫೋಟೋ ತೆಗೆದ್ರೆ ಮಕ್ಕಳು ಸಣ್ಣ ಆಗ್ತವೆ, ಆ ಥರ ಏನಾದ್ರು ಡ್ಯಾನ್ಸ್ ಅಲ್ಲಿ ಇದಾವ ಅಂತ ನನಗೂ ಗೊತ್ತಿಲ್ಲ, ನಾನು ಎಲ್ಲೂ ಕೇಳಿಲ್ಲ ಆ ಥರ. ಇಲ್ಲ, ಮೂಢನಂಬಿಕೆ ಅಂತ ಏನಿಲ್ಲ. ಮಾಮೂಲಿ ಇಂಜುರೀಸು, ನೀಸ್ ಪೇನ್ ಬರೋದು ಅದೆಲ್ಲ ಕಾಮನ್, ಅದು ಬಂದೇ ಬರುತ್ತೆ. ಅದೆಲ್ಲರಿಗೂ ಬರ್ತದೆ. ಅದಕ್ಕೆ ಎಕ್ಸರ್ಸೈಸು ಇದೆ, ನಾವು ಮಾಡ್ಬೇಕಷ್ಟೇ. ವಾಟ್ ನೆಕ್ಸ್ಟ್ ಫ್ಯೂಚರ್ ಗೋಲ್ಸು ಪ್ಲಾನ್ಸ್ ಏನಿದೆ? ಏನಿಲ್ಲ ಅಂದರೆ, ನಾನು ನಿಮ್ಗೆ ಏನು ಹೇಳಿದೆ ಮೈನಸ್ಸು ಪ್ಲಸ್ಸು ಅಂತ, ಅದರಲ್ಲಿ ಒಂದು ಮೈನಸ್ಸೇ ನನ್ನ ಫ್ಯೂಚರ್ ಥಿಂಕ್ ಮಾಡೋದು ನಾನು. ಯಾಕೆ ಅಂದರೆ, ಒಂದು ಕಡೆ ಅದೇ ನಾನು ಹುಡುಗಿ ಮದುವೆ ಆಗಿ ಬೇರೆ ಕಡೆ ಹೋಗ್ಬೇಕಾಗುತ್ತೆ ನಾವು ಈ ಥರ. ಅಂದರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಹುಡುಗಿರ್ಗೂ ಇದೊಂದು ಯೋಚನೆ ಇರುತ್ತೆ, ಮದುವೆ ಆದ್ಮೇಲೆ ಏನು ಮಾಡೋದು. ಅಂದರೆ ಸಿಗ್ತಾರೆ ಈಗಿನ ಜನ್ರೇಷನಲ್ಲಿ, ಬ್ರಾಡ್ ಮೈಂಡ್ ಹುಡುಗರು ತುಂಬ ಇದ್ದಾರೆ. ಡ್ಯಾನ್ಸ್ ಮಾಡು, ನಿನ್ನ ಕೆರಿಯರ್ನ ಬಿಲ್ಡ್ ಮಾಡ್ಕೊ ಅಂತ ಹೇಳೋರು. ಆದ್ರೆ ಈಗ ನಾನು ನನ್ನ ಸ್ವಂತ ಊರಲ್ಲಿ ಡ್ಯಾನ್ಸ್ ಕ್ಲಾಸ್ ಮಾಡಿರೋದ್ರಿಂದ ನನಗೆ ಯಾವ ಊರು ಹುಡುಗ ಸಿಗ್ತಾನೆ, ನಾನು ಯಾವ ಊರಿಗೆ ಮದ್ವೆ ಆಗ್ತೀನಿ, ಅಲ್ಲೋಗಿ ಏನ್ ಮಾಡೋದು, ಈಗ ಆಲ್ರೆಡಿ ಇಲ್ಲಿ ಇಷ್ಟು ಮಾಡಿದೀವಿ. ಈ ತರ ತುಂಬಾ ಕ್ವಶನ್ಸ್. ಹಂಗ್ ಒಂದ್ಸರಿ ಅನ್ಸುತ್ತೆ, ಇನ್ನೊಂದ್ಸರಿ ನೆಕ್ಸ್ಟ್ ಇಯರ್ ಮದ್ವೆ ಆಗ್ಬಿಟ್ರೆ, ಇಲ್ಲ ಆಗ್ಲಿಲ್ಲ ಅಂದ್ರೆ, ಈ ತರ ತುಂಬಾ ಕನ್ಫ್ಯೂಷನ್ಸ್ ಇದೆ. ಸೊ ನಾನು ಲಿಟ್ರಲಿ ನಾನು ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿದೀನಿ. ಓಕೆ, ದೇವ್ರನ್ನ ನಂಬದೇ ಜಾಸ್ತಿ. ಸೊ ಹಂಗಾಗಿ ಹೆಂಗಾಗುತ್ತೆ ಹಂಗೆ ನಾನು ಏನಾರು ಒಂದ್ ಸಿಗುತ್ತಾ. ಬಟ್ ನನ್ಗೆ ಇನ್ನೊಂದೇನಂದ್ರೆ, ನನ್ನ ಒನ್ ಸೈಡ್ ಆಫ್ ಇನ್ಸ್ಪಿರೇಷನ್ ಪ್ರಿಯಾಂಕಾ ಚೋಪ್ರಾ. ಯಾಕೆ ಅಂದ್ರೆ ಅವ್ರದ್ದು ತುಂಬಾ ಇಂಟರ್ವ್ಯೂಸ್ ನೋಡಿದೀನಿ, ಯಾವ ಒಂದು ಆಪರ್ಚುನಿಟಿನೂ ಬಿಡಲ್ಲ, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ. ಸೊ ಅವರು ಇಡೀ ಬಾಲಿವುಡ್ ಫೀಲ್ಡ್ ಅಲ್ಲಿ, ಹೀರೋಯಿನ್ಸ್ ಫೀಲ್ಡ್ ಅಲ್ಲಿ ಅವರೊಂದು ಯೂನಿಕ್ ಪ್ಲೇಸ್ ಅಲ್ಲಿ ನಿಂತಿದ್ದಾರೆ. ಅವ್ರ ಲೈಫ್ ಸ್ಟೈಲ್ ಅವ್ರದ್ದೊಂದು ಯೂನಿಕ್ ನಿಂತಿದ್ದಾರೆ. ನಂಗೆ ಅವ್ರ ಲೈಫ್ ಸ್ಟೈಲೇ ಇಷ್ಟ, ಒಂಥರ ಅವ್ರು ಹೇಳೋದೆಲ್ಲ ಇಷ್ಟ. ಅವ್ರೊಂದು ಸ್ಟೋರಿ ಹೇಳಿದ್ರು, ಅವ್ರು ಸಿಕ್ಕಾಪಟ್ಟೆ. ಅವ್ರೊಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು, 2 ಕಡೆ ಅವರಿಗೆ ಅವಾರ್ಡ್ ಫಂಕ್ಷನ್ ಇತ್ತಂತೆ. ಯಾವ್ದೋ ಟೈಮ್ ನಂಗೆ ಅಷ್ಟು ನೆನಪಿಲ್ಲ. ಅವಾರ್ಡ್ ಫಂಕ್ಷನ್ ಇತ್ತು, ಒಂದು ಬೇರೆ ಯಾವ್ದೋ ಕಂಟ್ರಿಲಿ, ಇನ್ನೊಂದು ಕಂಟ್ರಿಲಿ. ಹಾ, ಅವ್ರು 2 ಹೌದು. ಆ ಸ್ಟೋರಿ ಯಾವಾಗ ಕೇಳಿದೆ, ನಂಗೆ ಅವಾಗಿಂದ ನಾನು ಯಾವ್ದು ಆಪರ್ಚುನಿಟಿ ಬಿಡಬಾರ್ದು ಅನ್ನೋ ಒಂದು ಮೈಂಡ್ ಸೆಟ್ ಬಂತು. ಸೊ ನನ್ನ ಫ್ಯೂಚರ್ ಏನು ಅಂತ ಥಿಂಕ್ ಮಾಡಲ್ಲ, ಏನೇ ಬಂದ್ರು ನಾನು ಅದನ್ನ ತಗೋತೀನಿ. ಯಾವುದೇ ಚಿಕ್ಕದ್ ಬಂದ್ರು ಒಂದು ಬೇರೆ ಇದರಲ್ಲಿ ಇರುತ್ತೆ, ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಫಂಕ್ಷನ್ ಅಲ್ಲಿ ಮಾಡ್ತಾರೆ. ಹೌದು, ಕೇಳಿದೀನಿ ತುಂಬಾ. ಸೊ ನಾನು ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಎಷ್ಟೇ ಚಿಕ್ಕದೀಗ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ಬಂತ, ನಾನು ಹೋಗ್ತೀನಿ, ಅಲ್ಲಿಂದ ನನ್ಗೆ ಏನ್ ಬೇಕಾದ್ರೂ ಆಗ್ಬೋದು. ಇಲ್ಲ, ತುಂಬಾ ಕಲಿಯೋದಿರುತ್ತೆ ಪ್ರತಿಯೊಂದ್ರಲ್ಲಿ. ಹೌದು, ನಿಜವಾಗ್ಲೂ ನಾವು ಒಂದು ಸಾಂಗ್ ಮಾಡಿದ್ವಿ, ಈಗ ತತ್ವಜ್ಞಾನಿ ಆಗಿಬಿಟ್ಟಿದೀವಿ ನಾವು. ಹೆಂಗಂದ್ರೆ
ತುಂಬ ಲೈಫೇ ಚೇಂಜ್ ಆಯ್ತದು. ಯಾಕಂದ್ರೆ ಇಷ್ಟೆಲ್ಲ ಕಲಿಯೋದಿದೆಯಲ್ಲ ಅನಿಸ್ಬಿಡ್ತು. ನಮಗೆ ನಾವೇ ಬುದ್ಧಿವಂತರು ಅನ್ಸುತ್ತೆ. ಒಂದು ಸ್ವಲ್ಪ ಹೊರಗೆ ಹೋಗಿ ನಾವು ಒಂದು 2 ಜನರ ಜೊತೆ ಮಿಂಗಲ್ ಆಗಿಬಿಟ್ರು, ಅಯ್ಯೋ ನಮಗಿಂತ ಬುದ್ಧಿವಂತರು ಎಷ್ಟು ಜನ ಇದ್ದಾರೆ ಅನ್ಸುತ್ತೆ. ಎಷ್ಟು ನೋಡಿ ಈಗ ನಿಮ್ಮಿಂದನೇ ಎಷ್ಟು ತಿಳ್ಕೊಂಡ್ವಿ, ಪ್ರತಿಯೊಂದು ಸಣ್ಣ ಮಕ್ಕಳಿಂದ ತಿಳ್ಕೊಂಡಿರ್ತೀವಿ. ನೀವು ಹೊರಗೆ ಹೋಗ್ಬೇಕು. ಯಾವಾಗ ಎಷ್ಟು ಕೊಲ್ಯಾಬ್ ಮಾಡ್ತೀವಿ ಅಷ್ಟು ಕಲಿಯೋದಿದೆ. ಕಲಿತೀವಿ. ಅದನ್ನ ತುಂಬಾ ಜನ ಕೊಲ್ಯಾಬ್ ಮಾಡಿದ್ವಿ, ನಮ್ದು ಅದಾಯ್ತು ಇದು ಹೋಯ್ತು, ನಮ್ಮ ಫಾಲೋವರ್ಸ್ ಎಲ್ಲ ಆ ಕಡೆ ಹೋಗ್ಬಿಟ್ರು ಅಂತಾರಲ್ಲ, ರಾಂಗ್ ಅದು. ಇವನ್ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ಕ್ರಿಯೇಟರ್ಸ್ಗೆ ಕೊಲ್ಯಾಬ್ ಮಾಡಿ ಅಂತ, ಕ್ರಿಯೇಟರ್ಸ್ ಅದರ್ ಕ್ರಿಯೇಟರ್ಸ್ ಜೊತೆ ಕೊಲ್ಯಾಬ್ ಮಾಡಿ ಅಂತ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಯಾರು ಕೊಲ್ಯಾಬ್ ಮಾಡಲ್ಲ, ಫಾಲೋವರ್ಸ್ ಹೋಗ್ಬಿಡ್ತಾರೆ ಅಂತ. ಅಯ್ಯಪ್ಪ ಅದು ಹೆಂಗೆ ಹೋಗ್ಬಿಡ್ತಾರೆ ಇವ್ರ ಫಾಲೋವರ್ಸ್ ಅಂತ. ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ 1 hour ಕೂತ್ಕೊಂಡು ಪೇಷನ್ಸ್ ಇಂದ ಮಾತಾಡಿದಿರ. ಮುಂದೆ ಮತ್ತೆ ದೊಡ್ಡ ದೊಡ್ಡ ಅವಕಾಶಗಳು ಸಿಗಲಿ, ಒಳ್ಳೇದಾಗ್ಲಿ, ಬೇಗ ಮದುವೆ ಆಗ್ಲಿ ಅಂತ ವಿಶ್ ಮಾಡ್ಬೇಕಾ? ಅಲ್ಲ ಮದುವೆ ಆಗಲಿ, ಮದುವೆ ಆದ್ಮೇಲೆ ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ. ಬೇಗ ಮದುವೆ ಏನ್ ಬೇಡ, ಇನ್ನೊಂದ್ 2-3 ವರ್ಷ ಆಗ್ಲೇನೆ ಪರವಾಗಿಲ್ಲ. ಆಗಲಿ, ದೇವರೆಲ್ಲ ಮೊದಲೇ ಬರೆದಿಟ್ಟಿರ್ತಾನೆ, ಜಸ್ಟ್ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಬೇಗ ಎಲ್ಲ ದೇವ್ರು ಅನ್ಕೊಂಡಂಗೆ ಎಲ್ಲ ಆಗಲಿ, ನೀವು ಅನ್ಕೊಂಡಂಗೂ ಆಗಲಿ. ಆ್ಯಂಡ್ ಮತ್ತಷ್ಟು ಅವಕಾಶಗಳು ಸಿಗಲಿ. ಮತ್ತೆ ಪಾಡ್ಕಾಸ್ಟ್ ಕರೆದ್ರೆ ಬನ್ನಿ, ಮತ್ತೆ ಆಲ್ಬಮ್ ಸಾಂಗ್ಗಳಿಗೆ ಕರೆದ್ರೆ ಬನ್ನಿ. ಖಂಡಿತವಾಗ್ಲೂ ಬರ್ತೀನಿ. ಅಷ್ಟರಲ್ಲಿ ನಾನೇನು ಅನ್ಕೊಂಡಿದ್ದೀನಿ ಗೋಲ್ ಅದು ರೀಚ್ ಆಗಿ ಇನ್ನೂ ಎಕ್ಸ್ಪೀರಿಯನ್ಸ್ಡ್ ಆಗಿ ಮಾತಾಡಂಗಾಗಲಿ. ಸಾಕು, ಇಷ್ಟು ಇದರಿಂದನೇ ತುಂಬ ಜನಕ್ಕೆ ಯೂಸ್ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲಿ ಕೂರಿಸಿ ನೀವು ಮಾತಾಡ್ಸಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು. ಆ್ಯಂಡ್ ನಾನಿಷ್ಟು ವಿಷಯಗಳನ್ನ ತಿಳ್ಕೊಂಡಿರೋದಕ್ಕೆ ತುಂಬಾನೇ ಬ್ಯಾಕ್ಗ್ರೌಂಡ್ ಕೈಗಳಿದೆ. ಅದು ಯಾರ್ದೂ ಹೆಸರು ತಗೊಂಡಿಲ್ಲ. ಏನು ವಿಷಯ ಬಂತು ಆ ವಿಷಯಕ್ಕೆ ತಕ್ಕಂಗೆ ನಾನು ಹೆಸರನ್ನು ತಗೊಂಡಿದ್ದೀನಿ. ಹೌದು, ಹೆಸರು ತಗೊಳ್ಳೋದ್ರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಯಾರು ಮರ್ತು ಬಿಟ್ರೆ ಆಮೇಲೆ ಬೇಜಾರಾಗುತ್ತೆ ನಮಗೆ. ಈ ಪಾಯಿಂಟ್ ಅಲ್ಲಿ ಇವ್ರ ಹೆಸರು ಎಲ್ಲಿಲ್ವಲ್ಲ, ಪಾಪ ಅವ್ರಿಗೆ ಹೆಂಗ್ ಅನಿಸ್ಬೇಕು ಅಂತ. ನಾನು ತುಂಬಾ ಸಲ ಮಾಡಿದೀನಿ ಅದನ್ನ. ಎಲ್ಲೋ ಒಂದು ಹೋಗಿ ಏನೋ ಒಂದು ವಾಟ್ಸಪ್ ಗ್ರೂಪಲ್ಲೆಲ್ಲ ಮತ್ತೆ ಮೆಸೇಜ್ ಟೈಪ್ ಮಾಡೋದು ತುಂಬಾ ಇತ್ತು. ಒಂದು 10 ಜನದ ಹೆಸರು ಟೈಪ್ ಮಾಡ್ತಿದ್ದೆ, ಮಾರನೇ ದಿನ ನೆನಪಾಗೋದು, ಪಾಪ ಅವ್ರದ್ದು ಬಿಟ್ಬಿಟ್ನಲ್ಲ, ಅವ್ರು ಅಷ್ಟೊಂದು ಕಷ್ಟಪಟ್ಟಿದ್ರಲ್ಲ, ಅದಕ್ಕೆ ಅನ್ಸುತ್ತೆ. ಹೆಸರು ತಗೊಳ್ಳೋದು ತುಂಬಾ ಕಷ್ಟ. ಜರ್ನಿಯಲ್ಲಿ ತುಂಬಾ ಜನ ಬಂದು ಇರೋರು ಇದ್ದಾರೆ, ಬಿಟ್ಟೋಗಿರೋರು ಇದ್ದಾರೆ, ತುಂಬಾ ಜನ ಇದ್ದಾರೆ. ಹೆಸರು ತುಂಬಾನೇ ಇದೆ, ಆದ್ರೆ ನೆಕ್ಸ್ಟ್ ಹೇಳ್ತೀನಿ. ಹೆಸರು ನಮ್ಮ ಮನದಲ್ಲಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.